ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಸ್ತೇಷಾಸಿ ಸರ್ವೇಷ್ವಪಿ ಅಧಿಕೋ ಅರ್ಜುನಃ. ಪರಶುರಾಮದೇವರಿಂದ ಲಬ್ಧವಾದಂತಹ ದಿವ್ಯಾಸ್ತ್ರಗಳನ್ನು ದ್ರೋಣಾಚಾರ್ಯರಿಂದ ರಾಜಕುಮಾರರೆಲ್ಲ ಪಾಂಡವರ ಕೌರವರೆಲ್ಲ ರಾಜಕುಮಾರರು ಅಷ್ಟೇ ಅಂತ ಕೇಳಿದ್ರು. ಅಂದರೆ ಅಲ್ಲಿ ಪಾಂಡವರ ಕೌರವರು ಅಷ್ಟೇ ಅಲ್ಲ, ದೇಶದ ಇತರ ರಾಜಕುಮಾರರೆಲ್ಲ ಇರೋದರಿಂದ ಕುಮಾರಾಹ ತೇಷು ಆಸೀತ್ ಸರ್ವೇಷ್ವಪಿ ಅಧಿಕಃ ಅರ್ಜುನಃ. ಧನುರ್ಧಾರಿಗಳಲ್ಲಿ ಅರ್ಜುನ ಸರ್ವಶ್ರೇಷ್ಠ ಅಂತ ಅನಿಸ್ಕೊಂಡು ನಿಜ ಪ್ರತಿಭಯಾ ಜಾನನ್ ಸರ್ವಾಸ್ತ್ರಾಣಿ ತಥೋ ಅಧಿಕಂ ನಾಸ್ತ್ರಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮಮಂಜಸ. ಹಾಗಿದ್ರೆ ಭೀಮಸೇನ ಅಗ್ರಸ್ತನಾಗ್ಲಿಲ್ವಾ? ಅರ್ಜುನನ ಎಲ್ಲರಿಗಿಂತ ಶ್ರೇಷ್ಠನಾದರೆ ಭೀಮಸೇನ ಆಗ್ಲಿಲ್ವಾ ಅಂತ ಕೇಳಿದರೆ, ನಿಜ ಪ್ರತಿಭೆಯಾ ಜಾನನ್ ಸರ್ವಾಸ್ತ್ರಾಣಿ ತತಃ ಅಧಿಕಂ ನ ಅಸ್ತ್ರಯುದ್ಧಂ ಕ್ವಚಿತ್ ಭೀಮಃ ಮನ್ಯತೆ ಧರ್ಮಂ ಅಂಜಸ. ನಿಜ ಪ್ರತಿಭೆಯ, ನಿಜ ಅಂದರೆ ಸಹಜ ಸ್ವಾಭಾವಿಕವಾದ ಪ್ರತಿಭೆಯಿಂದ, ಜಾನನ್ ಸರ್ವಾಸ್ತ್ರಾಣಿ ಸರ್ವಾಸ್ತ್ರ ಎಲ್ಲ ಅಸ್ತ್ರಗಳನ್ನು ಕೂಡ ತಥೋ ಅಧಿಕಂ ಅರ್ಜುನನಿಂದ ಹೆಚ್ಚಾಗಿ ಜಾನನ್ ತಿಳಿದಿದ್ರು ಕೂಡ ಭೀಮಸೇನ ನಾಸ್ತ್ರ ಯುದ್ಧಂ ಭೀಮಸೇನ ತಿಳಿದಿದ್ದು ಅಧಿಕಂ ಅನ್ನೋದಕ್ಕೆ ಪೂರ್ಣಂ ಅಂತ ಅರ್ಥ. ಇಲ್ಲಿ ಏನಾಗುತ್ತೆ, ಅರ್ಜುನಿಗೆ ಭಾರಿ ಗೊತ್ತಿತ್ತು, ಇನ್ನೂ ಜಾಸ್ತಿ ಗೊತ್ತಿತ್ತು ಅಂತ ಆಯ್ತೆ ಹೊರತು ಏನಾಗಲಿಲ್ಲ, ಪೂರ್ಣ ಅಂತ ಆಗಲಿಲ್ಲ. ಅಧಿಕ ಶಬ್ದಕ್ಕೆ ಪೂರ್ಣ ಅಂತಾನೆ ಅದಕ್ಕೆ ಅಧಿಕ ಬೋಧ ಎಲ್ಲ ಕರೆದಿದ್ದಾರೆ ಪೂರ್ಣವಾಗಿ. ಅದಿದೆ, ಆದರೂ ಕೂಡ ಸಾಕ್ಷಾತ್ ವಾಯುದೇವರು ಬೇರೆ, ಸನ್ನಿಧಾನ ಬೇರೆ. ಒಂದು ಬೆಲ್ಲ ಹೇಗಿರುತ್ತೆ, ಬೆಲ್ಲ ಹಾಕಿದ ಪದಾರ್ಥ ಹೇಗಿರುತ್ತೆ ಗೊತ್ತಾಯ್ತಾ? ಬೆಲ್ಲದ ಸಿಹಿ ಅದಕ್ಕಿಂತ ಜಾಸ್ತಿ ಇರಲೇಬೇಕು. ಪೂರ್ಣ ಅಂತಾನೆ ಇಲ್ಲಿ. ಯಾಕಂದ್ರೆ ಎಷ್ಟು ಗೊತ್ತಂದ್ರೆ ಈಗ ಉದಾಹರಣೆಗೆ 36 ದೊಡ್ಡದು ಅಷ್ಟೇ, ಆದ್ರೆ 100 ಆಗ್ಲಿಲ್ಲ ಅದು. ಆಗ ಬರುತ್ತದ ಅಧಿಕ ಬಂದ್ರೆ ಏನರ್ಥ, ಎಷ್ಟಿದೆಯೋ ಅಷ್ಟು ಅಂತಾನು ಅರ್ಥ, ಪೂರ್ಣವಾಗಿ ಅಂತ ಅರ್ಥ ಬಂದೇ ಬರುತ್ತೆ. ಅಧಿಕ ಅರ್ಜುನ, ಇದು ಎರಡು ರೀತಿಯಲ್ಲಿ ತಗೊಳ್ಬೇಕು. ಒಂದಾಗಿ ಅರ್ಜುನ ಸರ್ವಾಧಿಕವಾಗಿ ತಿಳಿದಿದ್ದಾನೆ. ಅರ್ಜುನ ಸರ್ವಾಧಿಕ ತಿಳಿದಿದ್ದಾನೆ ಅಂದಮೇಲೆ ಮತ್ತೆ ಅಧಿಕ ಆಗ್ಬೇಕಾದ್ರೆ ಏನಾಗ್ಬೇಕಾಗ, ಬೇರೆ ಆಗ್ಲಿಕ್ಕೆ ಚಾನ್ಸನೇ ಇಲ್ಲ. ಎಲ್ಲರಿಗಿಂತ ಹೆಚ್ಚು ತಿಳಿದ ಮೇಲೆ, ಎಲ್ಲರಿಗಿಂತ ತಿಳಿದ, ಅದು ಯಾರಿಂದ ತಿಳಿದ್ರು? ದ್ರೋಣಾಚಾರ್ಯರಿಂದ. ಅದು ಹೇಳಿಕೊಟ್ಟು ಪರಶುರಾಮ ದೇವರು. ಹೆಚ್ಚಾಗಿ ತಿಳಿದ ಮೇಲೆ ಅದಕ್ಕಿಂತ ಹೆಚ್ಚು ತಿಳಿದ್ಬೇಕು ಸಾಧ್ಯನೇ ಇಲ್ಲ, ಅಷ್ಟು ತಿಳಿದಿದ್ದಾರೆ ಅಂತ. ಅಲ್ಲಿ 100% ಅಂತಾನೆ ಅರ್ಥ. ಅತ್ಯಧಿಕ ಅಂದ್ರೂ ಒಂದೇನೆ, ಅತ್ಯಧಿಕ ಅಂತ ಕರೆಯೋದಿಲ್ಲ. ಅತ್ಯಧಿಕವಾದ ಅಂಕ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಅತಿ ಅಧಿಕ, ಅದಕ್ಕಿಂತ ಹೆಚ್ಚಿಲ್ಲ. ಅತಿಯಾದ ಅಧಿಕ ಅಂತ ಹೇಳಿದಾಗ ಅದಕ್ಕಿಂತ ಹೆಚ್ಚಿರೋ ಚಾನ್ಸ್ ಇಲ್ಲ. ಇಲ್ಲಿ ಅರ್ಜುನ್ದು ಅಧಿಕವಾದಾಗ ಭೀಮಂದ ಏನಾಯ್ತು, ಅತ್ಯಧಿಕ ಆಯ್ತು. ಅರ್ಜುನದ ಅಧಿಕ ಅತ್ಯಧಿಕ ಆದಾಗ ಏನಾಯ್ತು, ಪೂರ್ಣ ಅಂತಾನೆ ಅರ್ಥ. ಅತ್ಯಧಿಕ ಪೂರ್ಣ. ತೋರಿಸ್ತಾರೆ ಅದು. ಹೌದು ಹೌದು, ಅದೇ ಅಶ್ವತ್ಥಾಮನು ಸೋಲಿಸ್ತಾರೆ. ಇನ್ನೊಂದು ಸ್ವಾರಸ್ಯ ಇದೆ, ಅರ್ಜುನದಿಂದ ಜಾಸ್ತಿ ತಿಳ್ಕೊಂಡಿದ್ದಾರೋ ಅಶ್ವತ್ಥಾಮರೇ. ಆದರೆ ಯಾತಕ್ಕೆ ಅದು ಕೌಂಟ್ ಆಗೋದಿಲ್ಲ? ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ಬೇಕಾದ್ರೆ ಸೋತವ್ರ ಪಕ್ಷದಿಂದ ಆರಿಸ್ಕೊಡೋದಿಲ್ಲ. ಯಾರಿಂದ ಕೊಡ್ತಾರೆ? ಗೆದ್ದವರಿಗೆ ಕೊಡ್ತಾರೆ. ಆ ಅರ್ಥದಲ್ಲಿ ವಿಶೇಷವಾಗಿ ಆ ಲೆಕ್ಕ ಬರಲಿಲ್ಲ. ಹೌದು, ಬಿಡಿ, 2 ಸರಿ ತಿಳಿತಾರೆ. ಅಶ್ವತ್ಥಾಮರನ್ನೇ ಸೋಲಿಸ್ತಾರೆ, ಅದು ಹೇಳ್ತಾರೆ. ಅಶ್ವತ್ಥಾಮರನ್ನೇ ಸೋಲಿಸ್ತಾರೆ, ಅಶ್ವತ್ಥಾಮರ ಭಯದಿಂದ ಹೋಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಸೋಲಿಸೋದ್ರಿಂದ ಸ್ಪಷ್ಟ. ನಾಸ್ತ್ರಯುದ್ಧಂ ಕ್ವಚಿತ್ ಭೀಮೋ, ಅದು ಗೊತ್ತಿದ್ರು ಕೂಡ ಭೀಮಸೇನ ಯಾತಕ್ಕೆ ಅಸ್ತ್ರ ಯುದ್ಧ ಮಾಡಲಿಲ್ಲ ಅಂತ ಕೇಳಿದರೆ, ಹಿಂದೆಲ್ಲ ಹೇಳಿದ್ದಾರೆ, ಕಾರಣ ಕೊಟ್ಟಿದ್ದಾರೆ ಈಗಾಗಲೇ. ಆದರೆ ಕ್ವಚಿತ್, ಯಾವ ಕಾಲಕ್ಕೂ ಕೂಡ ಭೀಮಸೇನನು ಅಸ್ತ್ರಯುದ್ಧವನ್ನು ಧರ್ಮಂ ಅಂಜಸಾ ಧರ್ಮಂ ನ ಮನ್ಯತೆ, ಪೂರ್ಣವಾದ ಧರ್ಮ ಅಂತ ಭಾವಿಸಿಲ್ಲ. ಪರಿಪೂರ್ಣ ಧರ್ಮ ಅಲ್ಲ ಅದು. ಯಾಕಲ್ಲ ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಯಾತಕ್ಕಲ್ಲ.
ಅಸ್ತ್ರಯುದ್ಧ ಯಾತಕ್ಕೆ ಅತಿ ದೊಡ್ಡ ಧರ್ಮ ಅಲ್ಲ ಅಂತ ಕೇಳಿದರೆ, ನಹಿ ಭಾಗವತೋ ಧರ್ಮೋ ದೇವತಾಭ್ಯುಪಯಾಚನಂ ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತಾನ್ಯೇಭ್ಯೋ ಹಿ ಅಸ್ತ್ರಂ ಕಾಮ್ಯ ಫಲಪ್ರದಂ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಃ. ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ, ಇದು ಭಾಗವತ ಧರ್ಮದ ಲಕ್ಷಣ. ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ, ದೇವತೆಗಳನ್ನ ಬೇಡಿಕೊಳ್ಳೋದೆಂದು ಭಾಗವತ ಧರ್ಮ ಅಲ್ಲ. ನೆನಪಿರ್ಬೇಕದು. ಈ ಕಾಮ್ಯವ್ರತಗಳೆಲ್ಲ ಹೋಯ್ತಲ್ಲಿ. ಯಾವುದೇ ಕಾಮ್ಯವ್ರತ ಮಾಡಿದ್ರು ಕೂಡ ಏನದು ಕೇಳಿಕೊಳ್ಳೋದು, ಫಲ ಕೇಳೋದು. ಆದ್ದರಿಂದ ಧರ್ಮ ಅಲ್ವೇ ಅಲ್ಲ. ಫಸ್ಟ್ ಅದು ಬೇರೆ ದೇವತೆಗಳನ್ನು ಕೇಳಲೇಬಾರದು. ಇನ್ನು ದೇವರನ್ನು ಕೇಳಬಹುದಲ್ಲ ಅಂತ ಕೇಳಿದರೆ, ದೇವರನ್ನು ಕೂಡ ಏನು ಕೇಳಬಾರದು? ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ. ಜ್ಞಾನಭಕ್ತಿ, ಜ್ಞಾನಂಚ ಭಕ್ತಿಶ್ಚ ಜ್ಞಾನಭಕ್ತಿ ದ್ವಿವಚನ, ಜ್ಞಾನ ಮತ್ತು ಭಕ್ತಿ ಎರಡನ್ನ ಪ್ಲಸ್ ಹರೇಸ್ತೃಪ್ತಿಂ, ಶ್ರೀಹರಿಯ ತೃಪ್ತಿಯನ್ನ ವಿನ ಹೊರತು ವಿಷ್ಣೋರಪಿ ಕ್ವಚಿತ್, ವಿಷ್ಣುವಿನಿಂದ ಕೂಡ ಆಕಾಂಕ್ಷಂ ವರವನ್ನಾಗಿ ಕೇಳಬಾರದು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಉಳಿದವರಿಂದ ಕೂಡ ಕೇಳಬೇಕಾದ ಜ್ಞಾನಭಕ್ತಿ ಇದನ್ನೇನೆ. ಅದು ಎಷ್ಟೇ ಕೇಳಿದ್ರು ಕೂಡ ಅವ್ರು ಎಷ್ಟೇ ಕೊಟ್ಟರು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವ್ರು ಕೊಡೋಷ್ಟು ಸಾಧ್ಯ. ದೇವರಲ್ಲಿ ಪೂರ್ಣ ಜ್ಞಾನ ಪೂರ್ಣ ಭಕ್ತಿ ಕೊಡ್ಬೇಕಾದ್ರೆ ದೇವರೇ ಕೊಡ್ಬೇಕು. ಅವ್ರ ಬಗ್ಗೆ ಎಷ್ಟೇ ಸರಿಯಾಗಿ ಮಾಹಿತಿ ಉಳಿದವರು ಕೊಟ್ಟರು ಕೂಡ ಅವರೇ ಕೊಟ್ಟಷ್ಟು ಏನಿರೋದಿಲ್ಲ, ಅದು ಪೂರ್ಣ ಇರೋದು. ಅದು ಪೂರ್ಣವಾಗಿ ಜ್ಞಾನ ಕೊಡು, ಪೂರ್ಣವಾದ ಭಕ್ತಿ ಕೊಡು. ಯಾಕೆ ಬಿಂಬರೂಪ ಜ್ಞಾನ ನಂಬಿಬೇಕು. ಬಿಂಬರೂಪ ಅಂದ್ರೆ ನಾರಾಯಣನೇ. ನಾರಾಯಣ ಜ್ಞಾನ ಕೊಡೋರು ನಾರಾಯಣನೇ ಕೊಡ್ಬೇಕೆ ಹೊರತು ಎಲ್ಲ ಉಳಿದವ್ರು ಮಾಡ್ಬೋದು. ಮೇನ್ ಸಿಗ್ನೇಚರ್ ಇವರೇ ಹಾಕ್ಬೇಕಲ್ಲ. ಆದ್ದರಿಂದ ಬಿಟ್ಟಿರೋದಿಲ್ಲ. ಬಿಂಬರೂಪದ ಜ್ಞಾನ ಕೊಡೋದು. ಜ್ಞಾನ ಅಂದ್ರೆ ಯಾವುದೋ ಜ್ಞಾನ ಅಲ್ಲ, ತತ್ವಜ್ಞಾನ ಬ್ರಹ್ಮಜ್ಞಾನ. ಅದು ಯಾವುದೋ ರೂಪದ್ದಲ್ಲ. ಯಾವ ರೂಪದ? ಬಿಂಬ ರೂಪದ್ದೇ ಆಗಬೇಕು. ಅದರಿಂದನೇ ಮೋಕ್ಷ. ಆದ್ರಿಂದ ಜ್ಞಾನಭಕ್ತಿ ಹರೇಸ್ತೃಪ್ತಿ ವಿನಾ ವಿಷ್ಣುರಪಿ ಕ್ವಚಿತ್ ನಾಲ್ಕು. ಅದಕ್ಕೆ ಬೇಡಿದರೆ ನಡೆಯನ ಬೇಡವೆ ಅಂತ ಹೇಳಿದ್ರಲ್ಲ. ಕೇಳಿದ್ರೆ ನನ್ನ ಕೇಳಬೇಕು, ದೇವ್ರನ್ನ ಕೇಳಬೇಕು ಹೊರತು ಉಳಿದವ್ರನ್ನ ಕೇಳಬಾರ್ದು. ದೇವ್ರನ್ನ ಕೇಳೋದು ಅದು ಎಷ್ಟೋ ಜನ ಜ್ಞಾನಿಗಳು ಬರೀತಾರೆ. ನಾವು ಏನು ಕೇಳುವ ಶಾಸ್ತ್ರ ಹೇಳ್ತಾ ಏನೋ ಕೇಳೋದಿಲ್ಲ. ನಾನು ತುಂಬ ಆಪತ್ಕಾಲ ಬಂದಾಗ ನನ್ನ ಮನಸ್ಸು ಕೆಟ್ಟ ಹೋಗ್ಬಿಟ್ಟು ಕೇಳಿಬಿಡ್ಬೋದು. ನೀನು ಕೊಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ನೀನು ಕೊಡಬೇಡ. ಯಾಕೆ? ಸರಿಯಾಗಿ ಕೇಳಿಲ್ಲ, ಅದರಿಂದ ತಪ್ಪದು ಕೇಳಿದ್ದು. ಅದರಿಂದ ಕೊಡಲೇಬೇಡ. ಅದು ಎಷ್ಟು ಮಟ್ಟಿಗೆ ಎಚ್ಚರ ಇರಬೇಕು ಅಂದರೆ ಮೈ ಮರೆತೂ ಕೇಳಬಾರ್ದು. ಆ ಕೇಳಿದರೆ ಕ್ಷಮಿಸಿಬಿಡೋದನ್ನ, ಅದು ಕೊಡಬೇಡ ಬಂದೆ ಹೇಳ್ತಾರೆ. ಎಷ್ಟೋ ಜನಕ್ಕೆ ಅವ್ರಿಗೆ ಕೊಡಬೇಡಿ ಹೇಳಿದ್ರೆ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಕೊಡಬೇಡಿ ಅಂತ ಹೇಳ್ತಾರಲ್ಲ. ಆ ರೀತಿ ಆರೋಗ್ಯ ಸರಿ ಇಲ್ಲ, ಆಸೆ ಇದೆ, ತಿನ್ಬೇಕು ಅಂತ ಆಸೆ ಇದೆ, ಕೊಡಬೇಡಿ. ಡಾಕ್ಟ್ರೆ ಅವ್ರಿಗೆ ಕೊಡಬೇಡಿ ಅಂತ ಹೇಗೆ ಹೇಳ್ತಾರೆ ಹಾಗೆ. ಎಷ್ಟೋ ಜನ ಹಿಂದಿನ ಕಾಲಕ್ಕೆ ಹೇಳ್ತಿದ್ರು ಕೂಡ ವಯಸ್ಸಾದವರು, ನಾವು ಏಕಾಚಿ ಸತ್ತ ನೀರು ಹಾಕ್ಬಿಡ್ಬೇಡಿ ಬಾಯಲ್ಲಿ ಅಂತೇಳಿ. ಅಷ್ಟರ ಮಟ್ಟಿಗೆ ಅವ್ರಿಗೆ ಏನಿರ್ತಿತ್ತು, ಜ್ಞಾನ ಇರ್ತದೆ. ಅವಾಗ ಎಚ್ಚರ ಇರಲ್ಲ. ನೀವು ಏಕಾಚಿ ಇದ್ರೆ ನೀರು ಹಾಕಿಬಿಡ್ಲಕ್ಕೆ ಹೋಗ್ಬೇಡಿ. ಅಂತ್ಯಕಾಲ ನೀರು ಹಾಕ್ಬೇಕು ಅಂತಿದೆ, ಅದು ಏಕಾಚಿ ಹಾಕಬಾರ್ದು, ಆದ್ದರಿಂದ ಹಾಕಬೇಡಿ ಅಂತ ಹೇಳ್ತಾರೆ. ಇದೆಲ್ಲ ತಿಳುವಳಿಕೆ ಇರಬೇಕು. ಹರಿಯ ತೃಪ್ತಿ, ಹರಿ ಪ್ರಣಯಾಮ ವಾಸುದೇವ್, ಹರಿ ಪ್ರೀತರಾಗಬೇಕು ಅಂತ. ಪ್ರೀತಿ ಅಂತ, ತೃಪ್ತಿ ಪ್ರೀತಿ ಅಂತ. ಅದೇ ಭಗವತ್ ಪ್ರಸಾದ. ಯಾವುದಕ್ಕೆ ಅಲ್ಲ. ಹರೇ ತೃಪ್ತಿ ಶಬ್ದಕ್ಕೆ ಏನರ್ಥ? ನೀನು ತೃಪ್ತನಾಗು, ಮೊದಲೇದೇನು ಪ್ರೀತನಾಗು ಅಂತ. ಪ್ರೀತನಾಗು, ಪರಮ ಪ್ರಸಾದವನ್ನು ಮಾಡು. ಜ್ಞಾನ ಕೊಟ್ಟಿದ್ದಾನೆ, ಪ್ರಸಾದ ಮಾಡಿದ್ದಾನೆ ಅಂತ ಅರ್ಥ. ಅದು ಮುಕ್ತಿ ಕೊಡ್ಲಿಕ್ಕೆ ಏನು ಕೊಡಬೇಕು? ಪರಮ ಪ್ರಸಾದ. ಅಲ್ಲೂ ಆನಂದ ಆಚೆ ಕೊಡೋ ಇನ್ನೂ ಪ್ರಸಾದ ಆಗಬೇಕು. ಆ ತೃಪ್ತಿ ಅದನ್ನು ಕೊಡು. ಅಷ್ಟೇ ಅಲ್ಲ, ನೀನು ನನ್ನ ಸೇವೆ ಬಗ್ಗೆ ಪೂರ್ಣವಾಗಿ. ಅಲಂ ಶಬ್ದಕ್ಕೆ ಏನರ್ಥ? ಪೂರ್ಣವಾಗಿ ತೃಪ್ತನ. ನನ್ನ ಯೋಗ್ಯತೆಗೆ ಎಷ್ಟೋ ಅಷ್ಟು ಪೂರ್ಣ ತೃಪ್ತಿ ದೇವ್ರು ಮಾಡ್ಸೋಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ದೇವರು ಎಷ್ಟೋ ಅನುಗ್ರಹ ಮಾಡ್ತಾನಾದ್ರಿಂದ ತೃಪ್ತನಾಗ ಅಷ್ಟು. ತೃಪ್ತಿ ಶಬ್ದಕ್ಕೆ ಅರ್ಥ ಏನು? ತುಂಬ ಹೊಟ್ಟೆ ತುಂಬ ಇನ್ನು ಹಾಕಬೇಡಿ. ಅಲಂ ಬುದ್ಧಿ ಬಂತಲ್ಲ. ಪೂರ್ಣ ತೃಪ್ತಿ ಏನು ತೋರಿಸುತ್ತೆ? ಪೂರ್ಣ ತೃಪ್ತಿ ಅಂದರೆ ಸಾಕು ಅಂತ. ಇನ್ನೂ ಎಷ್ಟು ಹಾಕಿನೂ ಹಾಕಲಿಲ್ಲ ಚೂರು ಅಂದ್ಬಿಟ್ರೆ ಅಲ್ಲಿಗೆ ಹೋಯ್ತು. ಎಷ್ಟು ಹಾಕಿದ್ದಾನೆ ಲೆಕ್ಕ ಅಲ್ಲ. ಒಂದೇ ಹಾಕಿದ್ದ ತೃಪ್ತಿ ಆಯ್ತು, ಮುಗಿತಾರೆ. 10 ಹಾಕಿದ ತೃಪ್ತಿ ಆಯ್ತು, 100 ಇನ್ನೂ ತೃಪ್ತಿ ಆಗಲಿಲ್ಲ. ಅವಾಗ ಅಲಂ ಬುದ್ಧಿ ಬಂದಿಲ್ಲ. ಅಲಂ ಬುದ್ಧಿ ಅಂದರೆ ಪೂರ್ಣ ತೃಪ್ತಿ ಕೊಟ್ಟು ಅಲಂ ಬುದ್ಧಿ. ಆದ್ದರಿಂದ ಪೂರ್ಣ ತೃಪ್ತನಾಗ. ಬೇರೆ ಪೂರ್ಣ ತೃಪ್ತನಾದ್ಮೇಲೆ ಅಲಂ ಬುದ್ಧಿ ಬೇರೆ ಚಾನ್ಸೇ ಇಲ್ಲ. ಅಲ್ಲ, ಸಾಕು ಅಂತ. ಸಾಕು ಸಾಕು ಅಲಂ ಸಾಕು. ಜ್ಞಾನಭಕ್ತಿ ಹರೇಶ್ ತೃಪ್ತಿ ವಿನ. ಅದಕ್ಕೆ ಲೋಕದಲ್ಲಿ ಉಳಿದು ಎಲ್ಲದ್ರ ಬಗ್ಗೆ ಎಷ್ಟಿರ್ಬೇಕು ನಮಗೀಗ? ಸಾಕು, ಎಷ್ಟು ಬೇಕೋ ಅಷ್ಟು ಸಾಕು ಸಾಕು. ಅಲಂ ಅಲಂ ಅಲಂ. ದೇವ್ರ ಬಗ್ಗೆ ಮಾತ್ರ ಅದಕ್ಕೆ ತದಲಂ ಬಹುಲೋಕ ವಿಚಿಂತನೆಯ ಪ್ರಬಣಂ ಕುರು ಮಾನಸ ಬಿ. ದೇವ್ರ ಬೇರೆ ಬಗ್ಗೆ ತಿಳಿದಲ್ಲ ಸಾಕು. ತುಂಬ ಡೀಪಾಗಿ ಕೇಳೋ ನೆಸಿಟಿ ಇಲ್ಲ. ಗೊತ್ತಾಯ್ತಾ? ಕೆಲಸ ಸಿಗ್ತದೆ, ಯಾವ ಕೆಲಸ ತಲೆಗೆ ಅವೆಲ್ಲ ಬೇಡ. ಎಷ್ಟು ಸಂಬಳ ಇದಾಗಿದೆ, ಎಷ್ಟು ದಿವಸ ಪರ್ಮಿಷನ್ ಬರುತ್ತೆ, ಅದಕ್ಕೆ ಡಿಮ್ಯಾಂಡ್ ಮಾಡ್ಬೇಕು. ಅದನ್ನು ಬೇಕಿಲ್ಲ, ಆಯಿತು, ಒಂದು ಸ್ಟೇಜಲ್ಲಿ ಮುಗಿದೋಯ್ತು ಅಷ್ಟೇ. ಟೂ ಮಚ್ ಮಾಡಬಾರ್ದು. ಆದರೆ ದೇವತೆಗಳ ಬಗ್ಗೆ, ದೇವ್ರ ಬಗ್ಗೆ ಎಷ್ಟು ತಿಳ್ಕೋಬೇಕು?
ಎಷ್ಟು ದೇವ್ರ ಬಗ್ಗೆ ಅಂತೂ ಎಷ್ಟು ಸಾಧ್ಯ ಆಗುತ್ತೆ ತಿಳ್ಕೊಬೇಕು. ಯಾತಕ್ಕೆ ನಮಗೂ ದೇವ್ರ ಸಂಬಂಧ ಎಂಥದ್ದದು ನಿತ್ಯ ಸಂಬಂಧ ಆದ್ದರಿಂದ ಎಷ್ಟು ತಿಳ್ಕೊಂಡ್ರೂ ಒಳ್ಳೇದೇ. ಗೊತ್ತಾಯ್ತಾ? ನಿತ್ಯ ಸಂಬಂಧ ಬೇರೆ, ಬಾಡಿಗೆ ಬೇರೆ ಹುಡುಕೋ ರೀತಿ ಬೇರೆ, ಕೊಳ್ಬೇಕಾದ್ರೆ ಹುಡುಕೋ ರೀತಿ ಬೇರೆ. ಬಾಡಿಗೆ ಬೇರೆ ಏನೋ ಟೆಂಪರ್ ಇವತ್ತೆಲ್ಲ ಚೇಂಜ್ ಮಾಡ್ಬೋದು ಬೇಕು, ಇದು ಹಾಗಲ್ಲ. ಹೆವಿ ಇನ್ವೆಸ್ಟ್ಮೆಂಟ್ ಆ ಭಾರಿ ಕೇರ್ಫುಲ್ ಆಗಿ ತಗೋಣ ಅಂತಾರಲ್ಲ ಹಾಗೆ. ದೇವ್ರ ಬಗ್ಗೆ ನಮಗೆ ನಿತ್ಯ ಸಂಬಂಧ ಇರೋದ್ರಿಂದ ದ್ವಾಸುಪರ್ಣ ನಿತ್ಯ ಸಂಬಂಧ ಇರೋದ್ರಿಂದ ನಾವು ದೇವ್ರ ಬಗ್ಗೆ ಭಾರಿ ಹೆಚ್ಚು ತಿಳ್ಕೋಬೇಕು ಅಂತ. ನಹಿ ಭಾಗವತೋ ಧರ್ಮೋ ದೇವತಾಭ್ಯುಪಯಾಚನಂ ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣುರಪಿ ಕ್ವಚಿತ್. ಯಾವುದೇ ಒಂದು ಕಾಮ್ಯಕರ್ಮ ಮಾಡಬೇಕು ಅನಿಸುತ್ತೆ ಅಷ್ಟು ಆಚಾರ್ಯ ಮಾತು ನೆನ್ಪು ಮಾಡ್ಕೋಬೇಕು. ನಹಿ ಭಾಗವತೋ ಧರ್ಮ ಬ್ಯಾಂಡ್ ಒನ್ ವೇ ಅಂತ ಹೇಳಿದ ತಕ್ಷಣ ಹೋಗೋದಿಲ್ವಲ್ಲ ಹಾಗೆ. ಒನ್ ವೇ ಅಂತ ಹೇಳಿದ ಏನರ್ಥ? ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಹೋಗೋದು ಎರಡು ಟೂ ವೇ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ನೆನಪ ನೋಡಿ ಬೋರ್ಡ್ ನೋಡಿದ ತಕ್ಷಣ ನಿಲ್ಲಿಸ್ಬಿಡ್ತಾನೆ ತಕ್ಷಣ. ಅದೇ ಬೋರ್ಡ್ ಇದೆ, ಅಕ್ಷರ ಬೋರ್ಡ್ ಹಾಕಿದ್ದಾರೆ, ಭಾಗವತ ಧರ್ಮ ಅಲ್ಲ ಏನದು ಕಾಮ್ಯ ಕರ್ಮ ಮಾಡೋ ಸರಿಯಲ್ಲ ಅಂತ ಹೇಳಿದ ಮೇಲೆ ಬಿಟ್ಬಿಡ್ಬೇಕು. ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣುರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತ ಅನ್ಯೇಭ್ಯ ಹುಡುಗರಿಂದ ಕೇಳಬಾರದು ಅಂತ ಬೇರೆ ಹೇಳಬೇಕಾ? ಈ ಅಸ್ತ್ರಂ ಕಾಮ್ಯ ಫಲಪ್ರದ. ಇದೆಲ್ಲ ಯಾಕೆ ಹೇಳಿದಿರಿ ಅಂದರೆ, ಅಸ್ತ್ರ ಯಾಕೆ ಭೀಮಸೇನ ಇಷ್ಟಪಡಲಿಲ್ಲ, ಪೂರ್ಣ ಧರ್ಮ ಅಂತ ಭಾವಿಸಲಿಲ್ಲ ಅಂದರೆ, ಅಸ್ತ್ರ ಶಬ್ದಕ್ಕೆ ಏನರ್ಥ? ಕಾಮ್ಯಕರ್ಮ. ಅಸ್ತ್ರವನ್ನ ಕಾಮ್ಯಕರ್ಮ ಅಂತಾನೆ. ಕಾಮ್ಯ ಫಲಪ್ರದ. ಕಾಮ್ಯ ಅಂದ್ರೆ ಬಯಸಿದ್ದನ್ನ, ನಾವು ಇದನ್ನ ಬಯಸಿದ್ದು ಸಾಧಿಸ್ಲಿಕ್ಕೆ ಏನು ಉಪಯೋಗಿಸ್ತಾರೆ, ಅದು ಕಾಮ್ಯಕರ್ಮ. ಒಂದು ಬಯಕೆ ಇದೆ, ಪೂರೈಸಬೇಕಾಗಿದೆ, ಯಾರು ಕೊಡ್ತಾರೋ ಅವ್ರು ಹೋಗ್ತಾರೆ, ಕಾಮ್ಯಕರ್ಮ ಆಯ್ತಾಗ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಭಾಗವತದಲ್ಲಿ. ಯಾವ್ಯಾವ ಫಲಕ್ಕೆ ಯಾರ್ಯಾರನ್ನ ಕೇಳಬೇಕು ಅಂತ ಬಂದಿದೆ ಈಗಾಗಲೇ. ಹಾ ಹೌದು ಹೌದು. ಯಾವಾಗ ಆಗತ್ತೆ ಗೊತ್ತಾ? ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕಾಮ್ಯನೇ ಅದು. ಯಾತಕ್ಕೆ ಕಾಮ್ಯ ಅದು? ನನ್ನನ್ನು ಜಯ ಕೊಡು ಅಂತ ಕೇಳಬೇಕೀಗ. ಪ್ರಹ್ಲಾದ ಕೂಡ ಏನು ಮಾಡಿದ್ದು? ಹಿಂದೆ ಬಂದು ಈಗಾಗಲೇ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದ, ಇವನನ್ನು ಆಪತ್ತಿನಿಂದ ಪಾರು ಮಾಡೋದು. ಭೀಮಸೇನ ಅದನ್ನು ಕೇಳ್ತಿರ್ಲಿಲ್ಲ. ಅರ್ಥ ಆಯ್ತಾ? ಅದನ್ನೂ ಕೇಳಬಾರ್ದು. ಯಾಕೆ ಅಂತ ಕೇಳಿದ್ರೆ, ದೇವರಿಗೆ ಏನು ಗೊತ್ತಿದೆ ಈಗ? ಈಗ ಸ್ವಧರ್ಮ ಮಾಡ್ಲಿಕ್ಕೆ ಹೇಳಿದ್ದಾನೆ. ಇವ್ರ ಪ್ರಶ್ನೆ ಏನು ಅಂದರೆ, ಸ್ವಧರ್ಮಕ್ಕೆ ಅನುಕೂಲವಾಗತಕ್ಕಂಥದ್ದನ್ನು ಕೇಳಿದರೆ ಕಾಮ್ಯ ಹಾಗಾಗತ್ತೆ ಅಂತ ಇವ್ರ ಪ್ರಶ್ನೆ. ಅದಕ್ಕೇನು ಉತ್ತರ ಅಂತ ಕೇಳಿದರೆ, ದೇವರು ಏನು ಸ್ವಧರ್ಮ ಅಂತ ಹೇಳಿದ್ದಾನೋ ಅದು ಮಾಡ್ಸಕ್ಕೆ ತಾನೇ ಕೊಡ್ತಾನೆ, ನಾವು ಕೇಳಬೇಕಾಗಿಲ್ಲ. ಅದು ಹೇಳಿದ್ನಲ್ಲ ಈಗ, ತಾನೇ ಉದಾಹರಣೆಗೆ ಆಫೀಸ್ನಿಂದ ಕಳಿಸ್ಕೊಟ್ರು ಡೆಲ್ಲಿಗೆ ಅಂತ ತಿಳ್ಕೊಬಾರ್ದು, ಬೇರೆ ಊರಿಗೆ ಕಳಿಸ್ಕೊಟ್ರು. ಟಿಕೆಟಿಂದ ಎಲ್ಲ ವ್ಯವಸ್ಥೆ ಯಾರು ಮಾಡ್ತಾರೆ? ಎಲ್ಲ ಅಲ್ಲಿ ರಿಸೀವ್ ಮಾಡೋ ವ್ಯವಸ್ಥೆ, ಮತ್ತೆ ಕಳಿಸೋ ಎಲ್ಲ ಮಾಡಿಬಿಟ್ಟಿರ್ತಾರೆ. ಮತ್ತೇನು ಕೇಳಬಾರ್ದು? ಏನು ಕೇಳಬಾರ್ದು? ಮತ್ತೆ ಕೇಳಬಾರ್ದು. ಯಾಕಂದ್ರೆ ಕೇಳಿದ್ರೆ ಮತ್ತೆ ಯಾರೋ ಕೇಳ್ತಾನೆ ಅಂತ. ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಲೋಟ ಕೊಡ್ತೀರಾ, ನೀರು ಹಾಕ್ತೀರಾ ಅಂತ ಕೇಳೋದಿಲ್ಲ. ಎಲೆ ಹಾಕ್ತೀರಾ, ಬಡಿಸ್ತೀರಾ? ಯಾಕೆ ಏನೋ ಸೇರಿ ಊಟಕ್ಕೆ ಬನ್ನಿ, ಏನು ಸೇರಿದೆ ಅದರಲ್ಲಿ? ಎಲ್ಲ ಸೇರಿ ದೇವ್ರ ಕರ್ಮ ಮಾಡೋದ್ರೆ ಏನರ್ಥ? ಅದು ಊಟಕ್ಕೆ ಬನ್ನಿ ಇದ್ದ ಹಾಗೆ. ನಾನು ಮಾಡ್ಕೊಡ್ತೇನೆ ಅಂತ ಅರ್ಥ. ಮತ್ತೆ ಕೇಳಿದ್ರೆ ಏನು ತೋರಿಸುತ್ತದು? ನಂಬಿಕೆ ಇಲ್ಲ ಅಂತ. ದೇವರಲ್ಲಿ ಏನಿಲ್ಲ ಅಂತ ಆಗುತ್ತೆ, ನಂಬಿಕೆ ಇಲ್ಲ. ಹೌದು, ಯಾಕಂದ್ರೆ ಬೇರೆ ಶಕ್ತಿ ಕೊಡ್ತಾರೆ ಅಂತ ಅರ್ಥ. ಯಾಕಿರುತ್ತೆ? ಹೌದು, ಏಕಾಶುಪಾಶ ಮಾಡಿ ಪರಮಾತ್ಮ ಹೇಳಿದ್ದಾರೆ, ಶಕ್ತಿ ಕೊಡ್ತಾರೆ ಅಂತ ಅರ್ಥ. ಅದಕ್ಕೆ ಅರ್ಥ ಆಯ್ತಾ? ಈಗ ಈ ಕಾರು ಸ್ಪೀಡ್ ಲಿಮಿಟ್ 240 ಕಿಲೋಮೀಟರ್ ಅಂದ್ರೆ ಹೋಗುತ್ತೆ ಅಂತ ಅರ್ಥ. ಅದು ಹೇಳದೆ ಕೊಡ ಏನ್ ತಿಳ್ಕೊಂಡಾಗಾಯ್ತು ನಾವೇ ಎಲ್ಲಿ ಹೋದ್ರೆ. ಯಾಕೆ ಕಾರ್ಯಕ್ಕೆ ಯೋಗ ಮಾಡ್ತಾನೆ ಇವನು ಏನಿರ್ಬೇಕು? ಒಂದು ಕರ್ತೃತ್ವ ಏನಿದೆ ಇವರಿಗೆ, ಸ್ವಾತಂತ್ರ್ಯ ಇಲ್ಲ, ಕರ್ತೃತ್ವ ಏನಿದೆ, ಸ್ವರೂಪದಲ್ಲಿ ಏನ್ ಹೇಳುತ್ತೆ? ಒಬ್ಬೆ ಮಾಡಬಾರ್ದು, ಅದನ್ನ ಅಲ್ಲಿಗೆ ಹೋಯ್ತಾರೆ. ಓದಬಾರ್ದು, ಅದು ತಪ್ಪೋಯ್ತು. ಓದ್ಬೇಕು ಅಂತಿದ್ದೇವೆ ಬಂತಾಗ ನಾರದ ಧ್ರುವ ಹೊರಟ ಮನೆಯಿಂದ. ಯಾರನ್ನ ಬರಲಿ ಅಂತ ಕೇಳಿದ್, ದೇವ್ರ ಪೂಜೆ ಹೊರಟು. ನಾರದ್ರು ಬಂದ ದಾರಿ ಒಳ ದೇವ್ರು ಹೇಳಿ ನಾರದ್ರಿಗೆ ಫೋನ್ ಮಾಡಿದ್ನ ಆಯ್ತಾ, ತಿಳಿಸಿದ್ನ? ಏನಿಲ್ಲ, ದೇವ್ರು ಯೋಗ ಕಳಿಸ್ಬಿಟ್ಟ ತಕ್ಷಣ. ಸ್ಕೂಲ್ ಓಪನ್ ಸೇರಿಸಿದ ತಕ್ಷಣ ಏನು ವ್ಯವಸ್ಥೆ ಮಾಡ್ತಾರೆ? ಯಾವ ಸಬ್ಜೆಕ್ಟ್ ಯಾವ ಬೇಸ್ಟ್ ಎಲ್ಲ ಇವ್ರಿಗೆ ಎಲ್ಲ ಕೇಳಬೇಕಾಗಿಲ್ಲ. ಸಾರಿ ಸಬ್ಜೆಕ್ಟ್ ಬೇಸ್ಟ್ ಯಾರು ಇದಕ್ಕೆ ಯಾರು ಕೇಳಬೇಕಾಗಿಲ್ಲ. ಎವ್ರಿಥಿಂಗ್ ಇದು ಅನೌನ್ಸ್. ಅವರೇ ಎಲ್ಲ ಪರೀಕ್ಷೆಯನ್ನು ಮಾಡ್ತೀರಿ ಕೇಳಬೇಕಾಗಿಲ್ಲ, ಅವರೇ ಅನೌನ್ಸ್ ಮಾಡ್ತಾರೆ. ಎಲ್ಲ ಕೆಲಸ ಏನು ಮಾಡ್ತಾರೆ? ಒಟ್ಟು ತಿಳ್ಕೊಳ್ಳೋದು ಅಷ್ಟೇ ನಿಮ್ಮ ಕೆಲಸ. ಪೇಪರ್ ಕೊಡ್ತಾರೆ, ಆನ್ಸರ್ ಪೇಪರ್ ಅವರೇ ಕೊಡ್ತಾರೆ, ಹೆಚ್ಚು ಬೇಕಾದ್ರೆ ಮತ್ತೆ ಕೊಡ್ತಾರೆ. ಪ್ರತಿಯೊಂದು ರೆಡಿ ಇರುತ್ತೆ. ಇವ್ರ ರೋಲ್ ಏನಿಲ್ಲ, ಸರಿಯಾಗಿ ಉಪಯೋಗಿಸೋದಷ್ಟೇ ಅವ್ರಿಗೆ ಕೆಲಸ. ಏನಾದ್ರು ಬೇರೆ ಕೇಳಿದ್ರೆ ಏನರ್ಥ? ಅದು ಕಾಮ್ಯ ಆಯ್ತು. ಕೊಡ್ಬೇಕಾದ್ರೆ ಮತ್ತೆ ಕೇಳೋದು ತಪ್ಪದೀಗ. ಅದಕ್ಕೆ ಯಾರನ್ನು ಕೇಳಬಾರದು, ಕಾಮ್ಯ ಫಲ. ದೇವ್ರನ್ನ ಕೇಳಬಾರದು, ಸರ್ವಜ್ಞ. ಸರ್ವಶಕ್ತ ಆದ್ದರಿಂದ ಹೇಳಿದ್ರೆ ಮನೆ ಮಾಡಿದ್ರೆ ಮನೆ ಮಾಡ್ತಾನೆ. ಇದೆಲ್ಲ ತುಂಬಾ ಹೈಯೆಸ್ಟ್ ಲೆವೆಲಲ್ಲಿ ಬರೋದು, ಲೋವರ್ ಲೆವೆಲ್ ಬರೋದಿಲ್ಲ, ತುಂಬಾ ಹೈಯೆಸ್ಟ್ ಲೆವೆಲ್. ಮಕ್ಕಳಿಗೆ ಊಟ ಬೇಡ ಅಂದ್ರೆ ಹಿಡಿದು ಬಂದು ಮಾಡಿಸೋದಿಲ್ಲ ಊಟನ. ನನ್ನ ಜೊತೆ ಊಟಕ್ಕೆ ಕೇಳಿ ಸಾಮಾನ್ಯ ಮಕ್ಕಳು ಊಟ ಹಾಕಿ ಕೇಳೋದು ಭಾರಿ ಇರೋದು. ಬೇರೆ ಕೇಳ್ತಿರ್ತಾರೆ, ಊಟ ಕೇಳೋದಿಲ್ಲ. ಇವ್ರೇನ್ ಮಾಡ್ತಾರೆ? ಹಿಡಿದು ಕೂಡಿಸಿ ಬಾಯಲ್ಲಿ ತುರುಕ್ತಾರೆ. ಅದಕ್ಕೆ ಗೊತ್ತವ್ರಿಗೆ ಅವ್ನು ಏನ್ ಬೇಕು ಅಂತ, ದೇವ್ರು ಹಾಗೆ ಮಾಡ್ತಾನೆ ಅಂತ. ಏನ ಪ್ರಾರ್ಥನೆ ಮಾಡ್ಬೇಕು.
ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನು ಉದ್ದೇಶ ಇದೆ ಈಗ? ಆಪತ್ಕಾಲ, ಸಾಮಾನ್ಯ ಯುದ್ಧದಲ್ಲಿ ಆಪತ್ತಿದ್ದೇ ಇರುತ್ತೆ. ಆಗ ಟೆಂಪ್ಟ್ ಆಗ್ತಾನೆ ಅವನು. ಯಾವ ರೀತಿ ಟೆಂಪ್ಟ್ ಆಗ್ತಾನೆ? ಬೇಗ ಫಲ ಸಿಗಬೇಕು ಅಂತ ಕೇಳ್ತಾನೆ. ಅಲ್ಲಿ ಬಡಿಸ್ತಾ ಇರ್ತಾನೆ, ನಮ್ಗೆ ಹಾಕಿಟ್ಟು ಕೂಗಿದ್ರೆ ಹೇಗೋ ಹಾಗೆ ಬರೋದು ಗ್ಯಾರಂಟಿ ಇದ್ರು ಕೂಡ ಇಲ್ಲಿ ಇಲ್ಲಿ ಹಾಗೆ ನನಗೆ ಬಂದಿಲ್ಲ ಅಂತ ಕರೆಯೋದು. ಇದು ಕೆಲವರಿಗಿಲ್ಲ, ಆ ಥರ ಇದೇನು ತುಂಬ ಜನಕ್ಕೆ ಆ ಥರ ಇದೆ. ಆ ಒಂದು ಟ್ರೆಂಡ್ ಇದಿರ್ತದೆ, ಆ ಟೆಂಡೆನ್ಸಿ ಬಿಡೋದು ಭಾರಿ ಕಷ್ಟ. ಸುಮ್ಮನೆ ಕೂತಿರು ಬಂದೇ ಬರುತ್ತೆ ಅಂತ. ತೇನ ತೆಕ್ತೆ ಏನೋ ಪುಂಜಿ ಅವ್ರು ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಏನ ಸಧರ್ಮ ಮಾಡು ಅಂತ ಎಲ್ಲಿ ಹೇಳ್ತಾನೋ ಅಲ್ಲ, ಎಲ್ಲ ಅವಕಾಶನ ಮಾಡಿಕೊಡ್ತೇನೆ ಅಂತ ಅರ್ಥ. ಯಾವ ಆಫೀಸ್ ಕೂಡ ಮನೆಯಿಂದ ಚೇರ್ಟೇಬಲ್ ಹೋಯ್ತಾರೆ ನೋಡಿದ್ದೀರಾ ನೀವು? ಮನೆಯಿಂದ ಆಫೀಸಿಂದ ಮನೆಗೆ ಹೋಯ್ತಿದ್ದು ಬೇಕಷ್ಟಿದೆ. ಆದ್ರೆ ಮನೆಯಿಂದ ಯಾರು ಆಫೀಸ್ಗೆ ಹೋಗಿದ್ದಿಲ್ಲ. ಯಾತಕ್ಕೆ? ಎಲ್ಲ ವ್ಯವಸ್ಥೆ ಆಗಿದೆ. ಏನು ಮಾಡೋದು ಎಲ್ಲ ವ್ಯಕ್ತಿಗೆ ರೆಡಿ, ಕೂತ್ ಕೆಲಸ ಮಾಡೋದಷ್ಟೇ ಕೆಲಸ. ಇಂಕ್ ಇಲ್ಲ ಕೊಡ್ತಾರೆ, ಮತ್ತೆ ಪೆನ್ ಇಲ್ಲ ಮನೆಯಿಂದ ತೊಗೊಂಬಂತ ಅವ್ರು ಹೇಳಲ್ಲ. ಏನು ಮಾಡ್ತಾರೆ? ಪೆನ್ ಕೊಡ್ತಾರೆ. ಮತ್ತೆ ಮನೆಯಿಂದ ಯಾಕೆ ತರಬಾರದು ಯಾರು ಕೇಳಲ್ಲ. ಯಾಕೆಂದ್ರೆ ಕರ್ತವ್ಯ ಆದ್ದರಿಂದ ಮತ್ತೆ ರೆಡಿ ಇರುತ್ತೆ, ಅದು ಬೇರೆ ತಿಂಗಿ ರೆಡಿ ಇರುತ್ತೆ. ಅಷ್ಟೊಂದು ಮಿಸ್ ಆಗಿ ಡಿಮ್ಯಾಂಡ್ ಮಾಡ್ಬೋದು. ನಾನು ಕೆಲಸ ಪಾಠ ಮಾಡಲಿಲ್ಲ, ಪುಸ್ತಕನೇ ಬಂದಿಲ್ಲ ಅಂತ ಕೇಳ್ಬೋದು. ಗೊತ್ತಾಯ್ತಾ? ಅದು ರಿಪೋರ್ಟ್ ಮಾಡ್ಕೊಳ್ಳೋ ಕೆಲಸ. ರಿಪೋರ್ಟ್ ಮಾಡೋದು ಬೇರೆ, ರಿಕ್ವೆಸ್ಟ್ ಮಾಡೋದು ಬೇರೆ. ರಿಪೋರ್ಟ್ ಮಾಡೋದೇನು ವರದಿ ಒಪ್ಸೋದು ಅಷ್ಟೇ, ಅದನ್ನು ಮಾಡ್ಬೋದು. ಏನು ಮಾಡಾಗಿಲ್ಲ, ರಿಕ್ವೆಸ್ಟ್ ಮಾಡೋದು. ರಿಕ್ವೆಸ್ಟ್ ಮಾಡೋಕ್ಕೆ ಬೇಕು, ಕೊಡೋದವ್ರಿಗೆ ಮಾಡೋದು ಕಷ್ಟ ಇರ್ತಾರೆ ಅಷ್ಟೇ. ಇದು ನೀವು ಕೊಡೋದವ್ರಿಗೆ ಕೆಲಸ ಮಾಡಲ್ಲ, ಏನು ಮಾಡೋಕ್ಕೆ? ಅದು ಕೊಡೋದು ನಾನೇನು ಮಾಡಲಿ ಈಗ? ಅದಕ್ಕೆ ಆಫೀಸ್ ಡ್ರೈವರೇ ಇದ್ದಾರೆ, ಕಾರಿಗೆ ಪೆಟ್ರೋಲೇ ಹಾಕ್ಸಿಲ್ಲ. ಪೆಟ್ರೋಲ್ ಹಾಕ್ಸಿ ಅಂತ ಕೇಳ್ತಾನೆ. ಏನು ರಿಕ್ವೆಸ್ಟ್ ಅಲ್ಲ ಅದು, ದಯವಿಟ್ಟು ಹಾಕ್ಸಿ ಅಲ್ಲ, ಆಗೋಗಿದೆ ಅಂತ ಹೇಳ್ತಾರೆ ಅಷ್ಟೇ. ಹಾಕ್ಬೇಕಷ್ಟೇ. ಅವ್ರು ಯಾಗೋಗಿದ್ರು ಪರವಾಗಿಲ್ಲ ಅಂತ ಹೇಳೋದಿಲ್ಲ, ನಿಮ್ಮ ಜೇಬಿಂದ ಹಾಕಂತ ಹೇಳಲ್ಲ, ಯಾರ್ಯಾರು ಹೇಳೋಲ್ಲ. ಇದು ಲೋಕದಲ್ಲಿ ಇಷ್ಟು ವ್ಯವಸ್ಥೆ ಇರ್ಬೇಕಾದ್ರೆ ದೇವ್ರ ವ್ಯವಸ್ಥೆ ಹೇಗಿರುತ್ತಾಗ ಇನ್ನೂ ಪರ್ಫೆಕ್ಟಾಗಿರುತ್ತೆ. ಎಷ್ಟೋ ಸರ್ತಿ ಅಲ್ಲಿ ಹೇಗೆ ಆಫೀಸಲ್ಲಿ ರೆಡಿ ಮಾಡಿರ್ತಾರೋ ನಾವು ಅಂದ್ಕೊಂಡು ಹೋಗಿ ನೀವು ಅದೇ ರೀತಿ ಅದು ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಇದಾಗುತ್ತಲ್ಲ, ಅಂದ್ಕೊಂಡೇ ಇದೆಯಲ್ಲ ಹೇಗಾಗ್ತಾ ಇದೆ ಅಂತ. ಅಷ್ಟು ಚೆನ್ನಾಗಾಗುತ್ತೆ. ದೇವ್ರು ಮಾಡಿಸ್ತಾರೆ, ಯಾರೋ ಮಾಡಿದ್ದಲ್ಲ, ದೇವ್ರು ಮಾಡಿಸಿರೋ ವ್ಯವಸ್ಥೆ. ಹಾಂ ಅಲ್ಲ, ಲೋಕ ಅವತಾರ ಮಾಡಿದ್ದಾರೆ. ಈಗ ಅವತಾರ ಮಾಡಿದಾಗ ಏನು ಮಾಡ್ಬೇಕು? ಅವತಾರದ ಮೂಲ ದೇವತೆಗಳ ಅವತಾರ ರೂಪ ಇದು, ದೇವತೆಗಳ ಮೂಲ ರೂಪ. ಅವಾಗ ಏನು ಮಾಡ್ಬೇಕಾಗ? ಈಗ ಉದಾಹರಣೆಗೆ ಪ್ರೈಮ್ ಮಿನಿಸ್ಟರೇ ಇರ್ಬೋದು, ಮನೆ ತೊಗೊಂಡಿದ್ದಾನ, ಖಾತಾ ಮಾಡಿಸ್ಬೇಕಾಗ ಕಳಿಸ್ಕೊಡ್ತಾರೆ ಯಾರ ಹತ್ರ? ಸಂಬಂಧ ಕ್ಲರ್ಕ್ ಅವನು. ಆ್ಯಕ್ಚುಲಿ ಅವ್ರ ಹತ್ರ ಹೋಗ್ತಾರೆ, ಏನು ಮಾಡಾಗಿಲ್ಲ. ಮತ್ತೆ ಆ್ಯಕ್ಚುಲಿ ಅವ್ರಿಗಿಂತ ಪವರ್ ಜಾಸ್ತಿ ಇರೋದು, ಅಪಾಯಿಂಟ್ ಮಾಡಿರೋದೇ ಅವನಿರ್ಬೋದು. ಇಷ್ಟಾದ್ರೂ ಕೂಡ ಏನು ಮಾಡಬೇಕು? ಅವನೇ ಸೈನ್ ಮಾಡು. ಈಗ ಪ್ರಿಬಿಟ್ ಸೈನ್ ಮಾಡಿದ್ರೆ ಖಾತಾ ಆಗೋದಿಲ್ಲ. ಅದು ಯಾರು ಮಾಡಬೇಕು? ಅವರವರೇ ಸೈನ್ ಮಾಡಬೇಕು. ಇವನ್ ಕಮಿಷನರ್ ಮಾಡಿದ್ರೆ ಉಪಯೋಗ ಇಲ್ಲ, ಸಂಬಂಧಪಟ್ಟವನೇ ಮಾಡಬೇಕು. ಅದು ನಿಯಮ. ದೇವರ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಅದಕ್ಕೆ ಸ್ವಧರ್ಮ ಅಂತ ಕರೆದು ಅದು ಮಾಡಬೇಕು, ಮಾಡೇ ಮಾಡ್ತಾರೆ. ನಿಹಿ ಭಾಗವತೋ ಧರ್ಮೋ ದೇವತಾ, ಇದೆಲ್ಲ ಡೀಟೇಲಾಗಿ ಯೋಚನೆ ಮಾಡ್ತಾ ಹೋಗ್ಬೇಕು. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಮಾತಿಗಿಂತ ಹೆಚ್ಚಿದ ಅನುಭವಕ್ಕೆ ಹೆಚ್ಚು ಹತ್ರ ಆಗೋದು. ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತ ಅನ್ಯೇಭ್ಯ ಹಿ ಅಸ್ತ್ರಂ ಕಾಮ್ಯ ಫಲಪ್ರದಂ. ಅಸ್ತ್ರ ಎಂಥದ್ದದು? ಕಾಮ್ಯ ಫಲಪ್ರದ. ನೆನ್ಬಿಟ್ಕೋಬೇಕು. ಅದು ಲಿಮಿಟೇಷನ್ ಇರೋದಕ್ಕೆ ಅಸ್ತ್ರ ಉಪಯೋಗಿಸೋದು. ಗೊತ್ತಾ? ಕೋಲ್ ತೊಗೊಂಡು ಹೊಡಿಲಿಕ್ಕೆ ಯಾತಕ್ಕೆ ಹೋಗ್ತೀವಿ? ಕೈಲಿ ಹೊಡಿಲಿಕ್ಕೆ ಬರ್ತಾ ಇಲ್ಲ. ಸ್ಕ್ರೂ ಡ್ರೈವರ್ ಯಾತಕ್ಕೆ ಉಪಯೋಗಿಸ್ತೇವೆ? ಕೈಲಿ ಬರೋದಿಲ್ಲ. ಬಂದರೆ ಅದು ಉಪಯೋಗಿಸೋ ನೆಸಿಟಿ ಇಲ್ಲ. ಊಟಕ್ಕೆ ಚಮಚ ಉಪಯೋಗಿಸೋ, ನಿನ್ನೇನು ಮಾಡ್ತಾನೆ? ಊಟಕ್ಕೆ ಚಮಚ ನೆಸಿಟಿ ಇದೆಯಾ? ಖಂಡಿತ ಇಲ್ಲ. ಅದು ಬೇರೆ ಬೇರೆ ಯಾತಕ್ಕೆ ನೆಸಿಟಿ ಆಯಿತು ಅಂದರೆ ಅವರು ಸಿಕ್ಕಾಪಟ್ಟು ಕೋಲ್ಡ್ ಇದ್ದಾಗ ಗ್ಲೌಸ್ ತೆಗಿಲಿಕ್ಕೆ ಆಗೋದಿಲ್ಲ. ಅವಾಗ ಸ್ಪೂನ್ ಬೇಕು ಅವ್ರಿಗೆ, ಅದು ತೊಗೊಂಡು ಎಲ್ಲ ಇದಾಗೋಗ್ಬಿಡು. ಅದನ್ನು ಇವ್ರು ತಾವು ಫಾರಿನ್ ಹೋಗಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಅವ್ನು ಶುರು ಮಾಡ್ದ. ನಾವು ಇವ್ರು ಹೋಗಿದ್ದ ತೋರ್ಸಬೇಕು, ಇಲ್ಲಿರೋ ಅವ್ರು ನೋಡಿ ಶುರು ಮಾಡಿದ್ರು. ಮತ್ತೆ ಹೀಗಾಗಿ ಒಳ್ಳೇದನ್ನ ಬಿಟ್ಟು ಕೆಟ್ಟದನ್ನ ಕೆಳಗೆ ಶುರು ಮಾಡೋದು. ನೆಸಿಟಿ ಇಲ್ಲ. ನೆಸಿಟಿ ಅಂತ ಕೆಲವು ಹೇಳಿದ್ರೆ ಕೈ ಏನು ಇದಾಗಿದೆಯಾ ಅಂತ ಕೇಳ್ತಾರಲ್ಲ. ಯಾಕೆ ಗಂಧೆ ತಗೋತೀಯ, ಕೈ ಇದಾಗಿದೆಯಾ? ಕೋಲು ಹುಡ್ಕೊಂಡ್ರೆ ಯಾಕೆ ಕಾಲು ಮುರಿದಿದೆಯಾ ಅಂತ ಕೇಳ್ತಾರಲ್ಲ. ಹಾಗೆ ಅದು ಜನಕ್ಕೆ ಅದು ಗೊತ್ತಾಗೋದಿಲ್ಲ. ಕೆಲವು ಇನ್ನೊಬ್ಬರು ಮಾಡ್ತಾರೆ ಅಂತ ಮಾಡೋದಾಗಲಿ, ಪ್ರತಿಷ್ಠೆಯಂತೆ ಮಾಡೋದಾಗಲಿ, ಅನುಕರಣೆ ಮಾಡೋ ಎಂದೂ ಕೂಡ ಧರ್ಮ ಅಂತ ಅನಿಸೋದಿಲ್ಲ. ವಿಷ್ಣೋರಪಿ ಕ್ವಚಿತ್. ಅದು ಎಂಜಲ್ ಪ್ರಶ್ನೆ ಇದೆ. ನಾಕಾಂಕ್ಷಂ ಕಿಮುತ ಅನ್ಯೇಭ್ಯ ಈ ಅಸ್ತ್ರಂ ಕಾಮ್ಯ ಫಲಪ್ರದಂ. ಅಲ್ಲಿಗೆ ಎಂಡ್ ಮಾಡಿದ್ರು. ಅಸ್ತ್ರ ಕಾಮ್ಯ ಫಲಪ್ರದವಾದ ಎಂದೂ ಕೂಡ ಅದನ್ನು ಉಪಯೋಗಿಸಬೇಕು. ಯಾವುದೇ ವ್ರತ ನಿಷ್ಕಾಮನೆ ಯಾಕೆ ಮಾಡೋದು ಅಂತ ಕೇಳಿದರೆ, ವ್ರತದ ಬೋರ್ಡ್ ಇರೋದೇ ಕಾಮ್ಯ ವ್ರತ ಅಂತೇಳಿ. ನಿಷ್ಕಾಮನೆ ಮಾಡ್ತೀವಿ, ಅರ್ಥ ಏನೋದಕ್ಕೀಗ ಮಾಡೋ ಕಾರಣನೇ ಬೇಕಿಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯುದ್ಧಕೋ ತರಹ. ಸರಿ, ಹಾಗಿದ್ರೆ ಅವ್ರು ಜೋರಾದಿಗಳು ಮಾಡಿದ್ರಲ್ಲ, ಇವರು ಮಾಡ್ಬೋದಾಗಿತ್ತು. ಅಂದರೆ ಅವ್ರೇನು ಅವ್ರಿಗೆ ಓದ್ತಿಲ್ಲ, ಅವರಿಗೆ ಯುದ್ಧ ಧರ್ಮ ಮಾಡ್ತೇವೆ ಅಂತ ಇಲ್ಲ ಅವ್ರಿಗೆ. ನಾವಂತೂ ನಾವು ಶುದ್ಧ ಮಡಿ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡೋದಿಲ್ಲ ಎಷ್ಟೋ ಜನ. ನಮ್ಮಂತೂ ಮಡಿನೇ ಇಲ್ಲ, ಅಷ್ಟು ಮಡಿ ಮಾಡೋದಿಲ್ಲ. ಎಷ್ಟೋ ಮಾಡ್ತೀವಿ ಅಷ್ಟೇ. ಆ ಶುದ್ಧ ಮಡಿ ಮಾಡ್ತೇವೆ ಅಂತ ಹೇಳೋದು ಭಾರಿ ಕಷ್ಟದ ಕೆಲಸ. ಹೇಗೋ ಶುದ್ಧ ಧರ್ಮ ಅಷ್ಟು ಕಷ್ಟ. ಶುದ್ಧ ಮಡಿಗೆ ಅನೇಕ ನಿಬಂಧನೆಗಳಿವೆ. ಅದೆಲ್ಲ ಮಾಡಿದರೆ ಮಾತ್ರ ಶುದ್ಧ ಮಡಿ ಆಗೋದು. ಅಷ್ಟು ಮಾಡ್ಲಿಕ್ಕೆ ಅವಾಗ ನೀರು ಕಂಡ್ರೆ ಆಗಲ್ಲ ಅವನಿಗೆ.
ಇನ್ನೇನು ಸ್ನಾನ ಮಾಡೋ ಸಾಧ್ಯತೆ ಇಲ್ಲ, ಶುದ್ಧ ಮಾಡಿ ಆಗೋದೇ ಇಲ್ಲ. ನಮ್ಗೆ ಸಾಧ್ಯ ಇಲ್ಲ ಅಂತ ಒಪ್ಕೋತಾನು. ಅದು ವಿವರ ಹಾಗಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಸರಿಯಾಗಿ ಜ್ಞಾಪಕ ಇರಬೇಕು. ಋಕೋದರ ಅಂದರೆ ಭೀಮಃ ಹೌದು, ಹನುಮಾನ್ ಹೌದು, ಮಧ್ವಾಚಾರ್ಯರು ಹೌದು, ಎಲ್ಲ ರೂಪಕ್ಕೂ ಮೂಲ ರೂಪ ಹೌದು. ಯಾವ ರೂಪದಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಕೆಲಸತ್ತು ಏನು ಮಾಡ್ತಾರೆ, ಮನೆಯಲ್ಲೆಲ್ಲ ಸರಿಯಾಗಿ ಮಾಡ್ತಾರೆ, ಬೇರೆ ಕಡೆಗೆ ಹೋದಾಗ ಏನು ಮಾಡಬೇಕಾಗತ್ತೆ, ಮಾಡ್ಕೋಬೇಕಾಗತ್ತೆ ಕೆಲವು ಸಲ. ಆದರೆ ಇವರು ಯಾವ ಕಾಲಕ್ಕೂ ಮಾಡಿಕೊಂಡು ಶುದ್ಧ ಧರ್ಮನೇ ಆಗಬೇಕು. ಅದು ಇವರು ವಿಶೇಷವಾದ ಹಿರಿಮೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ನ ಕಾಮ್ಯ ಕರ್ಮ ಕೃತ್ ತಸ್ಮಾತ್. ಆ ನಿಯಮ ಇರೋದ್ರಿಂದ, ಉದಾಹರಣೆಗೆ ಬುಡದಿಂದ ವಿಷ್ಣು ಪಂಚಕ ಮಾಡ್ತಾರೆ, ವ್ರತ ಅಧಿಕ ಏನಾಗಿಲ್ಲ ಅಂತ ವಿಷ್ಣು ಪಂಚಕ ಮತ್ತೆ ತಗೊಳ್ಳೋದಿಲ್ಲ ಅಂತ ಹೇಳಬೇಕು. ವ್ರತ ಬಿಡಿದವ್ರು ಮಾಡದೇ ಇದ್ದವ್ರು ಬೇಕಿಲ್ಲ. ಏಕಾಚಿ ಹಾಗಲ್ಲ, ಏನಂದ್ರೆ ಕಡ್ಡಾಯ ಮಾಡ್ತೀಯ ಅಂತ ಕೇಳಲಿಕ್ಕೆ ಹೋಗಬಾರ್ದು, ಮಾಡಲೇಬೇಕು. ವಿಷ್ಣು ಪಂಚಕ ಮಾಡ್ತೀರ ಕೇಳ್ಬೋದು, ಯಾಕಂದ್ರೆ ಆಪ್ಷನ್ ಇಲ್ಲ, ಆದ್ದರಿಂದ ಕೇಳ್ಬೋದು. ಇಲ್ಲಿ ಆಪ್ಷನ್ನೇ ಇಲ್ಲ. ಆದ್ದರಿಂದ ಇಲ್ಲಿ ಆಪ್ಷನ್ ಇಲ್ಲ. ಕಾಮ್ಯಕರ್ಮವನ್ನು ಮಾಡಿಕೊಡುದು ಅಂತ ಹೇಳಿದ ಮೇಲೆ ಮಾಡ್ಬೋದು ಅಂತ ಪ್ರಶ್ನೆ ಬರಲಿಲ್ಲ. ಆಸಕ್ತಿಯಿಂದ ಮಾಡಿದಾಗ ಕ್ವಾಲಿಟಿ ಡೌನ್ ಆಯ್ತು ಇಮಿಡಿಯೇಟ್ ಆಗಿ. ಕಾಮ್ಯ ಫಲಪ್ರದ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ನ ಕಾಮ್ಯಕರ್ಮ ಕೃತ್ ತಸ್ಮಾತ್ ನಾಯಾಚ ದೇವಮಾನುಷಾನ್ ನಾಹರಿಶ್ಚ ನಾರ್ಥಿತಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ. ನ ಕಾಮ್ಯಕರ್ಮ ಕೃತ್ ತಸ್ಮಾತ್ ನ ಕಾಮ್ಯಕರ್ಮಕೃತ್ ತಸ್ಮಾತ್ ನ ಅಯಾಚತ್ ದೇವಮಾನುಷಾನ್ ನ ಹರಿಶ್ಚ ನಾರ್ಥಿತಃ ತೇನ ಕದಾಚಿತ್ ಕಾಮ್ಯಲಿಪ್ಸಯ. ನಾ ಕಾಮ್ಯಕರ್ಮಕೃತ್, ಆದ್ದರಿಂದನೇ ಕಾಮ್ಯಕರ್ಮ ಎಂದೂ ಭೀಮಸೇನ ದೇವರು ಮಾಡಲಿಲ್ಲ. ಎರಡನೇದಾಗಿ ನಾಯಾಚ ದೇವಮಾನುಷಾನ್, ನಾ ಅಯಾಚ ದೇವಮಾನುಷಾನ್. ಹಿಂದೆ ಟೆಕ್ಸ್ಟ್ ಬುಕ್ ಬಿಟ್ಟು ಗೈಡ್ ತೊಗೊಂಡ್ಬಿಟ್ರೆ ಅವ್ನು ದಡ್ಡ ಅಂತ ಅರ್ಥ. ಈ ಕಡೆ ಎಲ್ಲ ಕಡಿಮೆ ಮನೆ ಪಾಠಕ್ಕೆ ಹೋಗ್ತಾನೆ ದಡ್ಡ ಅಂತ ಅರ್ಥ, ಗೊತ್ತಾಯ್ತಿಲ್ಲ. ಟ್ಯೂಷನ್ಗೆ ಹೋಗ್ತಾನೆ ದಡ್ಡ. ಬರ್ತಿ ಟ್ಯೂಷನ್ಗೆ ಹೋದವರ ದಡ್ಡ ಅಂತ ಆಗೋಯ್ತು, ಉಲ್ಟಾ ಪಲ್ಟ ಆಗಿಬಿಟ್ಟು. ಟ್ಯೂಷನ್ಗೆ ಹೋಗೋದಿಲ್ಲ ಅಚ್ಚೆ ಆಗಿರೋ ಹಣೆಬಾರ ಇಂಜಿನಿಯರ್ ಸೀಟ್ ಸಿಗೋದಿಲ್ಲ, ಹಣೆಬಾರ ಇಷ್ಟೇ ತಿಳ್ಕೊಂಡು. ಹಿಂದೆಲ್ಲ ಹಾಗಲ್ಲ, ಮನೆ ಪಾಠಕ್ಕೆ ಹೋಗ್ತಾನೆ, ಗೈಡ್ ರೆಫರ್ ಮಾಡ್ತಾನೆ ಅಂದರೆ ಗೈಡ್ ಇದ್ದರೆ ಎಷ್ಟು ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತ ಕಳಿಸ್ತಾರೆ. ಹಿಂದೆ ಗೈಡ್ ಜೊತೆಗೆ ಇಟ್ಕೊಂಡಿದ್ದಾನೆ ಅಂದರೆ ಅವನು ಟೆಕ್ಸ್ಟ್ ಬುಕ್ ಬಿಟ್ಟು ಗೈಡ್ ಓದ್ತಾನೆ, ಏನರ್ಥ ಅದಕ್ಕೆ? ಈಗ ಮೂಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ ಅಂತ ಅರ್ಥ. ಅವ್ನು ಇಟ್ಕೊಂಡ್ರೆ ಸಾಕು, ಅವನು ಹೊರಗೆ ಕಳಿಸ್ಬಿಡ್ತಿದ್ದ ಅಂತ ಕಾಲ ಇತ್ತು. ಅದೆಲ್ಲ ಇವರು ತಾವೇ ಹೋದ ಕಾಲ ಬಂದ್ಬಿಟ್ಟಿದೆ. ಆದ್ದರಿಂದ ಇನ್ನು ಎಷ್ಟು ಹುಡುಗರು ಹೊರಗೆ ಕಳಿಸೋ ಪ್ರಸಂಗ ಬರೋದಿಲ್ಲ. ನಾ ಕಾಮ್ಯ ಕರ್ಮಕೃತ್ ತಸ್ಮಾತ್ ನ ಅಯಾಚತ್ ದೇವಮಾನುಷಾನ್. ದೇವತೆಗಳನ್ನೂ ಕೇಳಲಿಲ್ಲ, ಮನುಷ್ಯರನ್ನೂ ಕೇಳಲಿಲ್ಲ. ಅದು ಭೀಮಸೇನ ಶುದ್ಧ ಧರ್ಮ. ಈ ಆ್ಯಂಗಲಲ್ಲಿ ಇಡೀ ಭೀಮನ ಕ್ಯಾರೆಕ್ಟರ್ ನೋಡ್ಬೇಕಾಗ್ತದೆ. ಈ ಶುದ್ಧ ಧರ್ಮದ ಕಾನ್ಸೆಪ್ಟಲ್ಲಿ ನೋಡಿದಾಗ ಎಲ್ಲ ಔಟ್ ಆಗಿಬಿಡ್ತಾರೆ ಒಂದು ಸ್ಟೇಜಲ್ಲಿ. ಭೀಮಸೇನ ಯಾವ ಸ್ಟೇಜಲ್ಲಿ ಹನುಮದ್ ರೂಪ ತಗೊಳ್ಳಿ ಎಲ್ಲೂ ಇಲ್ಲ. ಅವಳು ಹೇಳ್ತಾಳು, ದಾರಿ ಕೊಡೋದು ಕೇಳ್ಕೊಡ್ತೇನೆ, ಕೇಳೋದಿಲ್ಲ ಅಂತ ಹೇಳ್ತಾರೆ. ಇವು ಭೀಮಸೇನ ಅಲ್ಲಿ ಹೋದ ಕಾಲಕ್ಕೆ, ಸೌದಿನಿಗೆ ಬಿಟ್ಟು ಕಾಲಕ್ಕೆ ಲಕ್ಷಾಂತರ ಜನ ಕಾಯ್ತಿರ್ತಾರೆ ರಾಕ್ಷಸರು, ಕುಬೇರನ ಭೃತ್ಯರು. ಅವ್ರು ಹೇಳ್ತಾರೆ, ಯಾರು ಎಲ್ಲ ನೀನು ಕೇಳು ಕೊಡ್ತೇವೆ ಅಂತ ಹೇಳ್ತಾರೆ. ನಹಿ ಯಾಚಂತಿ ರಾಜಾನಹ. ಭೀಮಸೇನ ಹಾಗೆಲ್ಲ ಕೇಳಬಾರದು, ಧರ್ಮ ಅಲ್ಲ ಅಂತ. ನೀವು ಕೇಳಿ ಬಿಡ್ತೇನೆ ಅಷ್ಟೇ, ಇಲ್ಲೋರು ನಾನು ನಿಮ್ಮನ್ನು ಒದ್ದು ತಗೋತೇನೆ ಅಂತ ಹೇಳಿ. ಕ್ಷತ್ರಿಯನ ರೈಟ್ ಇದೆ, ದಯವಿಟ್ಟು ಟ್ಯಾಕ್ಸ್ ಕೊಡಿ. ಸರ್ಕಾರ ಕೇಳಿದ್ರೆ ಹೇಗಿರುತ್ತೆ? ದಯವಿಟ್ಟು ಟ್ಯಾಕ್ಸ್ ಕೊಡಿ ಅಲ್ಲ, ಟ್ಯಾಕ್ಸ್ ಕೊಡ್ತಿರೋ ಹಿಡಿದಾಕ್ಲೋ ಅಂತ ಕೇಳ್ತಾರೆ ಹೊರತು ರಿಕ್ವೆಸ್ಟ್ ಮಾಡೋದಿಲ್ಲ. ಗೌರ್ಮೆಂಟ್ಗೆ ಏನು ಅಧಿಕಾರ ಇದೆ? ಪ್ರಭು ಸಂಹಿತೆ ಆರ್ಡರ್. ಅದು ಕ್ಷತ್ರಿಯ ಆದರೆ ಆರ್ಡರ್ ಮಾಡೋದು ನಾವು, ಹಾಗೆಲ್ಲ ಕೇಳೋದಿಲ್ಲ. ಅವರು ಇಲ್ಲ ಅಂದ್ರೆ ಇದಕ್ಕೆ ಬಂದರೆ ಯಾರನ್ನ ಕೊಂದಾಕಿ ಅವ್ರು ಎಲ್ಲಿ ಕೇಳಿದ? ಜ್ಞಾನಭಕ್ತಿ ಹರಿಯಸ್ತಿರ್ತಿ ಮಾಡಿದ್ರಲ್ಲ, ಅಷ್ಟು ಕೇಳಿದ್ರೆ ದೋಷ ಅಲ್ಲ, ಅದನ್ನ ಕೇಳಲೇಬೇಕು. ಏನೋ ಏನು ಕೊಟ್ಟರು ಬೇಡ ಅಂತ, ವಿಶ್ವಾಸ ಇರಲಿ ಅಂತ, ಅದು ದಯವಿಟ್ಟು ಇರಲಿ ಅಂತ. ಅದು ಬೇಕಾಗಿಲ್ಲ ಅಂದರೆ ವಿಶ್ವಾಸ ನಾನೇನು ಮಾಡಲಿ ಅಂದರೆ ಕತೆ ಮುಗಿತಾರೆ. ಅನುಗ್ರಹ ಬೇಡ ಅಂತ ಹೇಳಿದ್ರೆ ತಪ್ಪದು, ಅದಿರಲೇಬೇಕು, ಬಯಸಲೇಬೇಕಲ್ಲ. ನಾಕಾಂಕ್ಷಂ ಕಿಮುತಾನ್ಯೇಭ್ಯೋ ಹಿ ಅಸ್ತ್ರಂ ಕಾಮ್ಯ ಫಲಪ್ರದಂ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ ನ ಕಾಮ್ಯಕರ್ಮ ಕೃತ್ ತಸ್ಮಾತ್ ನ ಅಯಾಚ ದೇವ ಮಾನುಷಾನ್ ನ ಹರಿಶ್ಚ ನಾರ್ಥಿತಃ ತೇನ ಕದಾಚಿತ್ ಕಾಮ್ಯಲಿಪ್ಸಯ. ಎಂದೂ ಕೂಡ ಹರಿ ಕೂಡ ಏನಲ್ಲ, ನಾ ಅರ್ಥಿತಃ ನಾ ಹರಿಶ್ಚ, ದೇವರನ್ನೂ ಕಾಮ್ಯಫಲ ಕೇಳಲಿಲ್ಲ. ಅದೇ ರೀತಿ ಕದಾಚಿತೇಪಿ ಕಾಮ್ಯಲಿಪ್ಸಯ ನ ಅರ್ಥಿತ. ಈ ನಾ ಇಲ್ಲಿಗೆ ಅನ್ವಯ, ಆ ನಾ ಅಲ್ಲಿಗೆ ಅನ್ವಯ. ಎಂದೂ ಕೂಡ ದೇವರನ್ನ ಯಾವುದೇ ಕಾರಣಕ್ಕೂ ಕಾಮ್ಯಕರ್ಮವನ್ನು ಮಾಡಲಿಲ್ಲ, ಫಲವನ್ನು ಬಯಸಲಿಲ್ಲ. ಎರಡೆರಡು ಕಾಮ್ಯಫಲವನ್ನು ಮಾಡಲೇ ಇಲ್ಲ. ಕಾಮ್ಯಕರ್ಮ ಮಾಡಿ ಕಾಮ್ಯ ಬಿಟ್ಟು ಕೃಷ್ಣಾರ್ಪಣ ಅನ್ನೋದಲ್ಲ, ಕಾಮ್ಯಕರ್ಮ ಮಾಡಲೇಬಾರ್ದು. ಉದಾಹರಣೆಗೆ ಕೆಸರು ತುಳಿಯೋದು ಆತಕ್ಕೆ, ಕಾಲು ನೀರಾಗಿ ತೊಳ್ಕೊಳ್ಳೋದು ಆತಕ್ಕೆ ಏನು ಒಳ್ಳೆಯದು? ಪ್ರಕ್ಷಾಲನಾಧ್ಯ ಪಂಕಸ್ಯ ದೂರಾದ ಅಸ್ಪರ್ಶ ನಮ್ಮ ವರಂ. ಹೆಸರು ತುಳಿದು ಕಾಲು ತೊಳ್ಕೊಳ್ಳೋದಕ್ಕಿಂತ ಯಾವ್ದು ಒಳ್ಳೆಯದು?
ಒಂದು ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದೇ ಅದೇ ಅರ್ಥ. ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್. ಎಷ್ಟೇ ಇದ್ರೂ ಬಂದ್ಮೇಲೆ ರಿಸ್ಕ್ ಇದೆ. ಪ್ರಿವೆನ್ಷನ್ನಲ್ಲಿ ಏನಿಲ್ಲ, ರಿಸ್ಕೇ ಇದೆ. ಆ ದೃಷ್ಟಿಯಲ್ಲಿ ಅದು ಆ ಮಾತು ಇದು ಅದು ಸಂಸ್ಕೃತ, ಇದು ಇಂಗ್ಲೀಷು. ಮೀನಿಂಗ್ ಒಂದೇ, ವರ್ಡಿಂಗ್ಸ್ ಎಲ್ಲ ಬೇರೆ ಬೇರೆ. ಗೊತ್ತಾಯ್ತು, ಒಟ್ಟು ಅರ್ಥ ಒಂದೇ. ಎಂದು ಕೂಡ ರೋಗ ಬಂದ ಮೇಲೆ ಭಾಷೆ ಮಾಡಿಕೊಡ್ತೆ ಅನ್ನೋದಕ್ಕಿಂತ ರೋಗ ಬರೆಸ್ಕೊಂಡಿರೋದೇ ಒಳ್ಳೆಯದು. ಕಾಮ್ಯಕರ್ಮವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತೀರಿ, ಫಲ ಕೆಡೋದಿಲ್ಲ ಅನ್ನೋದಕ್ಕಿಂತ ಹೆಸರೇ ಬೋರ್ಡ್ ಇರೋದೇ ಕಾಮ್ಯಕರ್ಮ ಅಂತ. ಅದನ್ನು ಮಾಡಿ ಬಿಡ್ತೀವಿ, ಯಾತಕ್ಕೆ ಅದನ್ನ ಮಾಡಲಿಕ್ಕೆ ಹೋಗಬೇಡ ಅಂತ. ವಿಹಿತ ಕರ್ಮವನ್ನು ಮಾಡಬೇಕು, ಫಲ ಕೇಳಬಾರ್ದು. ಕಾಮ್ಯಕರ್ಮವನ್ನು ಮಾಡಲೇಬಾರ್ದು, ಅದು ಮುಖ್ಯ. ನಿಷಿದ್ಧ ಕರ್ಮ ಅಂತೂ ರೂಲ್ಡ್ ಔಟ್. ಮೂರಷ್ಟೇ: ನಿಷಿದ್ಧ ಕರ್ಮ, ಕಾಮ್ಯಕರ್ಮ ಮತ್ತು ನಿಷ್ಕಾಮ ಕರ್ಮ. ಮೂರಿದೆ ಈಗ. ನಿಷ್ಕಾಮ ಕರ್ಮವನ್ನು ಮಾಡಲೇಬೇಕು, ನಿಷಿದ್ಧ ಕರ್ಮವನ್ನು ಮಾಡಲೇಬಾರ್ದು, ಕಾಮ್ಯಕರ್ಮವನ್ನು ಬಿಡಬೇಕು. ಅದೇ ಒಂದು ಧರ್ಮ. ಕಾಮ್ಯಕರ್ಮವನ್ನು ಬಿಡಬೇಕು, ಅದು ಮಾಡಲೇಬಾರ್ದಲ್ಲ. ಕರ್ಮನೇ ಮಾಡಬಾರ್ದು, ಫಲ ಕೇಳೋದಲ್ಲ. ಫಲ ಇರೋ ಕರ್ಮ ಬೇಕೇ ಆಗಿಲ್ಲ ನಮಗೆ, ಬಿಟ್ಬಿಡ್ಬೇಕು. ಅದೆಲ್ಲ ಇಲ್ಲೇ ಎಲ್ಲ ಹೇಳ್ತಾರೆ, ಈಗ ಪ್ರತಿಯೊಂದನ್ನು ಹೇಳ್ತಾರೆ. ಈ ಮೊದಲೇ ಎಷ್ಟು ಶ್ಲೋಕ ಇದೆ, ಅದಿಷ್ಟು ಭೀಮಸೇನ ಬಗ್ಗೆ ಇಡೀ ವಿಮರ್ಶೆ ಅದು. ಇದೆಲ್ಲ ಮಧ್ವರೂಪಕ್ಕೆ ಭೀಮರೂಪಕ್ಕೆಲ್ಲ ಸೇರಿಸ್ಕೋಬೇಕು. ಮತ್ತೆ ನ ಕಾಮ್ಯಕರ್ಮ ಕೃತ್ ತಸ್ಮಾತ್ ನ ಅಯಾಚ ದೇವಮಾನುಷಾನ್ ನ ಹರಿಶ್ಚರಾರ್ಥಿತಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ. ಕಾಮ್ಯಲಿಪ್ಸ ಅಂದ್ರೆ ಲಬ್ಧುಮಿಚ್ಛಾ ಲಿಪ್ಸ ಅಂದ್ರೆ ಬಯಕೆಯಿಂದ, ಮನಸ್ಸಲ್ಲಿ ಇಂಟೆನ್ಷನ್ ಕೂಡ ಇರಬಾರ್ದು. ಎಷ್ಟೋ ಜನಕ್ಕೆ ಫಲ ಕೇಳಬೇಕು ಅಂತ ಇರುತ್ತೆ, ಬಾಯಿ ಬಿಟ್ಟು ಕೇಳಲ್ಲ ಅಷ್ಟೇ. ಕೇಳಬೇಕು ಅಂತಿದೆ, ಬಾಯಿ ಬಿಟ್ಟು ಕೇಳ, ಹುಡುಗರು ಏನು ಅನ್ಕೊಂಡ್ಬಿಡ್ತಾರೋ ಆ ಥರ. ಅದು ತಪ್ಪದು. ಏನಿರಬಾರ್ದು, ಮನಸ್ಸಲ್ಲಿ ಹೇಳ್ಬೇಕಾದ್ರೆ ಭಾವನೆ ಕೂಡ ಬರಬಾರ್ದು. ಅದು ಭಾರಿ ದೊಡ್ಡ. ಗೊತ್ತಾಯ್ತಾ? ಭಾವನೆ ಬಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಅದು ಪರವಾಗಿಲ್ಲ, ಪಾಪ ಇದು ಸಾಧನೆ ಮಾಡ್ತಾರೆ ಅಂತ ಅರ್ಥ. ಭಾವನೆನೇ ಬರಲಿಲ್ಲ, ಹೋಟ್ಲ್ ನೋಡ್ದೆ ಹೋಗ್ಬೇಕಾದ್ರೆ ಇಷ್ಟು ಆ ಕಡೆ ನೋಡಿ ಯಾರೋ ಓಡಾಡ್ತಿದ್ರು ನಮ್ಮವರು, ಬಿಟ್ಟು ಹೋಗ್ಬಿಟ್ಟೆ. ಯಾರು ಅವ್ರು ನೋಡ್ತಾ ಇದ್ದಾರೆ ನೋಡ್ರಿ ಅಂತ. ಅದಿಲ್ಲ. ಇನ್ನೊಬ್ರು ಯಾರು ನೋಡ್ತಾ ಇಲ್ಲ ಆದ್ರೂ ಕೂಡ ಧರ್ಮ ಅಲ್ಲ ತಡ್ಕೊಂಡು ಬಿಟ್ಟ, ಅದಿನ್ನೂ ಆಯ್ತು. ಆ ಕಡೆ ಕಣ್ಣೆತ್ತೆ ನೋಡೋದಿಲ್ಲ, ಅದಕ್ಕೆ ಹೋದೆ ಊರಲ್ಲಿ ಉಪವಾಸ ಬಂದೆ, ಅದೇ ಆ ಕಡೆ ಗಮನನೇ ಇಲ್ಲ ಫಸ್ಟ್ ಅವನು ಇಲ್ಲೇ ಇದೆ ಅಂತೇಳಿ. ಅಲ್ಲಿ ಹೋಗೋ ಕಾನ್ಸೆಪ್ಟೇ ಅವನಿಗೆ ಗೊತ್ತಿಲ್ಲ. ಅದು ನಂಬರ್ 1. ಅದು ಆ ಥರ ಇರ್ಬೋದು. ಯಾರು ನೋಡಲಿಲ್ಲ ಬಿಡೋದು, ಯಾರು ನೋಡಿದ್ರು ಪರವಾಗಿಲ್ಲ ಅಂತ ಹೋಗಿರ್ತಾರೆ, ಬೆಲ್ಲ ಬಟ್ಟೆ ಹಾಕೊಂಡು ಹೋಗ್ಬಿಡ್ತಾರೆ. ಅದೆಲ್ಲ ಸರಿ. ಅವ್ರು ದೇವ್ರು ನೋಡ್ತಾರೆ ಎಂಬ ಜ್ಞಾನ ಇರಬೇಕು, ಆಗ ಧರ್ಮ ಮಾಡೋದು ಸುಲಭ ಆಗತ್ತೆ. ಎಲ್ಲಿದೆ ವಿಪ್ರಲಿಪ್ಸ? ವಿಪ್ರಲಿಪ್ಸ ಅಲ್ಲ, ಅವಿಪ್ರಲಿಪ್ಸ. ಅದು ಅವಿಪ್ರಲಿಪ್ಸ, ವಿಪ್ರಲಿಪ್ಸ, ಅವಿಪ್ರಲಿಪ್ಸ. ಇದು ಅಬ್ದು ಬೀಜ. ಲಿಪ್ಸ ಇದು ಲಿಪ್ಸ, ಪದನೇ ಬೇರೆ ಬೇರೆ ಪದ. ಭಿಕ್ಷಾ ಮಠಂಚ ಹುಂಕಾರಾತ್ ಕರವದ್ವೈಶ್ಯತೋ ಗ್ರಹಿ. ನಿಮ್ಮ ಪ್ರಶ್ನೆಗೆ ಭಿಕ್ಷೆ ಕೇಳಿದ್ರಲ್ಲ ಅಂತ ಕೇಳಿದ್ರೆ, ಕರವದ್ವೈಶ್ಯತೋ ಗ್ರಹಿ. ಕಪ್ಪ ಕಾಡಿಗೆ ತಗೊಂಡ್ರೆ ಹೊರತು ಅವ್ರು ಏನು ಅದು ಬೇರೆಯವ್ರ ಮನೆಗೆ ಹೋಗ್ತಿದ್ದಿಲ್ಲ, ವೈಶ್ವರ್ಯ ಮನೆ ಮಾತ್ರ ಹೋಗ್ತಾ ಇದ್ದಿದ್ದು. ವೈಶ್ವರ್ಯ ಮನೆಗೆ ತೊಗೊಳೋದಕ್ಕೆ ಅಂತಾರೆ ಸೇಲ್ಸ್ ಟ್ಯಾಕ್ಸ್ ಅಂತಾರಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಬೇರೆ, ಸೇಲ್ಸ್ ಟ್ಯಾಕ್ಸ್ ಬೇರೆ, ಕಮರ್ಷಿಯಲ್ ಟ್ಯಾಕ್ಸ್ ಬೇರೆ. ಟ್ಯಾಕ್ಸ್ ಬೇಕಾಷ್ಟು ವೆರೈಟಿಗಳಿದೆ. ಅವರು ಟ್ಯಾಕ್ಸ್ ಕೊಡೋ ರೇಡ್ ಮಾಡಿದ ಅಂತ ಕರೀತಾರೆ, ರೇಡ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ರೇಡ್ ಮಾಡಿದ ಅಂತ ಕರೀತಾರೆ. ಹಾಗೆ ಹೋಗಿ ಕೊಡ್ತಿದ್ರು. ಅದು ನಿಜವಾಗ್ಲೂ ಇರೋದು ಬ್ರಾಹ್ಮಣ ವೇಷ. ಕ್ಷತ್ರಿಯ ಇರ್ತಾವೆ. ಶುದ್ಧ ಧರ್ಮ ಏನು ಮಾಡ್ಬೇಕು ಅವ್ರೀಗ? ಕ್ಷತ್ರಿಯ ಧರ್ಮನೇ ಮಾಡ್ಬೇಕು, ಅದನ್ನೇ ಮಾಡಿ. ಉಳಿದವ್ರು ಅವ್ರೇನು ಮಾಡಿದ್ರು ಭಿಕ್ಷಾಂತಿ ಅಂತಾನೆ ಕೇಳ್ಬಿಟ್ರು ಯುಧಿಷ್ಠಿರಾದಿಗಳು. ಧರ್ಮ ಲೋಪ ಆಯ್ತು ಈಗ. ಯಾರಿಗೆ ನೋಡಿ ನೋಡಿ, ಅದಕ್ಕೆ ಭಿಕ್ಷಾ ಮಠಂಚ ಹುಂಕಾರ ಬಂದಾಗ ಕೊಡ್ರಿ, ತಿಳ್ಸ್ಕೊಂಡ್ರೆ ಹುಂಕಾರ ಮಾಡಿದ್ರೆ ಬಂದು ಕೊಡ್ಲೇಬೇಕು ಅವರು. ಆ ರೀತಿ ತಗೋತಿದ್ರು ಅವರು. ಇದು ಮಾಡಿ ಹೆದರಿಕೆ, ಯಾಕೆ ಅವ್ರಿಗೆ ರೈಟ್ ಇದೆ, ಇವ್ರು ಹೆದರ್ಸ್ತಾರೆ. ಗೌರ್ಮೆಂಟ್ ಹೆದರ್ಸೋ ಶಕ್ತಿ ಇದೆ ಅವ್ರಿಗೆ. ಛತ್ರಿ ಹೆದರ್ಸ್ಬೇಕು. ಹೊಡೆದ ಕ್ಲಾಸ್ ಇದ್ದೇ ಇರುತ್ತೆ, ಹೊಡೆದೇ ಹೋದ್ರೆ ಈ ಶಿಕ್ಷೆ ಇದೆ ನಿಮಗೆ ಅಂತೇಳಿ. ಹಾ, ಅದು ಹುಂಕಾರದಿಂದ ಗೊತ್ತಾಗ್ತಿತ್ತು. ಹುಂಕಾರ ಮಾಡಿದಾಗ ಯಾರೋ ದೊಡ್ಡವರು ಇದ್ದಾರೆ ಇವರು ಅಂತ ಕೊಟ್ಬಿಡ್ತಿದ್ರು ಅಷ್ಟೇ. ಅವ್ರು ಬೆದಕ್ಕೆ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಿದ್ದಿಲ್ಲ. ಹುಂಕಾರ ಅಷ್ಟೇ. ಹುಂಕಾರದ ಏನು ತೋರಿಸುತ್ತೆ? ಕೆಲವು ಮಾತಿನಲ್ಲೇ ಏನಿರುತ್ತೆ, ಮಾತು ಅಧಿಕಾರವಾಣಿ ಅಂತೀವಲ್ಲ, ಅದು ಅಧಿಕಾರವಾಣಿ ಅಥಾರಿಟೇಟಿವ್ ಆಗಿದ್ದಾಗ ಅದಕ್ಕೊಂದು ಹೊಸ ಇದು ಬರುತ್ತೆ, ಗಾಂಭೀರ್ಯಾದಿಗಳು ಬರುತ್ತೆ. ಆ ರೀತಿ ಕೇಳ್ತಿದ್ರೆ ಹೊರತು ಬೆದರಿಸೋದು ಆ ಅರ್ಥದಲ್ಲ. ಹುಂಕಾರ ಮಾಡೋದು ಅಂದರೆ ತಮ್ಮ ವಿಶೇಷವಾದಂಥ ಅಧಿಕಾರವಾಣಿಯಿಂದ ಕೇಳ್ತಾ ಇದ್ರು. ಇವತ್ತು ನೋಡಿ, ನಾನು ಹೇಳಿದ್ದೇನೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಹೊತ್ತಾಗಿರುತ್ತೆ, ನಾವು ಬೆಲ್ ಹೊಡಿತೇವೆ. ಎಷ್ಟು ಹೊಡೆದ್ರು ಡ್ರೈವರ್ ಮುಂದೆ ಹೋಗೋದಿಲ್ಲ. ಅವ್ರಿಗೆ ರಶ್ ಇದ್ದಿದ್ದ ಕಾಣು ಕೂಡ ಕಾಣೋದಿಲ್ಲ ನಾವು. ಅವನಿಗೆ ಗೊತ್ತು, ಅವ್ರು ಹೊಡೆದ ತಕ್ಷಣ ಹೊಡ್ಬಿಡ್ತಾರೆ. ಯಾತಕ್ಕೆ? ಆ ಟೋನ್ ಮೇಲೆ ಡಿಫ್ರೆನ್ಸ್ ಇದೆ. ಅವನಿಗೆ ಅದೇ ಬೆಲ್ಲೆ ಅದೇ ಇದೆ, ಅದೇ ಎಳೆಯೋದೇನೆ. ಬಟ್ ಅವ್ನು ಮಾಡಿದಾಗ ಏನಾಗುತ್ತದ? ಅವ್ನು ಮಾಡಿದಾಗ ಆ ಶಬ್ದ ಬರೋದು ಇಷ್ಟೇ ಬೇರೆ. ಅವ್ರು ಇವರು ಕಂಡಕ್ಟರ್ ಮಾಡಿ ಶಬ್ದ, ಬೇರೆಯವ್ರು ಮಾಡಿ ಶಬ್ದ, ಅದು ಗೊತ್ತಾಗುತ್ತೆ. ಎಲ್ಲ ಸ್ಕೂಟ್ರು ಬರುತ್ತೆ, ಪ್ರತಿಯೊಂದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಗೊತ್ತಾಯ್ತಾ? ಎಲ್ಲರೂ ಬೆಲ್ ಮಾಡ್ತಾರೆ, ಮನೆ ಬೆಲ್ ಮಾಡ್ತಾರೆ. ಮನೆಯವ್ರು ಬೆಲ್ ಮಾಡೋ ರೀತಿ ಬೇರೆ. ಅವರಲ್ಲಿ ಏನಿರುತ್ತೆ ಒಂಥರ ಬೆಲ್ ಮಾಡ್ಬೇಕಾರೆ ಒಂಥರ ಅಧಿಕಾರವಾಣಿ ಇದ್ದಾಗಿರುತ್ತೆ ಮನೆಯವ್ರು. ಬೇರೆಯವ್ರ ಮುಂದೆ
ಅದು ಬೇರೆ. ಇವ್ರು ಗಲಾಟೆ ಮಾಡಕ್ಕೆ ಬರ್ತಾವೆ, ಅವ್ರು ಪಟ ಪಟ ಪಾಲ್ ಹೊಡಿತಾರೆ. ಅದಕ್ಕೆ ಅದು ಮೀಟರ್ ಬಂದಿರ್ತಾನೆ, ಹೊತ್ತು ಬೇರೆ ಕಡೆ ಹೋಗ್ಬೇಕು, ಅವ್ರು ಪಟ ಪಟ ಹೊಡಿತಾರೆ, ರೈಟ್ ಇದೆ ಅವ್ರಿಗೆ. ಆ ರೀತಿ ಡೊನೇಷನ್ ಕೇಳೋರು ಬರ್ಲಕ್ಕೆ ಬರಲ್ಲ. ಆಗ ಭಿಕ್ಷಕರು ಕೇಳಿದ್ರೆ ಒದ್ದು ಹೊಡಿಸ್ತಾರೆ ಅವ್ರು. ಕೇಳೋದೇ ಭಿಕ್ಷೆ, ಇದು ಜೋರು ಬೇರೆ ಮಾಡ್ತೀಯ ಹೋಗೋಗ್ತಾರೆ. ಅವ್ರಿಗೆ ಜೋರು ಮಾಡೋ ಹಕ್ಕಿದೆ. ಅವ್ನು ಹೇಳ್ತಾರಲ್ಲ ಜೋರು ಬೇಗ ಕೊಡಿ ಅಂತಾನೆ, ಅದ್ರೂ ಕೊಡ್ತಾನೆ. ಅವ್ನು ಏನೋ ಮಾತಾಡ್ತಾ ಕೂತಾರೆ, ಬೇಗ ಕೊಡಿ ಹೊತ್ತಾಗುತ್ತಾರೆ ಅಂತಾರೆ. ಹುಡ್ದವ್ರು ಹಾಗೆ ಬರೋದಿಲ್ಲ, ಯಾಕೆ ರೈಟ್ ಇದೆ, ಇನ್ನೊಮ್ಮೆ ಹೋಗ್ಬೇಕು ನಾನೀಗ. ಇದು ಅಥಾರಿಟಿ. ಆ ರೀತಿ ಕೇಳ್ತಿದ್ರೆ ಹೊರತು ಬೆದರಿಸಿ ಅಂತಲ್ಲ. ಅದು ಬೆದರಿಕೆ ಅಂತ ತಿಳ್ಕೊಂಡು ಇವ್ರು ತಪ್ಪಷ್ಟೇ. ಆ ಯಾರೇ ಹಾ, ಹೌದು, ಅಜ್ಞಾತವಾಸ ಅಲ್ಲ ಇದು. ಒಂದು ರೀತಿ ಅಜ್ಞಾತವಾಸ ಹೊರತು ಅದು ಅಫಿಷಿಯಲ್ ಅಜ್ಞಾತವಾಸ. ಅದು ಇದು ಟೆಂಪರರಿ, ಸುಮ್ಮನೆ ಮಾಡಿದ್ದಷ್ಟೇ ಇದು. ಆದ್ರೂ ಕೂಡ ಜನಕ್ಕೆ ಗೊತ್ತಾಗಬಾರ್ದು ಅಂತೇಳಿ ಜನಕ್ಕೆ ಯಾರು ಅವ್ರಿಗೆ ಹೋಗ್ಬೇಕು, ಅವ್ರಿಗೆ ಸರ್ವಜ್ಞರಾದ್ರಿಂದ ಯಾರ ಹತ್ರ ಹೋಗ್ಬೇಕು ಯಾರು ಎಲ್ಲ ಗೊತ್ತವ್ರಿಗೆ. ಅದು ಕರವದ್ದು ವೈಶ್ಯತಃ ಆಗ್ರಹಿ. ಬೇರೆ ಮನೆಗೆ ಹೋಗ್ತಾ ಇರಲಿಲ್ಲ. ಬ್ರಾಹ್ಮಣ ಕ್ಷತ್ರಿಯರು ಕೂಡ ಬ್ರಾಹ್ಮಣರಿಂದ ಟ್ಯಾಕ್ಸ್ ತಗೊಳಗಿಲ್ಲ. ಆ ನಿಯಮ ಇತ್ತು ಹಿಂದಿನ ಕಾಲಕ್ಕೆ. ಯಾಕೆಂದ್ರೆ ಅವ್ರು ಮಾಡಿದ ಪುಣ್ಯ ಇವ್ರು ಕಾಪಾಡುತ್ತಾ, ಅದೇ ಟ್ಯಾಕ್ಸ್ ಇದ್ದಾಗೆ. ಗೊತ್ತಾಯ್ತಾ? ಬ್ರಾಹ್ಮಣರಿಗೆ ಟ್ಯಾಕ್ಸ್ ಇಲ್ಲ. ಇವತ್ತು ರೈತರಿಗೆ ಟ್ಯಾಕ್ಸ್ ಇಲ್ಲ, ಗೊತ್ತಾ? ಫಾರ್ಮರ್ಸಿ ಟ್ಯಾಕ್ಸ್ ಹಾಕೋದಿಲ್ಲ. ಯಾತಕ್ಕೆ? ಅದು ದೇವ್ರ ಚಿನ್ನ ಅನ್ನ ಕೊಡ್ತಾರ, ಅದರಿಂದಾಗಿನೇ ಅದು ಶ್ರೇಷ್ಠ. ಅದಕ್ಕೆ ಮೋಸ ಮಾಡಕ್ಕೆ ಅದನ್ನ ತೋರ್ಸಕ್ಕೆ ಮಾಡ್ತಾರೆ. ಮೋಸ ಮಾಡಿ ತಪ್ಪದು. ಆಕ್ಚುಲಿ ಟ್ಯಾಕ್ಸ್ ಇಲ್ಲ. ಕೆಲವಕ್ಕೆ ಕೊಟ್ಟರೆ ಭಾರಿ ಕಡಿಮೆ ಇರುತ್ತೆ. ಗೊತ್ತಾಯ್ತಾ? ಅವ್ರು ಇದು ಎಲೆಕ್ಟ್ರಿಕ್ ಲೈಟ್ ಬಿಲ್ ಕೂಡ ಅವ್ರು ಈ ರೀತಿ ಹಾಕೋದಿಲ್ಲ, ಬೇರೆ ಟೈಪ್ ಹಾಕ್ತಾರೆ. ಕಮರ್ಷಿಯಲ್ ಇದು ಬೇರೆ, ರೆಸಿಡೆನ್ಷಿಯಲ್ ಬೇರೆ, ಇದು ಬೇರೆ. ಇವೆಲ್ಲ ಇರೋದ್ರಿಂದ ಅದು ಯೋಚನೆ ಇಲ್ಲ ಅದಕ್ಕೆಲ್ಲ ಕೂಡ. ವಾಸುದೇವಾನ್ನ ಪೂಜಿತಾಹ ಭಿಕ್ಷಾಭಟಂಶ್ಚ ಹುಂಕಾರಾತ್ ಕರವದ್ವೈಶ್ಯತೋ ಅಗ್ರಹೀತ್ ಅನ್ಯ ದೇವಾನತಾಸ್ತೇನ ವಾಸುದೇವಾನ್ನ ಪೂಜಿತಾಹ. ಭಿಕ್ಷೆಯನ್ನ ಭಿಕ್ಷೆಗೋಸ್ಕರ ಓಡಾಡ್ತಿದ್ದಾಗಲೂ ಕೂಡ ಹುಂಕಾರದಿಂದ ಮಾಡಿದ್ರು, ವೈಶ್ಯದಿಂದ ತಗೊಂಡ್ರೆ ಹೊರತು ಬೇರೆಯವರಿಂದ ಅಲ್ಲ. ಆದ್ದರಿಂದ ಅದು ದೋಷಕ್ಕೆ ಕಾರಣ ಆಗಲಿಲ್ಲ. ನಾಣ್ಯ ದೇವಾಹ ನತಾಹ ತೇನ ವಾಸುದೇವಾನ್ ನ ಪೂಜಿತಾಹ. ಬೇರೆ ದೇವತೆಗಳ ನಮಸ್ಕಾರನೇ ಮಾಡಲಿಲ್ಲ ಅವರು. ವಾಸುದೇವಾನ್ ನ ಪೂಜಿತಾಹ, ಕೃಷ್ಣನ ಹೊರತು ಬೇರೆ ನಮಸ್ಕಾರ ಮಾಡಲೇ ಇಲ್ಲ. ಈ ರೀತಿ ನಾವು ಮಾಡಬಹುದಾ ಪ್ರಶ್ನೆ ಬರುತ್ತೆ. ನಾವು ಮಾಡಬಹುದಾ? ಯಾರು ನಮಸ್ಕಾರ ಮಾಡೋದಿಲ್ಲ ಅಂಥೇಳಿ ನಾವು ಮಾಡಬಾರ್ದು. ಯಾತಕ್ಕೆ? ಅವ್ರ ಮೇಲೆ ಯಾರೂ ಇಲ್ಲ ಅಂತ ಅವ್ರು ಮಾಡಲಿಲ್ಲ. ನಮ್ಮ ಮೇಲೆ ಇದ್ದವ್ರಿಗೆ ಮಾಡಬೇಕು, ನಮ್ಮ ಮೇಲೆ ಇದ್ದವರು ಮಾಡಬಾರ್ದು. ಅದು ಇಂಪಾರ್ಟೆಂಟ್. ನಾವು ಮಾಡ್ತೇವೆ. ಈಗ ಲೋಕದೊಳಗೆ ಯಾರಿಗೂ ನಿರ್ವಾಹ ಇಲ್ಲ, ಕೈ ಮುಗಿತಾನೆ ಮಾಡಿಕೊಡಿ ಸಾರ್ ಅಂತ ಕೇಳ್ತಾರೆ. ಬೇರೆ ಕೆಲಸ ನಮಗಿದಿಲ್ಲ, ಆಗೋದಿಲ್ಲ. ಅವ್ರು ಹಾಗಲ್ಲ, ಮಾಡ್ತಾನೆ ಇರ್ತೀವಿ. ಭೀಮಸೇನದೇವರು ಮಾಡೋದಿಲ್ಲ ಅಂತ ಅನ್ನಬಾರದು. ಯಾಕೆ? ಬಾಸ್ ಯಾರಿಗೂ ಸರಿ ಹೊಡಿಬೇಕು. ಇವತ್ತೆ ಬಾಸ್ ಯಾರಿಗೂ ನನಗಿಂತ ಸುಪೀರಿಯರ್ ಬಂದ್ರೆ ಮಾತು ಹೊಡಿತೆ, ಎಲ್ಲರೂ ಹೊಡಿಬೇಕಾಗಿಲ್ಲ. ಅವ್ನು ಹೊಡೆದ್ರೆ ಅವನ ಕೈಲಾಗಲ್ಲ ಅಂತ. ಅದು ಇವನು ಸುಪೀರಿಯರ್ ಅಲ್ಲ. ಇವನು ಬಾಸಿಗೆ ಗೌರವ ಕೊಡಲೇಬೇಕು. ಅದಕ್ಕೆ ನಮಗೆ ದೇವಭಕ್ತಿ ಇರಬೇಕು, ಗುರುಭಕ್ತಿ ನಮಗೆ ಇರಬೇಕು. ಅವ್ರಿಗೆ ಗುರು ದೇವರೇ, ದೇವರು ದೇವರೇ, ಬೇರೆ ಯಾರೂ ಇಲ್ಲ ಅಂತ ಇದು ಮಾಡಲಿಲ್ಲ. ನಾವೇನು ಮಾಡಬೇಕು ಅಂದರೆ, ಈಗ ನಮ್ಮ ಮೇಲೆ ಯಾರಿದ್ದಾರೋ ಅವ್ರನ್ನ ಬಿಟ್ಟು ಬೇರೆಯವರು ಮಾಡೋದಿಲ್ಲ. ಅದು ಸರಿ. ಅವೈದಿಕರೇ ಮಾಡೋದಿಲ್ಲ, ನಿಷಿದ್ಧತೆಗಳೇ ಮಾಡೋದಿಲ್ಲ. ಅದಕ್ಕೇನೆ ಯಾತಕ್ಕೆ ಕೆಲವು ಕೆಲಸಗಳನ್ನ ಯಾತಕ್ಕೆ ಕೆಟ್ಟ ಕೆಲಸ ಅಂತ ಕರೆದ್ರು, ಅಲ್ಲಿ ಅನ್ವಾಂಟೆಡ್ ಇವರೇ ಸಲ್ಯೂಟ್ ಹೊಡಿಬೇಕಾಗತ್ತೆ. ಅಂಥ ಕೆಲಸ ನಾವು ಮಾಡೋದೇ ಇಲ್ಲ. ಅದು ಇಂಪಾರ್ಟೆಂಟ್. ಇವತ್ತು ಅದು ಎಷ್ಟೇ ಮಾಡಿದ್ರು ಒಂದು ಕಾಲಕ್ಕೆ ಹೊಡಿಲೇಬೇಕು. ಇವ್ರ ಕಾಲದೊಳಗೆ ಅವ್ನು ಅಫಿಷಿಯಲ್ ಗೌರ್ಮೆಂಟ್ ಏನೇನೂ ಅಲ್ಲ, ಯಾವುದೇ ಕೆಲಸ ಆಗಬೇಕು ಮಾಡಿಕೊಡ ಅಂತ ಕೇಳಲೇಬೇಕಾಗತ್ತೆ. ಆ ಸ್ಥಿತಿ ಬಂದ್ಬಿಡುತ್ತೆ ಕೊನೆಗೆ, ಅದೇನಿಲ್ಲದೆ ಹೋದ್ರು ಕೂಡ. ಆ ದೃಷ್ಟಿಯಿಂದ ಅಂಥ ಶುದ್ಧ ಧರ್ಮ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಆಚಾರ ಅದು ಅಂಥ ಹೊತ್ತಲ್ಲೂ ಹಾಗೆ ಮಾಡಿದ್ರು. ಇವನು ಸಿಕ್ಕಾಗಲೂ ಕೂಡ ತುರುಷ್ಕ ರಾಜ ಸಿಕ್ಕಾಗಲೂ ರಿಕ್ವೆಸ್ಟ್ ಮಾಡಲಿಲ್ಲ. ಗೊತ್ತಾಯ್ತಿಲ್ಲ, ಬೆಲೆ ಬಂದು ಹೊರಟ್ಬಿಟ್ರೆ ಹಾಗೆ. ಅವತ್ತು ಏನು ಮಾಡೋಕ್ಕಾಗಲಿಲ್ಲ ಅವ್ರ ಕೈ. ಎಂದೂ ಅವ್ರು ಇನ್ನೊಬ್ಬರು ಕೇಳಕ್ಕೆ ಹೋಗಲಿಲ್ಲ. ತಾರತಮ್ಯ ಪಾಲ ಮಾಡಬೇಕು. ತಾರತಮ್ಯದಲ್ಲಿ ಕೆಳಗಿನವರು ಎಲ್ಲರೂ ಕೆಳಗಿನವರೇ ಜೀವರಲ್ಲಿ, ಅವರೇ ಹೈಯೆಸ್ಟ್. ಆದ್ದರಿಂದ ಬೇರೆ ನಮಗೆ ದೇವತೆಗಳಾದರೂ ಅವರಿಗೆ ಜೀವರಷ್ಟೇನೆ. ಆದ್ದರಿಂದ ಏನು ಮಾಡ್ತಿದ್ದೇನೆ, ಯಾರಿಗೂ ನಮಸ್ಕಾರ ಮಾಡಲಿಲ್ಲ. ಕೆಲಸ ಮಾಡಿದಾರಲ್ಲ ಅಂತ ಕೇಳಿದ್ರೆ, ಒಳಗೆ ಅಂತರ್ಯಾಮಿ ದೇವರಿಗೆ ಮಾತ್ರ ಮಾಡಿದ್ರು ಅಂತ ಅವ್ರಿಗೆ ಮಾಡಲಿಲ್ಲ. ಅಷ್ಟನ್ನು ನಾವು ಅಭ್ಯಾಸ ಮಾಡಬೇಕು. ಅಯೋಗ್ಯ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ ಅವರಿಗೆ ಅಂತ ಮಾಡಬಾರ್ದು. ಏನಂತ ಮಾಡ್ಬೇಕಾದ್ರೆ, ಇವತ್ತು ಮೀಟರ್ ಹಿಡ್ರೆ ಬಂದ ಎಲ್ಲ ಸಲ್ಯೂಟ್ ಹೊಡಿತೇವೆ. ಯಾತಕ್ಕೆ? ಡಿಪಾರ್ಟ್ಮೆಂಟಿಂದ ಬಂದಿರೋದ್ರಿಂದ ಯಾರಿಗೆ ಗೌರವ? ಅದು ಇವನಿಗೆಲ್ಲ ಡಿಪಾರ್ಟ್ಮೆಂಟಿಗೆ ಗೌರವ. ಅವಾಗ ದೋಷ ಇಲ್ಲ. ಅವನಿಗೆ ಮಾಡ್ತೀವಿ ಅಂತ ಮಾಡಿದ್ರೆ ತಪ್ಪೇ. ವ್ಯಕ್ತಿ ಪ್ರಧಾನವಾಗಿರಬಾರ್ದು. ಅಧಿಕಾರ ಅದನ್ನ ನೋಡ್ಕೊಂಡು ಮಾಡ್ಬೇಕು. ನ ಪ್ರತೀಪಂ ಹರೇ ಕ್ವಾಪಿ ಸಕರೋತಿ ನ ಕಥಂಚನ. ನ ಪ್ರತೀಪಂ ಹರೇ ಕ್ವಾಪಿ ಸಕರೋತಿ ಕಥಂಚನ. ಅನುಪಸ್ಕರಿಣೋ ಯುದ್ಧೇ ನಾಭಿಯಾತಿ ಉಪಸ್ಕರಿ. ಇನ್ನೂ ಕೆಲವು ಧರ್ಮಗಳು. ನಾ ಪ್ರತೀಪಂ ಹರೇ ಕ್ವಾಪಿ ಸಹ ಕರೋತಿ ಕಥಂಚ. ಯಾವ ಕಾಲಕ್ಕೂ ದೇವರಿಗೆ ಏನು ಮಾಡ್ತಿದ್ದಿಲ್ಲ, ಅವರು ವಿರೋಧ ಮಾಡ್ತಿರ್ಲಿ. ಯಾವ ಕಾಲಕ್ಕೂ ವಿರೋಧ ಮಾಡ್ತಿರ್ಲಿಲ್ಲ. ಬಹಳ ಮುಖ್ಯ ಇದು. ಗರ್ಗಾಚಾರ್ಯ ಏನು ಮಾಡಿದರು? ಕೃಷ್ಣನ ಕೊಲ್ಲೋ ಮಗ ಬೇಕು ಅಂತ. ಎಂಥ ವಿರೋಧ ಅದು!
ಅಶ್ವತ್ಥಾಮರು ಕೃಷ್ಣ ಅಲ್ಲಿದ್ದಾನೆ ಅಂತ ಕೃಷ್ಣ ನಾರಾಯಣ ಅಂತ ಗೊತ್ತು, ಎದುರು ನಿಂತು ಯುದ್ಧ ಮಾಡಿದ್ರು. ಕರ್ಣ ಕೃಷ್ಣನ ಮಾತು ಕೇಳಲೇ ಇಲ್ಲ. ಇದೆಲ್ಲ ವಿರೋಧಗಳು. ವಾಲಿ ರಾಮದೇವರ ವಿರುದ್ಧ ನಿಂತ. ಇದೆಲ್ಲ ನೋಡ್ತಾ ಹೋದರೆ ಏನಾಯ್ತು ಅಲ್ಲಿಗೆ? ಅವರೆಲ್ಲ ಧರ್ಮ ತಪ್ಪಿದ. ಅರ್ಜುನ ಕೂಡ ಕೆಲಸ ಏನು ಮಾಡಿಬಿಡ್ತಾನೆ, ನಾನೇ ಕೃಷ್ಣಗೆ ಸ್ವಲ್ಪ ಗ್ರೇಟ್ ಅನ್ಕೊಂಡ್ಬಿಡ್ತಿದ್ದ. ಈ ಯಾವ ದೃಷ್ಟಿಯಿಂದ ದೇವರಿಗಿಂತ ನಾವೇ ದೊಡ್ಡವರು ಅನ್ಕೊಂಡ್ರೆ ಹಾಗಾಗಬಾರ್ದು. ಆ ತಪ್ಪನ್ನು ಎಂದೂ ಯಾವ ಕಾಲಕ್ಕೂ ಮಾಡಲಿಲ್ಲ. ತುಂಬ ಇಂಪಾರ್ಟೆಂಟ್ ಅದು. ತುಂಬ ಮನಸ್ಸಿಗೆ ಬೇಸರ ಆದಾಗ ಎಷ್ಟು ದೇವ್ರ ಪೂಜೆ ಮಾಡಿದ್ರೆ ವ್ಯರ್ಥ ಆಯ್ತಲ್ಲ, ದೇವ್ರ ಕೈ ಕೊಟ್ಬಿಟ್ಟಲ್ಲ, ಅದು ಕೂಡ ಬೈದಾಗ ಲೆಕ್ಕ ಬಂತು. ದೇವ್ರ ಕೈ ಕೊಟ್ಬಿಟ್ನಲ್ಲ ಅಂತ ಭಾವನೆ ಬಂತು ಮನಸ್ಸಿನಲ್ಲಿ ಅಂದರೆ ತಪ್ಪೇ. ಯಾರೋ ಹೇಳಿದ್ನಲ್ಲ ಹಿಂದೆ ಯಾವುದೋ ಸೇವೆ ಮಾಡಿ ಅಂತ ಹೇಳಿದ್ರೆ, ಅಕಸ್ಮಾತ್ ಕೆಲಸ ಆಗಿದ್ರೆ ಏನು ಮಾಡಬೇಕು? ಮಾಡೋ ಸೇವೆ 10 ರೂಪಾಯಿ ಇದ್ದು, ಕೆಲಸ ಆಗ್ತಿದ್ರೆ ಏನು ಮಾಡ್ಬೇಕು? ಅದಕ್ಕೆ ಇಷ್ಟು ಇದಾಗಿದ್ದರೆ ಎಷ್ಟು ಅನ್ಯಾಯ. ಯಾವುದೋ ಸ್ಕೂಟ್ರಿ ಇದು ಕಟ್ಟಿರ್ತಾರೆ, 1000 ರೂಪಾಯಿ ಕಟ್ಟಿರ್ತಾರೆ, ಕೈ ಕೊಟ್ಟರೆ ಹೊಡಿರ್ತಾರೆ, ಇಷ್ಟಾರು ಕಟ್ತಾರೆ. ಇದು 10 ರೂಪಾಯಿಗೆ ಅಕಸ್ಮಾತ್ ಕೆಲಸ ಆಗದಿದ್ರೆ ರಿಫಂಡ್ ಕೇಳಪ್ಪ ಬಿಗಿನ್ ಮಾಡ್ಬೇಕಷ್ಟಿದೆ. ಅವ್ರು ಸಿಕ್ಕರೆ ರಿಫಂಡ್ ಕೇಳೋ ಅಷ್ಟೇ, ಅವ್ರು ಸಿಗೋದಿಲ್ಲ, ರಿಫಂಡ್ ಕೇಳೋದಿಲ್ಲ. ಅತಿ ಆ ಥರ ಮೂರ್ಖತನ ಮಾಡಬಾರ್ದು ಅಷ್ಟೇ. ಅನುಪಸ್ಕರಿಣೋ ಯುದ್ಧೇ ನ ಅಭಿಯಾತಿ ಉಪಸ್ಕರಿ. ಉಪಸ್ಕರ ಆದ್ರೇನು? ಸಾಧನಗಳು, ಆಯುಧ ಚಕ್ರ ಇದಿಲ್ದೇನೆ ಎಂದೂ ಕೂಡ. ಅನುಪಸ್ಕರಿಣ, ಒಬ್ಬರು ಕವಚ ಹಾಕೊಂಡಿಲ್ಲ, ಯುದ್ಧಕರ ಇಲ್ಲ. ಇವತ್ತು ಬ್ಯಾಟ್ಸ್ಮನ್ ಇದೆ, ರೆಡಿ ಇಲ್ಲ, ಅವನು ಬೋಲ್ ಮಾಡಾಗಿಲ್ಲ, ಅವನು ರೆಡಿ ಆಗಬೇಕು. ಅವನು ಎಲ್ಲೋ ನೋಡಿ ಚುರುಕರ ಮಾಡಿಬಿಟ್ಟು ಬೋಲ್ ಮಾಡಿದೆ ಅಂತ ಹೇಳಾಗಿಲ್ಲ, ರೆಡಿ ಅಂತ ಹೇಳಿದಾಗ ಮಾಡಬೇಕು. ಅದಕ್ಕೆ ಅನುಪಸ್ಕರಿಣ. ಯಾರಿಗೆ ಉಪಸ್ಕರಗಳಿಲ್ಲ, ಅದು ತಕ್ಕ ಸಲಕರಣೆಗಳಿಲ್ಲ, ಅವ್ರ ಜೊತೆ ಯುದ್ಧಕ್ಕೆ ಹೋಗ್ಬಾರ್ದು. ಅವ್ರು ಖಡ್ಗ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ, ಇವ್ರು ಏನು ಮಾಡಬಾರ್ದಾಗ ಬಿಲ್ಲು ಯುದ್ಧ ಹೊಡಿಲಕ್ಕೆ ಹೋಗ್ಬಾರ್ದು, ಖಡ್ಗ ಯುದ್ಧನೇ ಮಾಡ್ಬೇಕು. ಅದು ನಿಯಮ. ಅದು ಉಪಸ್ಕರ ಶಬ್ದಕ್ಕೆ ಎರಡರ್ಥ. ಆಯುಧಗಳೇ ಇಲ್ಲ, ಯುದ್ಧ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಥವಾ ತಾನು ಹಿಡ್ಕೊಂಡು ಆಯುಧ ಅವನಲ್ಲಿಲ್ಲ, ಪ್ರಯೋಗ ಮಾಡಬಾರ್ದಾಗ ಅವ್ನು ಚಾನ್ಸ್ ಕೊಡಬೇಕು ತಗೊಳ್ಳೋದು. ಗೊತ್ತಾಯ್ತಾ? ಅವ್ನು ದುಷ್ಟ ಕೊಲ್ಬೇಕು, ಅವಾಗ ಬೇರೆ ಮಾತು. ಯುದ್ಧ ಬೇರೆ, ಪನಿಷ್ಮೆಂಟ್ ಬೇರೆ. ಯುದ್ಧದಲ್ಲಿ ನಿಯಮ ಪಾಲನೆ ಮಾಡಬೇಕು, ಆಟದಲ್ಲಿ ಪಾಲನೆ ಮಾಡಬೇಕು. ಇವು ಕಳ್ಳನ ಹಿಡಿಬೇಕಾದ್ರೆ ಅಲ್ಲಿ ಪಾಲನೆ ರೂಲ್ಸ್ ಅವರು ಕಳ್ಳ ರೂಲ್ಸ್ ಹೇಳಾಗಿಲ್ಲ, ಹೇಳಕ್ಕೆ ಎದುರು ಬಂದ್ರೆ ಹೇಳಿ ಸಿಕ್ಕಾಕೊಂಡ್ಬಿಡ್ತಾನೆ ಆಗಲೇ. ಅವ್ರು ರೂಲ್ಸ್ ಕೇಳಾಗಿಲ್ಲ. ಅನುಪಸ್ಕರಿಣೋ ಯುದ್ಧೇ ನಾ ಅಭಿಯಾತಿ ಉಪಸ್ಕರಿ ನಾಪಯಾತಿ. ಎಂದೂ ಹೋಗ್ತಿರ್ಲಿಲ್ಲ, ಎಂದೂ ಕೂಡ ನಿರಾಯುಧರ ಮೇಲೆ ಕೈ ಮಾಡ್ತಿರ್ಲಿಲ್ಲ ಅಂತ ಅರ್ಥ. ಯಾವ ಆಯುಧಗಳಿರಬೇಕು ಅದಿರಬೇಕು, ಕೈ ಮಾಡಬಾರದು ಹಾಗೆಲ್ಲ ಕೂಡ. ನಾಪಯಾತಿ ಯುಧ ಕ್ವಾಪಿ ನೌಕಚಿತ್ ಛದ್ಮಚಾಚರೆ ನಚ ಊರ್ಧ್ವದೇಹಿಕಾನುಜ್ಞಾಂ ಅವೈಷ್ಣವ ಕೃತೆ ಅಕರೋತ್. ಇದು ಅರ್ಜುನ ಏನು ಮಾಡ್ತಾನೆ, ಸಾತ್ಯಕಿನ ಭೂರಿಶ್ರವಸ್ ಕೊಲ್ಲಕ್ಕೆ ಹೊರಟಿರೋದು. ಗೊತ್ತಾಯ್ತಾ? ಸಾತ್ಯಕ್ಕೆ ಸಿಕ್ಕಾಗ್ಬಿಟ್ಟಿದ್ದಾರೆ, ಭೂರಿಶ್ರವ ಹಿಡಿದ್ಬಿಟ್ಟಿದ್ದಾರೆ, ಕೈಲಿ ಖಡ್ಗೆ ಇಟ್ಬಿಟ್ಟಿದ್ದಾರೆ, ಹಿಡಿತಿಲ್ಲ. ಆಗ ಅರ್ಜುನ ಏನು ಮಾಡ್ತಾನೆ, ತಕ್ಷಣ ಅಲ್ಲಿಂದ ಒಂದು ಇದನ್ನು ಎಸಿದ್ದಾರೆ, ಭಲ್ಲ ಆಯುಧ. ಅದು ಇಲ್ಲಿಗೆ ಕೈ ಕಟ್ಟಾಗತ್ತೆ. ಯಾರ್ದು? ಭೂರಿಶ್ರವ ಬೈತಾರೆ, ನಾನೇನು ಯುದ್ಧನೇ ಮಾಡ್ತಾ ಇಲ್ಲ, ಫಸ್ಟು ನಾನು ಇವನ ಜೊತೆ ಯುದ್ಧ ಮಾಡ್ತಿದ್ದೇನೆ, ನೀನು ಅಲ್ಲಿಂದ ಕೇಳಿ ಯಾವ ಧರ್ಮ ಅಂತ ಬೈತಾನೆ ಅರ್ಜುನನ. ಗೊತ್ತಾಯ್ತಾ? ಇಂಥ ಕೆಲಸ ಎಂದೂ ಭೀಮಸೇನರು ಮಾಡಲಿಲ್ಲ ಯುದ್ಧದಲ್ಲಿ. ಅದು ಬೇರೆ ಉತ್ತರ ಬರೆಯಿತ್ತು. ಆ್ಯಕ್ಚುಲಿ ಕೃಷ್ಣನೇ ತೋರಿಸಿದ್ದು. ಹೊಡಿ ಅಂತ ಹೇಳಿದ್ರೆ ಕಾಪಾಡುವಂತ ಅಷ್ಟೇ ಹೇಳ್ತಾನೆ, ಅಂತ ಕೈ ಕತ್ತರಿಸ್ಬಿಡ್ತಾನೆ ಅಷ್ಟೇ. ಯಾತಕ್ಕೆ ಮಾಡ್ದ ಅಂದರೆ ಅದು ಯುದ್ಧದಲ್ಲಿ ಹಿಂದಿನ ಅಭಿಮನ್ಯನ ಕೊಂದಿದ್ರು, ಸಿಟ್ಟಿತ್ತು ಆತನಿಗೆ, ಆ ಥರ ಮಾಡಿದ ಅಂತ. ಪ್ರತೀಕಾರದಲ್ಲೂ ಆ ರೀತಿ ಮಾಡಬಾರದು, ಅದು ಬಹಳ ಮುಖ್ಯ. ಭೀಮಸೇನರು ನಡ್ಕೊಂಡ್ರೆ ಆ ರೀತಿ. ಗೊತ್ತಾಯ್ತಾ? ಅವ್ನು ತಪ್ಪು ಮಾಡಿ ನಾವು ತಪ್ಪು ಮಾಡ್ಬೇಕಂತಾರಲ್ಲ ಹಾಗೆ, ಅವರು ತಪ್ಪು ಮಾಡಿ ನಾವು ತಪ್ಪು ಮಾಡ್ಬೇಕಾ? ನಾವು ತಪ್ಪು ಮಾಡಬಾರ್ದು, ಅದನ್ನು ತೋರಿಸಿದ್ದು ಭೀಮಸೇನ. ಅದು ಅರ್ಜುನನಿಗೆ ಏನಿತ್ತು, ಈಗ ನೀವೆಲ್ಲ ಸೇರಿ ನಮ್ಮನ್ನು ಅಭಿಮನ್ಯನ ಕೊಂದಿದ್ದೀರಿ, ಈಗ ನೀವು ಮೋಸ ಮಾಡಿದ್ದೀರಿ ಒಬ್ಬನ ಮೇಲೆ. ಒಂದು ಕಡೆ ನೋಡ್ತೀನಿ ಪಾಪ, 8 ಕಡೆಯಿಂದ ಹೊಡೆದಾಗ ಅರ್ಜುನ ಒಂದು ಕಡೆ ನೋಡೋಕ್ಕೆ ಸಾಧ್ಯ, ಅಭಿಮನ್ಯು ತಪ್ಪು ಮಾಡಿದ್ರಿ ಅದಕ್ಕೆ ಹೊಡೆದೆ ಅಂತೇಳಿ ಅದು ಉತ್ತರ ಕೊಡೋಕ್ಕೆ ಬರಲಿಲ್ಲ. ಆ ವಿಚಾರ ಬೇರೆ. ಅಷ್ಟನ್ನೂ ಮಾಡದೇ ಇನ್ನೂ ಶ್ರೇಷ್ಠ. ನಾಪಯಾತಿ ಯುಧ ಕ್ವಾಪಿ ನಕಚ್ಚಿತ್ ಛದ್. ಅದು ಯಾವಾಗ ಪೂರ್ಣ ಸಾಮರ್ಥ್ಯ ಇದ್ದಾಗ ಆ ರೀತಿ ಮಾಡಕ್ಕೆ ಬರೋದು. ಯಾರಿಗೆ ಪೂರ್ಣ ಸಾಮರ್ಥ್ಯ ಇಲ್ಲ ಅವರು ಒಂದು ಸರ್ತಿ ಇಂಥದ್ದೆಲ್ಲ ಮಾಡಲೇಬೇಕಾಗುತ್ತೆ. ಅನುಪಸ್ಕರಿಣೋ ಯುದ್ಧೆ ನಚ ನಾಪಯಾತಿ ಯುಧ ಕ್ವಾಪಿ ನ ಕ್ವಚಿತ್ ಛದ್ಮಚಾಚರೆ ನ ಅಪಯಾತಿ ಯುಧ ಕ್ವಾಪಿ. ಯುದ್ಧದಿಂದ ಎಂದು ಕೂಡ ಹಿಂದೆ ಹೋಗೋದಿಲ್ಲ ಅರ್ಜುನ. ಯುದ್ಧದಲ್ಲಿ ಬಿಟ್ಟು ವಾಪಸ್ ಹೋಗೋದಿಲ್ಲ. ಇರೋದು ಓಡಿದ್ದು ಬೇಕಾಷ್ಟು ನೋಡಿದ್ದೇವಲ್ಲ ಈಗಾಗಲೇ. ಅಪಾಕ್ರಮತ್ ಅಪಾದ್ರವತ್ ನೋಡೇ ಇದ್ದೇವೆ ಬೇಕಾದಷ್ಟು. ಆ ರೀತಿ ಮಾಡಿಲ್ಲ, ಎಂದೂ ಆ ರೀತಿ ಮಾಡಿಲ್ಲ ಅವರು. ಅದಕ್ಕೆ ಮುಂದೆ ಬರುತ್ತೆ, ಧರ್ಮರಾಜನ ಹುಡ್ಕೊಂಡು ಹೋಗ್ಬೇಕೀಗ ಶಿಬಿರಕ್ಕೆ, ಅಲ್ಲಿ ಕಾಣ್ತಾ ಇಲ್ಲ. ಅರ್ಜುನ ಬರ್ತಾನೆ, ಒಂದು ಭೀಮಸೇನಕ್ಕೆ ಅಣ್ಣ ಇಲ್ಲೋ, ಅಣ್ಣ ಕಾಣ್ತಾನೆ ಇಲ್ಲ. ಅವ್ರ ಗುರ್ತೇನಿತ್ತು, ಬ್ಯಾನರ್ ಕಾಣಬೇಕು, ಬ್ಯಾನರ್ ಕಾಣಲಿಲ್ಲ. ಅದಕ್ಕೆ ಇಲ್ಲ ನೋಡ್ಕೊಂಬರ್ತೀಯ, ನಾನು ಹೋಗೋದಿಲ್ಲ. ಯುದ್ಧ ಇದೆ, ಯುದ್ಧ ವಾಪಸ್ ಹೋಗಬಾರ್ದು. ಹೋದ್ರೆ ಯುದ್ಧ ಮರ್ಯಾದೆ ಅಲ್ಲ, ನಿನ್ನಿಷ್ಟ ಬೇಕಾದ್ರೆ ಹೋಗು ಸಾಕಾರ, ನಾನಂತೂ ಹೋಗೋದಿಲ್ಲ. ಅರ್ಜುನ ಹೋಗ್ತಾನೆ. ಅರ್ಜುನ ನಾನು ಹೋಗ್ತೀನಿ ಅಂತ ಹೋಗ್ತಾನೆ. ಅವಾಗ ಅರ್ಜುನ ಮಾತಾಡ್ತಾರೆ, ಇಷ್ಟು ಜನ ಯುದ್ಧಕ್ಕೆ ಕಾಯ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮ್ಯಾನೇಜ್ ಮಾಡ್ತೀನಿ, ನೀನು ಹೋಗು ಅಂದರೆ ನಾನೇ ಮ್ಯಾನೇಜ್ ಮಾಡ್ಕೊತೀನಿ, ನೀನು ಹೋಗು ಅಂತ ಹೇಳ್ತಾನೆ. ಎಲ್ಲರೂ ಕರ್ಕೊಂಡೋಗ್ಬೇಕಾದ್ರೆ ಗೊತ್ತಾಯ್ತಾ, ನಾನು ಒಬ್ಬರೇ ಮಾಡ್ಕೊತೀನಿ, ಈ ಯೋಚನೆ ಇಲ್ಲ. ಇದು ಭೀಮಸೇನ ಹೇಳಿದ. ಅದು ಎಂದು ಕೂಡ ಅದು ಒಳ್ಳೆ ಪ್ರಸಂಗ.
ಅರ್ಜುನ ಹೊರಟ ಹೋತು, ಕ್ಲಿಯರ್ ಇನ್ಸಿಡೆಂಟ್ ಅದು. ಹೋಗಬಾರ್ದು ಆಗಬಾರ್ದು ಅಲ್ಲಿ ಹೋಗಿದ್ದಕ್ಕೆ ಏನಾಯ್ತು, ಏನೇ ನಡೆದೋಗ್ಬಿಟ್ಟು ಧರ್ಮ ಬಿಟ್ಟಿದ್ದಕ್ಕಾದ ಪನಿಷ್ಮೆಂಟ್ ಆದಾಗಾಯ್ತು ಒಂದು ದೃಷ್ಟಿಯಿಂದ. ಭೀಮಸೇನಾಗಿ ಮಾಡಲಿಲ್ಲ ಅಂತ ಅದೇನು ಯುದ್ಧ ಸರಿ ಸುಮ್ಮನೆ ಮಾಡಿದ್ದಲ್ಲ. ಅರ್ಜುನವೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾರೆ, ಕತೆ ಮುಗಿದೋಗಿರುತ್ತೆ. ಇಲ್ಲಿ ಯುದ್ಧ ಮಾಡ್ತಿರುತ್ತೆ. ಏನು ಎಷ್ಟು ಆರಾಮ್ ಯುದ್ಧ ಅಂತ ಕೇಳಿದ್ರೆ ಒಂದು ಅಧ್ಯಾಯ ಪೂರ್ತಿ ವೇದ ವರ್ಣನೆ ಮಾಡ್ತಾರೆ. ವಿಶೋಕ ಸಾರಥೆ, ವಿಶೋಕ ನೋಡಿ ಅಲ್ಲಿ ಹೊಡಿತೀವಿ ಇಲ್ಲಿ ಹೊಡಿತೀವಿ ಮಾತಾಡ್ಕೋತಾ ಹೇಳ್ತಾ ಶುಕೇನ ಸೂತೆ ಸಾಕಂ ರಮಮಾಣ ಏವ ಎಂಜಾಯಿಂಗ್ ದಿ ವಾರ್, ಎಂಜಾಯ್ ಮಾಡ್ಕೊಂಡು ಆಟ ಎಂಜಾಯ್ ಮಾಡಿದಾಗ ಜ್ಞಾನ ಮಾಡ್ತೀವಿ. ಯಾರು ಏನು ಮಾಡೋಕ್ಕಾಗಿದ್ದಲ್ಲ ಭೀಮಸೇನನು. ಇದು ಸಾಮರ್ಥ್ಯ. ಆದ್ದರಿಂದ ಅದು ಶಕ್ತಿ ತೋರಿಸುತ್ತೆ, ಧರ್ಮ ತೋರಿಸುತ್ತೆ. ಅದಕ್ಕೆ ಧರ್ಮಕ್ಕೆ ಏನಿರ್ಬೇಕು ಮಾಡ್ಲಿಕ್ಕೆ ಯಾವಾಗಲೂ ಶಕ್ತಿ ಇರಬೇಕು. ಆ ಶಕ್ತಿ ಎರಡು ಶಕ್ತಿ, ಜ್ಞಾನಬಲ ಬಾಹುಬಲ ಎರಡೂ ಇರಬೇಕು. ನಾಪಯಾತಿ ಯುಧ ಕ್ವಾಪಿ ನ ಕ್ವಚಿತ್ ಛದ್ಮಚಾರ್ಯತ ಎಂದು ಅನ್ಯಾಯವನ್ನು ಮಾಡಲಿಲ್ಲ. ನಾ ಕ್ವಚಿತ್ ಛದ್ಮಚಾಚರೆ ಎಂದೂ ಕೂಡ ಮೋಸವನ್ನು ಮಾಡಲೇ ಇಲ್ಲ ಯಾವ ಕಾಲಕ್ಕೂ ಕೂಡ. ನಚ ಔರ್ಧ್ವದೈಹಿಕಾನುಜ್ಞಾಂ ಅವೈಷ್ಣವ ಕೃತೆ ಅಕರೋತ್. ಇನ್ನು ಎಷ್ಟು ಧರ್ಮಿಷ್ಠ ಹೇಗಿರಬೇಕು, ಇವೆಲ್ಲ ಮಾಡೋದು ತುಂಬ ಕಷ್ಟದ ಕೆಲಸ. ನಚ ಔರ್ಧ್ವದೈಹಿಕ ಅನುಜ್ಞಾಂ ಅವೈಷ್ಣವ ಕೃತೆ ಅಕರೋತ್. ಔರ್ಧ್ವದೈಹಿಕ ಅನುಜ್ಞಾಂ, ಔರ್ಧ್ವದೈಹಿಕ ಅನುಜ್ಞಾಂ ಅಂದ್ರೇನು, ಸತ್ವೇಲ್ ಮಾಡ್ತಕ್ಕ ಅಂತ್ಯಕ್ರಿಯೆಗಳು ಶ್ರಾದ್ದಾದಿಗಳು ಅವೆಲ್ಲ ಏನು ಅನಂತರ ಮಾಡ್ತಕ್ಕಂಥ ಕೆಲಸಗಳು. ಊರ್ಧ್ವ ದೇಹ, ದೇಹ ಬಿಟ್ಟಾದ್ಮೇಲೆ ಮಾಡೋ ಕೆಲಸಗಳು ಏನಂತಾರೆ, ಔರ್ಧ್ವ ದೈಹಿಕ ಕೆಲಸಗಳು ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ದುರ್ಯೋಧನಿಗೆ ಹೇಳಿ ಕಳಿಸ್ತದೆ ಧೃತರಾಷ್ಟ್ರ, ನಾನು ಸಾಧ್ಯ ಮಾಡಬೇಕು, ದುಡ್ಡು ಬೇಕು ಅಂತೇಳಿ. ಆಗ ಧರ್ಮರಾಜ ಹೇಳಿದ ದುಡ್ಡು ಕೊಡೋದಿಲ್ಲ ಅಂತಾರೆ. ಕೊಡೋದಿಲ್ಲ ಯಾಕೆ, ಇವತ್ತು ಆ ರೀತಿ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಹೇಳಿದ್ರು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಪ್ರಾವಿಷನ್ ಇಲ್ಲ ಅಂದ್ರೆ ಕೊಡ್ಲಕ್ಕೆ ಬರೋದಿಲ್ಲ ಅವರು. ಕೆಲವು ಪ್ರಾವಿಷನ್ ಇರುತ್ತೆ, ಕೆಲವು ಇರುತ್ತೆ ಹೊಸ ರೂಲ್ಸ್ ಪ್ರಕಾರ ಕೊಡ್ಲಕ್ಕೆ ಬರೋದು, ಕೆಲವು ಕೊಡ್ಲಕ್ಕೆ ಬರೋದಿಲ್ಲ, ಪ್ರಾವಿಷನ್ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಷ್ಟು ರೈಟ್ ಇದೆ ಹೇಳೋದಕ್ಕೆ ಡೇಟ್ ಅವರಿಗೆ. ಯುವರಾಜರು ನಾನು ಕೊಡ್ಲಕ್ಕೆ ಆಗೋದಿಲ್ಲ ಅಂತೇಳಿ. ಯಾಕೆ ಕೊಡಬಾರ್ದು, ಅಯೋಗ್ಯರವರು, ಜನಗಳನ್ನ ಗೋಡಾಡಿಸ್ತೇವ್ರು, ಸದ್ಗತಿ ಆಗಬಾರ್ದು ಅವ್ರಿಗೆ. ಅಲ್ಲ ಭೀಮಸೇನ ತುಂಬ ಕೇಳ್ತಾನೆ, ಅವ್ರಿಗೆ ದುರ್ಗತಿ ಆಗುತ್ತೆ ಕೊಟ್ಟು ಬಿಡು ಅಂತ ಕೇಳಿದ್ರೆ ಅದು ದುರ್ಗತಿಯೇ ಆಗಲಿ ಅಂತಿದೆ. ಕಷ್ಟಾತ್ ಕಷ್ಟತರಮ್ಯ ಅಂತೂ ಸರ್ವೇ ದುರ್ಯೋಧನಾದಯ. ಎಷ್ಟು ಉಪಾಯ, ಒಳ್ಳೆ ಮಾತದು. ಅವ್ರು ಹೇಳ್ತಾರೆ ನೀವು ಎನ್ಕೌಂಟ್ರ್ ಮಾಡಿ ಹೊಡಿ ಅಂತ ಹೇಳ್ತಾರೆ. ಅವ್ರು ನೋವಾಗುತ್ತೆ ಅಂದರೆ ಎನ್ಕೌಂಟ್ರ್ ನೋವಾಗ್ಲಿಕ್ಕೆ ಹೊಡಿತಾರೆ ಅದನ್ನು. ಅದು ಬೇರೆ ದಾರಿ ಇಲ್ಲ ಅದಕ್ಕೆ. ಅವ್ರಿಗೆ ಅನಸ್ತೀಸಿಯಾ ಕೊಟ್ಟು ಹೊಡಿಬಾರ್ದು. ಎನ್ಕೌಂಟ್ರ್ ಮಾಡೋರು ಅನಸ್ತೀಸಿಯಾ ಕೊಟ್ಟು ಹೊಡೆದ್ರೆ ತಪ್ಪದು. ಯಾಕೆ ಎತ್ತರ ಹೊಡಿಬೇಕು, ಅದು ಆಪರೇಷನ್ ಅಲ್ಲ. ಈ ದೃಷ್ಟಿಯಿಂದ ಧರ್ಮನ ಹಾಗೇ ಪಾಲನೆ ಮಾಡೋದು. ಆ ರೀತಿ ಮಾಡೋದು ಎಷ್ಟು ಜನಕ್ಕೆ ಸಾಧ್ಯ ಇದೆ, ಭಾರಿ ಕಷ್ಟ. ಅದು ಎಷ್ಟೋ ಸತ್ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ, ಹಾಳಾಗೋಲಿ. ಆ ಪ್ರಶ್ನೆ ಇಲ್ಲ. ಅದೇನು ರಾಜನಾಗಿ ಧರ್ಮರಾಜ ಇದ್ದಾರೆ, ಅಣ್ಣ ರಾಜ ಎರಡಾಗಿದ್ದಾರೆ. ಕೊಡುವಂತ ನಾನು ಕೊಡೋದಿಲ್ಲ ಅಂತಾನೆ ಹೇಳು. ಅದೇ ಬ್ರಾಹ್ಮಣ ಬಂದ ತಾನೇ ಕೊಡದೆ ಹೋದ್ರೆ ಯಾಕೆ, ಯಜ್ಞದ ಕೆಲಸ ಕೊಡ್ಬೇಕು. ಇಷ್ಟೆಲ್ಲ ಯಾರು ಯೋಚನೆ ಮಾಡ್ತಾರೆ? ಅದೆಲ್ಲ ಮಾಡೋದಕ್ಕೆ ಧರ್ಮ ಜ್ಞಾನ ಬೇಕದು. ಏನು ಧೃತರಾಷ್ಟ್ರನ ಧೃತರಾಷ್ಟ್ರ ಅಲ್ಲ, ಧೃತರಾಷ್ಟ್ರ ಮಕ್ಕಳು ದ್ವೇಷಗಳು. ಈತ ದ್ವೇಷಗಳು ಸಪೋರ್ಟ್ ಮಾಡಿದವು. ದ್ವೇಷಕ್ಕೂ ಸಪೋರ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮತ್ತೆ ಅದು ಅಭಿಮಾನ. ಅಲ್ಲ ಅವ್ರಿಗೆ ಕೊಟ್ರೆ ಏನ್ ಮಾಡ್ತಾನೆ ಈಗ, ಇಲ್ಲ ಕೊಡು ಮಕ್ಕಳೇ ಸಾಧ್ಯ ಮಾಡಕ್ಕೆ ನಾವೇ ಮಾಡಲ್ಲ. ಭೀಷ್ಮಾದಿಗಳಿಗೆ ಮಾಡ್ತಾ ಅದು ನಾವೇ ಮಾಡ್ತೇವೆ, ಅವನೇನು ಮಾಡೋದು ಅದಕ್ಕೆ. ಮತ್ತೆ ನಾವೇ ಮಾಡ್ತೇವೆ. ಆದ್ದರಿಂದ ನಿಮಗೆ ಕೊಡೋ ನೆಸರಿ ಗೌರ್ಮೆಂಟ್ ಪ್ರೋಗ್ರಾಮ್ ಹಾಕೊಂಡಾಗ ನಮಗೆ ಗ್ರಾಂಟ್ ಕೊಡ್ತಾರೆ, ಗೊತ್ತಾಯ್ತಾ? ಅವರೇ ಮಾಡ್ಬೇಕಾದ್ರೆ ಗ್ರಾಂಟ್ ಬರ, ಇನ್ನೊಬ್ರು ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ನಾವೇ ಮಾಡ್ತೀವಲ್ಲ. ಕೊಡೋದಿಲ್ಲ ಏನು ಮಾಡಿದ್ರು ಕೊಡೋದಿಲ್ಲ. ಅದು ನಾಟ್ ಅಲೋಡ್, ಪ್ರಾವಿಷನ್ ಇಲ್ಲ ಅಂತೀವಲ್ಲ, ಹಾಗೆ ರೂಲ್ಸ್ ಪ್ರಕಾರ ಕೊಡ್ಲಕ್ಕೆ ಬರೋದಿಲ್ಲ. 10 ಒಂದು ಪೈಸನೂ ಕೊಡೋದಿಲ್ಲ. ಇದು ಧರ್ಮ ದೀಕ್ಷೆ. ಇವತ್ತು ಸರ್ಕಾರ ಹಾಗೆ ಮಾಡಲೇಬೇಕು. ಇವತ್ತು ಪ್ರಾವಿಷನ್ ಕೊಡ್ಲಕ್ಕೆ ಬರೋದೇ ಇಲ್ಲ. ಇವತ್ತಿಗೂ ಹಾಗೇನೆ ಪ್ರಾವಿಷನ್ ಇಲ್ಲ, ಕೊಡ್ಲಕ್ಕೆ ಸಾಧ್ಯನೇ ಇಲ್ಲ. ಕೊಡ್ಲಕ್ಕೆ ರೂಲ್ಸ್ ಅಂದ್ರೆ ರೂಲ್ಸೇ. ಅದು ಇದನ್ನು ಭೀಮಸೇನ ಅನುಸರಣೆ ಮಾಡಿ ಕಾಂಪ್ರಮೈಸ್ ಮಾಡ್ಕೊಡೋದೇ ಇಲ್ಲ. ಎಷ್ಟೋ ಸ್ಯಾಂಕ್ಷನ್ ಮಾಡೋಕೆ ಪ್ರಾವಿಷನ್ ಪವರ್ ಇದೆ ಅವನಿಗೆ. ಅದು ₹1 ಮಾಡೋಂಗಿಲ್ಲ ಅದ್ರ ಮೇಲೆ, ಗೊತ್ತಾಯ್ತಾ? ಮತ್ತು ಎಲ್ಲರಿಗೂ ಲಿಮಿಟ್, ತಹಸೀಲ್ದಾರ್ ಲಿಮಿಟ್ ಇದೆ, ಪ್ರತಿಯೊಬ್ಬರಿಗೆ ಲಿಮಿಟ್ ಇದೆ. ಇಷ್ಟು ಕೆಲಸ ಎಲ್ಲರೂ ಕೂಡ ಹೇಗೆ ಸರ್ಕಾರ ಆಪತ್ತು ದುಡ್ಡು ಕೊಡ್ಬೋದು, ಅವರು ಕೊಡ್ಬೋದು. ವಿತೌಟ್ ಪರ್ಮಿಷನ್ ಕೊಡ್ಬೋದು. ಯಾಕಂದ್ರೆ ಮತ್ತೆ ಅದರಲ್ಲಿ ಸೇರಿಬಿಟ್ಟಿರುತ್ತೆ. ಪಾರ್ಟ್ ಆಫ್ ದಿ ವರ್ಕ್. ಸ್ಪೆಷಲಿ ಪರ್ಮಿಷನ್ ಬೇಕು ಅವರಿಗೆ, ನಾನು ನೋಡ್ಕೊಳ್ಳೋಕೆ ಪರ್ಮಿಷನ್ ಬೇಕಿಲ್ಲ, ಗೊತ್ತಾಯ್ತಾ? ಆದರೆ ಆ ಲಿಮಿಟ್ ಮೀರಿದ್ರೆ ಆನ್ಸರಬಲ್. ಅವ್ರನ್ನ ಪನಿಷಬಲ್ ಆಲ್ಸೋ. ಬರೀ ಆನ್ಸರಬಲ್ ಅಷ್ಟೇ ಅಲ್ಲ, ಅಫೆನ್ಸ್. ನೀನು ಪಾಕೆಟಿಂದ ಕೊಡ್ಬೇಕಾರೆ ಅಲ್ಲಿಂದ ಕೊಡೋಗಿಲ್ಲ, ಆ ಲೆಕ್ಕ ತೋರಿಸೋಗಿಲ್ಲ ಅದ್ರೊಳಗೆ. ಅಷ್ಟೊಂದರ ಬ್ಯಾಂಕ್ನವ್ರು ಹೇಳ್ತಿರ್ತಾರೆ ಪಾಪ ಬಂದಾಗ. ಕೊನೆಗೆ ಲೇಟಾಗಿ ಮನೆಗೆ ಬರ್ತಾರೆ. ಯಾಕಂದರೆ ಎಲ್ಲೋ ಲೆಕ್ಕ ಟ್ಯಾಲಿ ಆಗ್ತಾನೆ ಇರಲಿಲ್ಲ. ₹1 ಮಿಸ್ ಆಗಿಬಿಟ್ಟು ಸೇರಿಸ್ಬೇಕಾಗಿತ್ತು. ಜೇಬಿದ್ದು ಹಾಕಾಗಿಲ್ಲ. ಅದರ ಎಲ್ಲಿ ತೋರಿಸ್ಬೇಕು ಅವನು? ಅಲ್ಲ ಫಿಗರ್ಸಲ್ಲೇ ತೋರಿಸ್ಬೇಕು ಅವನು. ಏನೇ ಕಡಿಮೆ ಹೊತ್ತು ಕೊಟ್ಟೋಗ್ತಿರಿದ್ರೆ ತಪ್ಪಾಡಿದೆ ಅಂತ ಅರ್ಥ.
ಆ ಲೆಕ್ಕ ತೋರಿಸ್ಬೇಕು ಅವ್ರಿಗೆ. ತಪ್ಪಿದೆ ಸರಿ ಮಾಡ್ಬೇಕಂತ ಒಳಗೆ ಮಾಡಿ ಬರ್ತಾರೆ, ಬಳಿ ಸರಿ ಹೋಯ್ತು ತಲೆ ಕೆಟ್ಟೋಯ್ತು ಅಂತ ಹೇಳ್ತಾರೆ. ಅದೆಲ್ಲ ಎಷ್ಟು ಜವಾಬ್ದಾರಿ ತೋರಿಸುತ್ತೆ. ಇದೆಲ್ಲ ಭೀಮಸೇನರು ಹಾಗೆ ಮಾಡಿ ತೋರಿಸಿದ್ರು. ನ ಚೌದ್ವದೇಹಿ ಕಾನುಜ್ಞಾಂ ಅವೈಷ್ಣವ ಕೃತೆ ಅಕರೋತ್. ವೈಷ್ಣವರಿಗೋಸ್ಕರ ಮಾಡಬೇಕಾ? ಅವಶ್ಯ ಕೊಡ್ತೇವೆ. ಯಾರಿಗೆ ಕೊಡೋದಿಲ್ಲ? ಅವ್ರದ್ದು ಪುಣ್ಯ ಕೆಲಸ ಮಾಡಲೇಬೇಕಾದ ಕೆಲಸ. ಆದರೆ ಅವೈಷ್ಣವರು ಮಾಡೋದಾದ್ರೆ ಕೊಡೋದಿಲ್ಲ. ಬಹಳ ಮುಖ್ಯ. ಅವೈಷ್ಣವ ಕೃತೆ ಅಕರೋತ್. ಇವ್ರು ಚಂದ ಕೆಡ್ತಿರ್ತಾರೆ, ಅದು ಕೋತಿ ಸತ್ತೋಗಿರ್ತಾರೆ, ಹಳ್ಳಿಗಳಲ್ಲಿ ನೋಡ್ತಿರ್ತೀವಿ. ಶಾಕ್ ಕೊಟ್ಟು ಸತ್ತೋಗಿರುತ್ತೆ. ಯಾರೋ ಹಿಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡ್ತಾರೆ, ದುಡ್ಡು ಹಾಕ್ತಾರೆ. ಅದು ಕತ್ತೆ ಸತ್ತು ಬಿದ್ದಾಗ ಯಾರೂ ಕೊಡೋದಿಲ್ಲ. ಯಾಕೆ? ಕೋತಿಗೊಂದು ಧರ್ಮದ ಒಂದು ಅದು ಸ್ಥಾನ ಇದೆ. ಹನುಮಂತ ನೆನಪು ಮಾಡ್ಕೊಂಡು ಕೊಡ್ತಾರೆ. ಯಾವ್ಯಾವುದಕ್ಕೂ ಕೊಡೋದು, ದುಷ್ಟರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ ಧರ್ಮ ಇವತ್ತಿಗೂ ನಡೆಯೋದು. ಅದ್ರ ಎಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಹೇಳಬೇಕಾದ್ರೆ ಧರ್ಮರಾಜ ಸ್ಯಾಂಕ್ಷನ್ ಮಾಡಿದ್ರೂ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಧರ್ಮ. ಧರ್ಮರಾಜ ಸ್ವಲ್ಪ ಯಾವುದಕ್ಕೊಳಗಾದ? ಕಾರುಣ್ಯಕ್ಕೊಳಗಾದ. ಕಾರುಣ್ಯಕ್ಕೆ ಒಳಗಾಗಬೇಕಾದ್ರೆ ನಿಮ್ಮ ಸ್ವಂತಕ್ಕೆ ಕಾರುಣ್ಯ ತೋರಿಸ್ಬೋದು. ನೀವು ನಿಮ್ಮದು ದುಡ್ಡಿತ್ತು ಕೊಡಿ, ಅದಕ್ಕೆ ಕಾರುಣ್ಯ ಅಂತ ಹೇಳ್ತಾರೆ. ಆಫೀಸ್ ದುಡ್ಡು ಕೊಡಕ್ಕೆ ಬರಲ್ಲ, ಹಾಗೆಲ್ಲ ಕಾರುಣ್ಯ ತೋರಿಸ್ತೇನೆ ಅಂತೇಳಿ ಕೊಡಕ್ಕಾಗೋದಿಲ್ಲ. ನ ಕರೋತಿ ಸ್ವಯಂ ತೇಷಾಂ ನೈಷಾಂ ಪ್ರಿಯಮಪಿ ಆಚರೇತ್ ಕ್ವಚಿತ್. ಗೊತ್ತಾಯ್ತಾ? ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮಪಿ ಆಚರೇತ್ ಕ್ವಚಿತ್. ಅವೈಷ್ಣವರಿಗೆ ಅಂದರೆ ಇವತ್ತು ನಮ್ಗೆ ಅವೈಷ್ಣವರಿಗೆ ಅರ್ಥ ಆಗಲ್ಲ. ದೇಶದ್ರೋಹಿಗಳಿಗೆ ಹಿತವಾದ ರೀತಿ ನಡ್ಕೊಳ್ಬಾರ್ದು. ದೇಶದ್ರೋಹಿಗಳು ಯಾವ ಕಾಲಕ್ಕೆ ಏನಾಗಬಾರ್ದು, ಅವರಿಗೆ ಫೇವರ್ ತೋರಿಸಲೇಬಾರ್ದು. ಅಂದರೆ ಬೌದ್ಧದೇಹಕ್ಕೆ ಕಷ್ಟ ಇಲ್ಲ, ಬೇರೆ ಕೆಲಸಗಳಿಗೆ ಕೇಳಿದ್ರು ಕೊಡಬಾರ್ದು ಅಂತ. ಬೇರೆ ಕೆಲಸಗಳಿಗೆ ಕೇಳಿದ್ರು ಕೊಡ್ಲಿಕ್ಕೆ ಹೋಗ್ಕೊಡುದು. ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮಪಿ ಆಚರೇತ್ ಕ್ವಚಿತ್. ತಾನು ಮಾಡಲಿಲ್ಲ, ಇನ್ನೊಬ್ರು ಹೇಳಿ ಮಾಡಿಸ್ಲಿಕ್ಕೂ ಇಲ್ಲ. ಮಾಡ್ಲಿಕ್ಕೆ ಹೋದ್ರೆ ಬೇಡ ಅಂತಾನೆ ಹೇಳಿ ನಾರಾಯಣಾಸ್ತ್ರ ಬಂತು. ಎಲ್ಲ ಮೀಸಲ ತಲೆಬಾಗಲಿಲ್ಲ. ಅಷ್ಟೇ ಅಲ್ಲ, ತಲೆಬಾಗಲು ಯಾರು ತಲೆಬಾಗಬೇಡಿ ಅಂತ ಸಂದೇಶ ಜೋರಾಗಿ ಅನೌನ್ಸ್ ಮಾಡಿದ. ಅಲ್ಲಿ ಕೃಷ್ಣ ಅನೌನ್ಸ್ ಮಾಡ್ತಿದ್ದಾನೆ, ಪ್ರಾಣ ಉಳಿಸ್ಕೊಳ್ಬೇಕಾದವ್ರು ಸರೆಂಡರ್ ಆಗಿದ್ದೆ. ಭೀಮಸೇನ ಹೇಳ್ತಾ ಇದ್ದಾನೆ, ಯಾರು ಸರೆಂಡರ್ ಆಗಬೇಡಿ. ನೋಡಿ, ಇಬ್ಬರಿಗೆ ವಿರೋಧ ಕಾಣುತ್ತೆ. ಇಬ್ಬರಿಗೆ ವಿರೋಧನೇ ಇಲ್ಲ, ಆ ರೀತಿ ಮಾತಾಡ್ತಾರೆ. ಬಹಳ ಮುಖ್ಯ ಅದು. ಇದಕ್ಕೆಲ್ಲ ಭಾರಿ ಜ್ಞಾನ ಬೇಕು, ಭಾರಿ ಶಕ್ತಿ ಬೇಕು. ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮಪಿ ಆಚರೇತ್ ಕ್ವಚಿತ್ ಸಖ್ಯಂ ನಾ ವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವೇನತು. ಇದು ಎಷ್ಟು ಜನ ಫಾಲೋ ಮಾಡ್ತಾರೆ? ಸಖ್ಯಂ ನ ಅವೈಷ್ಣವೈಶ್ಚಕ್ರೆ. ವೈಷ್ಣವರಲ್ಲದವರ ಜೊತೆಗೆ ಏನು ಮಾಡಿಕೊಡೋದು? ಸ್ನೇಹ ಮಾಡಿಕೊಡೋದು, ಸಖ್ಯ ಬೆಳೆಸಲೇಬಾರದು. ಅದೇ ರೀತಿ ಪ್ರತೀಪಂ ವೈಷ್ಣವೇನತು. ವೈಷ್ಣವರ ಜೊತೆಗೆ ವಿರೋಧ ಮಾಡಿಕೊಳ್ಳಲೇಬಾರದು. ನೋಡಿ, ಇವತ್ತಿನ ಅನುಷ್ಠಾನ ಮಾಡಬೇಕು. ವೈಷ್ಣವರಲ್ಲೇ ಭಾರಿ ಗಲಾಟೆ ನಡೆದಿರೋದು ಯಾರಲ್ಲಿ ಇವತ್ತು? ವೈಷ್ಣವರಿಗೆ ಭಾರಿ ಗಲಾಟೆ. ಉಳಿದವ್ರಿಗೆ ಬೇಕಾದ್ರೂ ಮಾಡ್ತೀವಿ, ಅವ್ರಿಗೆ ಮಾಡೋದಿಲ್ಲ. ಅಷ್ಟು ಕಟ್ಟರ ಮಾಡಬಾರ್ದು. ಹಾಗೆಲ್ಲ ಕೂಡ ಏನು ಮಾಡ್ಬೇಕು? ಯಾವಾಗಲೂ ವೈಷ್ಣವರಿಗೆ ಆದಷ್ಟು ಪ್ರಿಯವಾಗಿ ನಡ್ಕೊಳ್ಳಿ, ವಿರೋಧ ಮಾಡಿಕೊಂಡು ಹೋಗಬೇಡಿ. ಅದೇ ಅವೈಷ್ಣವ ಕೆಲಸ ಮಾಡಿದರೆ ವಿರೋಧ ಮಾಡಿ. ಅವೈಷ್ಣವ ಕೆಲಸ ಮಾಡಿದರೆ ಆ ಆಸ್ಪೆಕ್ಟಲ್ಲಿ ವಿರೋಧ ಮಾಡಬೇಕು, ಎಲ್ಲದಕ್ಕೂ ಮಾಡಬಾರ್ದು. ಎಲ್ಲದಕ್ಕೂ ಮಾಡಿದ್ರೆ ಮತ್ತೆ ತಪ್ಪೇ ಅದು. ವೈಷ್ಣವ ಒಂದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು. ಅವನ್ನೇ ದ್ವೇಷ ಮಾಡಬಾರ್ದು. ಅವನ್ನೇ ದ್ವೇಷ ಮಾಡಿದರೆ ತಪ್ಪಾಗತ್ತೆ. ಪ್ರಪೋರ್ಷನೇಟಾಗಿ ಪನಿಷ್ಮೆಂಟ್ ಇರಬೇಕಲ್ಲ, ಹಾಗೆ. ಸಖ್ಯಂನ ಅವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವೇನತ್ತು. ವೈಷ್ಣವ ವಿರೋಧವನ್ನು ಎಂದೂ ಮಾಡಿಕೊಳ್ಳಬಾರದು. ಇದನ್ನ ಸರಿಯಾಗಿ ಹಾಕಿ. ಅದೆಲ್ಲ ಯಾಕೆ ಇವತ್ತು ವೈಷ್ಣವರದ್ದು ಭಾರಿ ಗಲಾಟೆ ನಡೀತಿದೆ? ತಾತ್ಪರ್ಯ ಓದೋದಿಲ್ಲ ಅಂತಂದ್ರೆ ಮೆಸೇಜ್ ಗೊತ್ತಿಲ್ಲ, ನಡೀತಾ? ಮಠಕ್ಕೆ ನಿಷ್ಠೆ, ಮತಕ್ಕೆ ನಿಷ್ಠೆ ಎರಡಕ್ಕೂ ಇರಲಿ, ಏನು ತಪ್ಪಲ್ಲ. ಆದರೆ ಮಠಕ್ಕೋಸ್ಕರ ಮತನೇ ಬಿಡೋದಾದ್ರೆ ತಪ್ಪಾಗತ್ತೆ. ಯಾವ್ದು ದೊಡ್ಡದು? ಈಗ ಅದು ಮತ ದೊಡ್ಡ. ಗೊತ್ತಾಯ್ತಾ? ತಮ್ಮ ಮಠದ ಬಗ್ಗೆ ಗೌರವ ಇರಬೇಕಾದ್ರೆ ತಪ್ಪು, ಏನೇನು ತಪ್ಪಲ್ಲ. ಪರಮಠ ಬೈದ್ರೆ ತಪ್ಪಾಗುತ್ತೆ. ನಮ್ಮ ತಂದೆ ತಾಯಿ ನಮ್ಮ ಮಾತೃದೇವೋ ಪಿತೃದೇವ, ಉಳಿದವ್ರನ್ನ ಬೈದ್ರೆ ಅವ್ರಿಗೂ ಮಾತೃದೇವ ಅಲ್ಲೇನೋ. ಅವರಿಗೆ ತುಂಬ ಜನ ಹಾಗೆ ಮಾಡ್ತಾರೆ. ತಪ್ಪು ದೀಕ್ಷೆ ತೋರಿಸೋ ಇನ್ನೊಬ್ರು ಬೈಯೋದು ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಆ ಥರ ಟ್ರೆಂಡ್ ತುಂಬ ಇದೆ. ಅದರಿಂದಾಗಿನೇ ಸಮಾಜ ಮುಂದಕ್ಕೆ ಹೋಗೋದಿಲ್ಲ. ಪ್ರತೀಪಕ ಪರೋಕ್ಷೇಪಿ ಸಖ್ಯಂನ ಅವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವ ಗೃಹಪ್ರವೇಶಕ್ಕೆ ಎಷ್ಟೋ ಜನ ನೋಡಿರ್ತೀವಿ. ಒಳ್ಳೆ ಸ್ವಾಮಿಗಳ ಕೆಲಸ, ಒಳ್ಳೆ ದೊಡ್ಡ ವೈಭವದಿಂದ ಪೂಜೆ ಮಾಡಿಬಿಡ್ತಾರೆ, ಆಮೇಲೆ ಭಾಷೆ ಶುರು ಮಾಡಿಬಿಡ್ತಾರೆ. ಅಲ್ಲೇ ಅವ್ರನ್ನ ಯಾಕೆ ಕರಿಬೇಕಾಗಿದೆ? ಮತ್ತೆ ಅವ್ರೇನು ಯಾರಿಗೆ ಕೇಳೋಕ್ಕಾಗಿಲ್ಲ. ಅಲ್ಲೇ ಪ್ರಸಾದ ಅಲ್ಲೇ ಕೊಟ್ಬಿಟ್ರೆ ಮುಗಿದೋಯ್ತು. ಇವತ್ತು ಆಫೀಸಲ್ಲಿ ಕೊಟ್ಬಿಡಿ, ತೊಂದರೆ ಇಲ್ಲ. ಇಬ್ಬರು ಇಷ್ಟೆಲ್ಲ ಹೋಮ ಅವನ ದೇವ್ರ ಪೂಜೆ ಆಗಿರುತ್ತೆ, ಅಲ್ಲಿ ಡೈನಿಂಗ್ ಟೇಬಲ್ ಇಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಈ ಮಾಡಿದ್ದೆಲ್ಲ ಏನಾಯ್ತಲ್ಲ, ನ್ಯೂಟ್ರಲೈಸ್ ಆದಾಗ ಆಯ್ತು, ಕಂಪ್ಲೀಟ್ ವ್ಯಾನಿಷ್ ಆಗಿಬಿಟ್ಟು. ಮಾಡಬಾರ್ದು. ಅದಕ್ಕೆ ಅಥವಾ ಬೇರೆ ಕಡೆ ವ್ಯವಸ್ಥೆ ಮಾಡೋದಾದ್ರೆ ಅಲ್ವ. ನಾವು ಮನೆ ತೊಗೊಂಡು ನಮ್ಮ ವಿಷಯ, ನಮ್ಮ ವೈಯಕ್ತಿಕ ಕೆಲಸ, ಅದು ಆ್ಯಕ್ಚುಲಿ ಹೇಳ್ಕೊಳ್ಳೋ ನೆಸಿಟಿ ಇಲ್ಲ ಅದರೊಳಗೆ. ಅಥವಾ ದೊಡ್ಡ ಇದಲ್ಲ. ಬಂಧು ಬಾಂಧವರು ಸರಿ, ಉಳಿದವರೆಲ್ಲ ಪ್ರಸಕ್ತಿ ಅಲ್ಲ. ಯಾವುದೋ ಒಬ್ಬನ ಹಾಕ್ತಾ ಉಳಿದೋ ಪರಂಪರೆ ಶುರು ಮಾಡಿಬಿಡ್ತಾರೆ. ಅದು ಬೇಕಿಲ್ಲ ಅದಕ್ಕೆಲ್ಲ ಕೂಡ. ನಕರೋತಿ ಸ್ವಯಂ ನೈಷಾಂ ಪ್ರಿಯಮಪಿ ಆಚರ್ಯತ್ ಕ್ವಚಿತ್. ಒಟ್ಟಿನ ಮೇಲೆ ವೈಷ್ಣವರು ಅನ್ನೋ ಶಬ್ದಕ್ಕೆ ಬೇರೆ ಜಾತಿ ಗೀತಿ ಅರ್ಥ ಮಾಡಬಾರ್ದು. ಅದಕ್ಕೆ ಏನು ಅರ್ಥ ಮಾಡಬೇಕು? ದ್ರೋಹಿಗಳು ಅಂತ ಅರ್ಥ, ದೇಶದ್ರೋಹಿಗಳು ಅಂತ ಅರ್ಥ. ಆ ಅರ್ಥದಲ್ಲಿ ಮಾಡಬೇಕು. ಬೇರೆಯವ್ರನ್ನ ಕರಿಬಾರ್ದು, ವೈಷ್ಣವ್ರನ್ನ ಕರೀರಿ, ಬೇರೆಯವ್ರನ್ನ ಕರಿ. ಅವ್ರ ವ್ಯವಸ್ಥೆ ಒಪ್ಕೋತಾರೋ, ತಮ್ಮ ವ್ಯವಸ್ಥೆಗೆ ಬರ್ತಾರೆ. ಗೊತ್ತಾಯ್ತಾ? ಅದು ಸರಿಯಾದ ತಪ್ಪಲ್ಲ.
ನಮ್ಮ ವ್ಯವಸ್ಥೆಗೆ ವಿರುದ್ಧ ಹೋಗಬಾರ್ದು. ವಿರುದ್ಧ ಹೋದರೆ ತಪ್ಪೇ. ಆಂಟಿ ಗೌರ್ಮೆಂಟ್ ಆಫೀಸ್ನೊಳಗೆ ಮನೆ ಹೋಗಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ ನೀವೀಗ? ಮನೇಲಿ ಊಟ ಮನೆ ಜಾಗ ಆಫೀಸಲ್ಲಿ ಊಟಕ್ಕೆ ಹಾಕಿಬಿಟ್ಟಲ್ರಿ ಕರೆದು ಮಾಡಾಗಿಲ್ಲ ಅದು. ಆಫೀಸ್ ಖಾಲಿ ಇತ್ತು ಮಾಡಿದೆ ಅಂದರೆ ತಪ್ಪದು. ಅದು ಮಾಡಾಗಿಲ್ಲ ಅಂದ್ರೆ ಮಾಡಾಗಿಲ್ಲ, ಖಾಲಿ ಇತ್ತು ಫುಲ್ ಇತ್ತು ಲೆಕ್ಕ ಇಲ್ಲ. ಆಫೀಸ್ ಕೆಲಸನೇ ಮಾಡಬೇಕು, ಬೇರೆದಕ್ಕೆ ಉಪಯೋಗಿಸಾಗಿಲ್ಲ ಅದು. ಇದೆಲ್ಲ ನಮಗೆ ಅದೆಲ್ಲ ಸತ್ಯ ಧರ್ಮರಥ ಆಯ್ತು. ರಾಯರು ಹಾಗಿದ್ರು, ಅದಕ್ಕೆ ಸತ್ಯ ಧರ್ಮರಥ ಆಯ್ತು ಅಂತ ಹೆಸರಾಯ್ತು. ಪರೋಕ್ಷೇಪಿ ಹರೇರಿನಿಂದ ಕೃತಃ ಜಿಹ್ವಾಂಸಿನತ್ತೀಚ. ಯಾರು ಹರಿನಿಂದೆ ಮಾಡ್ತಾ ಇದ್ರು ಅವರ ನಾಲಿಗೆನ ಕತ್ತರಿಸ್ತಾ ಇದ್ರು ಅಂತ ಹೇಳ್ತಾರೆ. ಎದುರಿಗೆಲ್ಲ ಪರೋಕ್ಷೇಪಿ ಅವರಿಗೆ ಬೇರೆ ಕಡೆ ಮಾಡಿದ್ರು ಕೂಡ ಅವ್ರ ನಾಲಿಗೆ ಹಿಡಿದು ಕತ್ತರಿಸ್ತಿದ್ರು. ಅದ್ರ ಅರ್ಥ ಏನು ಅಂದ್ರೆ, ನಾಲಿಗೆ ಹಿಡಿದು ಕತ್ತರಿಸ್ತಿದ್ರು ಅನ್ನೋದಕ್ಕೆ ಎರಡರ್ಥ. ಎಷ್ಟರಿ ರೈಟ್ ಇದೆ ಕತ್ತರಿಸ್ತಾರೆ, ಉಳಿದವ್ರು ಆ ರೀತಿ ಮಾಡಾಗಿಲ್ಲ. ಏನಾದ್ರು ಬಾಯಿ ಮುಚ್ಚಿಸ್ತೇವೆ ಅಂತಾರಲ್ಲ, ಆತೆ ಮಾಡೋ ಹಾಗೆ ಮಾಡ್ಬೇಕು, ನಿಂದೆ ಮಾಡೋಕ್ಕೆ ಅವಕಾಶ ಕೊಡಬಾರದು ಅಂತ. ಕ್ಷತ್ರಿಯನ ಧರ್ಮ ಬೇರೆ, ಬ್ರಾಹ್ಮಣರ ಧರ್ಮ ಬೇರೆ. ಇವಾಗ ಪೊಲೀಸ್ ಕರ್ತವ್ಯ ನಮ್ಮ ಕರ್ತವ್ಯ ಬೇರೆ. ಕಳ್ಳ ಹೋಗ್ತಿದ್ರೆ ಪೊಲೀಸ್ ಹಿಡಿಬೇಕಾದ ಕರ್ತವ್ಯ, ನಾವು ಹೋಗಿ ಹಿಡಿಬೇಕಾಗಿಲ್ಲ. ಗೊತ್ತಾಯ್ತು, ಹಿಡಿದಕ್ಕೆ ಹೆಲ್ಪ್ ಮಾಡ್ಬೋದು, ತಪ್ಪಲ್ಲ. ಹಿಡಿದು ಅವನು ಒದಿಸಿಕೊಂಡು ಬಂದು ಕೈಕಾಲು ಮಾಡ್ಕೊಂಡು ಕೊಡೋ ಕೆಲಸ ಇಲ್ಲ. ಅವ್ರದ್ದು ಏನು ಅಪಾಯಿಂಟೆಡ್, ಅದಕ್ಕೋಸ್ಕರ ಕ್ಷತ್ರಿಯರೆಂಬ ಶಬ್ದ ಹೇಗೋ ಅವ್ರು ಹಾಗೆ. ಅದು ನಮ್ಮ ವ್ಯಾಪ್ತಿಯಲ್ಲಿ ಬಂದಿಲ್ಲ. ಬಟ್ ಬೈ ಚಾನ್ಸ್ ಸಾಧ್ಯವಾಗದು ಹಿಡ್ಕೊಟ್ರೆ ತಪ್ಪಲ್ಲ, ಬಟ್ ಹಿಡಿದೇ ಹೋದ್ರೂ ತಪ್ಪಲ್ಲ, ಯಾಕಂದ್ರೆ ನಿಮ್ಗೆ ಸಂಬಂಧಪಟ್ಟಿಲ್ಲ ಅದಕ್ಕೆ. ಬಟ್ ಯಾರನ್ನ ಹಿಡಿಬೇಕು ನೀವು? ಕರ್ತವ್ಯ ದೇಶದ್ರೋಹಿ ಆದರೆ ಅಲ್ಲಿ ಬಿಡಾಗಿಲ್ಲ. ಟೆರರಿಸ್ಟ್ ಬಾಂಬ್ ಹಾಕ್ತಾ ಇದ್ದಾರೆ, ಆ ಪೊಲೀಸ್ಗೆ ಕಾಯ್ಬಾರ್ದಾಗ ಏನು ಮಾಡಬೇಕಾಗ? ಆ ದೇಶದ್ರೋಹ, ಎಷ್ಟೋ ಜನ ಸತ್ತೋಗ್ತಾರೆ ಪಾಪ. ಅವ ತನ್ನ ಕೈಲಾದಷ್ಟು ತನ್ನ ಕೆಲಸ ಮಾಡಿಬಿಡುದು. ಪರ್ಸನಲ್ ಇದಕ್ಕೆ ಎಂಟರ್ ಆಗಬಾರ್ದು ಏನೋ. ಹಾಂ, ಹೌದು, ಮುಂದೆ ಬರುತ್ತೆ ಅದು. ಹೌದೌದು, ಅವ್ರು ಕೈ ಸುಡ್ತಾರೆ, ಅದು ಹೇಳಬೇಕಾದ್ರೆ ಅಣ್ಣ ಆಗಲಿ ರಾಜನಾಗಲಿ ಯಾರೇ ಆಗಲಿ ಧರ್ಮನೇ. ಅದು ಆ ದೀಕ್ಷೆ ಬರ್ಬೇಕಾದ್ರೆ ತುಂಬ ಸತ್ತು ಓದ್ಬೇಕು ನಿರ್ಣಯ. ಅದ್ರ ತಕ್ಕಂತೆ ಫಲ ಹೇಗಿದೆ, ಅವ್ರಿಗೆ ಎಷ್ಟು ಮೇಲಿದ್ದಾರೋ ಧರ್ಮಾಚರಣೆ ಏನು ಬಂತಿದೆಲ್ಲ ಮಾಡಿದ್ದಕ್ಕೆ ಅಂತ ಪ್ರಶ್ನೆ ಕೆಲವು. ಎಷ್ಟು ಮೇಲಿದ್ದಾರೆ ನೋಡಿ ಅವರು, ಮಾಡಿದ್ರ ಫಲ ಈಗ ಅಷ್ಟಪಟ್ಟು ಯಾತಕ್ಕೆ ಓದ್ತಾ ರ್ಯಾಂಕ್ ಬಂದಿದ್ದಾನೆ. ನಮ್ಮಷ್ಟೇ ಮಾರ್ಕ್ಸ್ ಯಾಕೆ ಕಷ್ಟಪಟ್ಟು ಅಂತ ಹೇಳ್ಬೇಕಾಗಿ. ಅದೆಲ್ಲ ಸಖ್ಯಂ ನಾ ವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವೇನತು. ವೈಷ್ಣವೇನ ಅಂತ ಪದ ನೋಡಿ ಹೇಗೆ ಉಪಯೋಗಿಸ್ತಾರೆ ಆಚಾರ. ಪದ ಉಪಯೋಗಿಸುವಾಗ ಸಾರಸ್ಯ ನೋಡಬೇಕು. ಸಖ್ಯವನ್ನ ಅವೈಷ್ಣವರ ಜೊತೆಗೆ ಮಾಡಲಿಲ್ಲ, ಬಹುವಚನ. ವಿರೋಧವನ್ನ ವೈಷ್ಣವನ ಜೊತೆಗೆ ಮಾಡಲಿಲ್ಲ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಸ್ವಾರಸ್ಯ ಇದೆ. ಅರೆ, ಒಬ್ಬ ವೈಷ್ಣವರ ಜೊತೆಗೂ ಮಾಡಲಿಲ್ಲ, ಅದು ಪಾಯಿಂಟ್ ಅಲ್ಲಿರೋದು. ತುಂಬ ಜನ ವೈಷ್ಣವ ಜೊತೆ, ಒಬ್ಬ ಅವೈಷ್ಣವನ ಜೊತೆಗೂ ಏನು ಮಾಡಲಿಲ್ಲ ಅವರು? ಸಖ್ಯ ಮಾಡಲಿಲ್ಲ. ಭಾರಿ ತುಂಬ ಇಂಪಾರ್ಟೆಂಟ್ ವಿಷ. ನಾವು ಒಂದು ಹನಿ ಕೂಡ ತಗೊಳ್ಳಿಲ್ಲ ಅಂತ ಆ ಥರ. ವಿಷ ಎಷ್ಟು ತಗೋಬಾರ್ದು? ಒಂದು ಲೋಟ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅದಕ್ಕೆ. ವಿಷ ಅಂದರೆ ಒಂದು ಡ್ರಾಪ್ ಕೂಡ ತಗೊಳಾಗಿಲ್ಲ. ಒಬ್ಬ ಅವೈಷ್ಣವನ ಜೊತೆಗೂ ಸಖ್ಯ ಮಾಡಲಿಲ್ಲ. ಇವೆಲ್ಲ ಉಪಯೋಗಿಸ್ಬೇಕಾದ್ರೆ ಅವ್ರ ಲಿಂಗ ವಿಭಕ್ತಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು. ಅವಾಗ ಅದು ಹೇಳಿದ್ನಲ್ಲ, ಪ್ರತಿ ಪದ ನೋಡಬೇಕು, ಆಚಾರ ಆ್ಯಕ್ಯುರಸಿ ಏನು ಅಂತ ಗೊತ್ತಾಗ್ತದೆ. ಅದು ನಿಜವಾದ ಸಾಧನೆ ಅಂತ. ನಾವೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡೇ ಅಭ್ಯಾಸ ಬೇಕಾಷ್ಟು ಆಗಿ ಹೋಗ್ಬಿಟ್ಟಿದೆ. ಪ್ರತೀಪಂ ವೈಷ್ಣವೇನತ್ತು. ಅವೈಷ್ಣವ ಇದ್ದಾನೆ ಮನೆಯಲ್ಲೇ, ಮಗ ಅವೈಷ್ಣವ, ನೋ ಚಾನ್ಸ್ ಇಲ್ಲ. ಅದು ನಿರಾಕರಣೆ ಮಾಡಬೇಕು. ಅಷ್ಟರ ಮಟ್ಟಿಗೆ ಯಾರನ್ನ ಹೊರಗೆ ಹಾಕೋ ಹಕ್ಕಿಲ್ಲ ಗೊತ್ತಾ? ಮಕ್ಕಳು ಹೊರಗೆ ಹಾಕೋ ಅಪ್ಪ ಅಮ್ಮಗೆ, ಅಪ್ಪ ಅಮ್ಮನ ಹೊರಗೆ ಹಾಕೋ ಮಕ್ಕಳಿಗಿಲ್ಲ. ಭಾಳ ಆಶ್ಚರ್ಯ ಅದು. ಗೊತ್ತಾಯ್ತು, ಇಲ್ಲಿ ಹೇಳ್ತಾರೆ, ತಂದೆ ಭಾರಿ ಭ್ರಷ್ಟ, ಭಾರಿ ಅಯೋಗ್ಯ ತಂದೆ ಅವರು. ಮತ್ತೆ ಮನೆಯಿಂದ ಹೊರಗೆ ಹಾಕಬಾರ್ದು, ಅವನಿಟ್ಟು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡೋದು, ಪ್ರೊಟೆಕ್ಟ್ ಬೇರೆ. ಸಪೋರ್ಟ್ ಮಾಡಾಗಿಲ್ಲ, ಏನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಡಿಪೆಂಡೆನ್ಸ್ ಇದೆ ಅವ್ರಿಗೆ. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದಕ್ಕೆ, ನೋಡ್ಬೇಕಂತ ಕರ್ತವ್ಯ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಒಪ್ಕೊಂಡಿದ್ದಾರೆ ತಂದೆ. ಅದು ಉಲ್ಟಾ ಪಾರ್ಟಿ. ಇವತ್ತು ಮಕ್ಕಳು ಹೊರಗೆ ಇವ್ರು ಇಲ್ಲ, ತಂದೆ ಮಕ್ಕಳು ಅವ್ರು ಹೊರಗೆ ಹಾಕ್ತಾರೆ. ಬೇಕಾದ್ರೆ ಮಕ್ಕಳು ಇವ್ರು ಹೊರಗೆ ಹಾಕೋದಿಲ್ಲ, ಏನು ಮಾಡಿದ್ರು ಕೂಡ ಅವ್ರು ಇವ್ರು ಹೊರಗೆ ಹಾಕಿ ಹಾಕ್ತಾರೆ. ಆ ಸ್ಥಿತಿಯಲ್ಲಿ ಇದ್ರೆ ಉಲ್ಟಾ ಪಲ್ಟ ಆಗ್ತಾ ಇದೆ ಪ್ರತಿಯೊಂದು ಕೂಡ. ಜಿಹ್ವಾಂ ಚಿನತ್ತಿ ಪ್ರತೀಪಕಾರಿಣೋ ಹಂತಿ ವೈಷ್ಣೋಹೋ ವಾ ಏತಾನಚೀಘನ. ವಿಷ್ಣೋಹೋ ಪ್ರತೀಪಕಾರಿಣ ಹಂತಿ, ವಿಷ್ಣು ಇವರನ್ನು ಕೊಂದು ಹಾಕ್ತಾರೆ. ಗೊತ್ತಾಯ್ತಾ? ಏತಾನ್ ಅಜೀಘನತ್, ಬರೀ ಹೊಡೆಯೋದಲ್ಲ, ಒಂದೇ ಬಿಡ್ತಾರೆ. ನ ಸಂಶಯಂ ಕದಾಪೇಶ ಧರ್ಮೇ ಜ್ಞಾನೇಪಿ ಬಾ ಕರೋತ್. ವಿದ್ಯೋಪಜೀವನಂ ನೈಷ ಚಕಾರಾಪತ್ಯಪಿ ಕ್ವಚಿತ್. ನಾ ಸಂಶಯಂ ಕದಾಪಿ ಏಷಃ ಧರ್ಮೇ ಜ್ಞಾನೇ ಅಪಿ ವಾ ಅಕರೋತ್. ಧರ್ಮದ ವಿಚಾರ ಬಂದಾಗ, ಜ್ಞಾನದ ವಿಚಾರ ಬಂದಾಗ ಎಂದೂ ಸಂಶಯವನ್ನು ಮಾಡಲಿಲ್ಲ. ಬಹಳ ಮುಖ್ಯ ಇದೆ. ನಾವು ಸಂಶಯ ಬಂದರೆ ಸಾಧನೆ ಆಗೋದಿಲ್ಲ. ಇದು ಮಡಿ ಇದೆಯೋ ಇಲ್ವೋ, ಸ್ನಾನ ಮಾಡ್ಕೊಂಡು ಬಂದ ಮಡಿ ಸ್ನಾನ, ಒಂದು ಬಟ್ಟೆ ನೋಡ್ದೆ ಮಡಿ ಇದೆಯೋ ಇಲ್ವೋ. ಯಾಕೆ? ಅಕಸ್ಮಾತ್ ಮಡಿ ಇಲ್ಲ, ಏನಾಗುತ್ತೆ ಈಗ? ಮಾಡಿದ್ದೆಲ್ಲ ವೇಸ್ಟು. ಮುಂದೆ ಪೂಜೆ ಮಾಡಿ ಎಲ್ಲ ನಿಂತು ಹೋಗ್ಬಿಡುತ್ತೆ. ಅದು ಕೇರ್ಫುಲ್ಲಾಗಿ ನೋಡ್ತಾನೆ, ಮಡಿ ಇದೆಯೋ ಇಲ್ವೋ, ಗಟ್ಟಿ ಮಾಡ್ಕೊತಾನೆ. ಆ ರೀತಿ ಜ್ಞಾನ ಹೇಗೆ ನೋಡಬೇಕು? ಮಡಿಯಾಗಿ ನೋಡ್ಬೇಕು. ಅನ್ನ ಮಡಿಯಲ್ಲಿ ಊಟ ಮಾಡೋಕ್ಕೆ ಜ್ಞಾನ ಗೊತ್ತಿದೆ, ಜ್ಞಾನ ಮಡಿ ಇರಬೇಕು. ಅನ್ನದ ಮಡಿಯಿಂದ ದೇಹ ಕೆಡುತ್ತೆ, ಜ್ಞಾನದ ಮಡಿಯಿಂದ ಜೀವನ ಹಾಳಾಗುತ್ತೆ. ಆದ್ದರಿಂದ ಶುದ್ಧವಾದ ಜ್ಞಾನ ಬರಬೇಕು.
ಇವತ್ತು ಜ್ಞಾನದ ಬಗ್ಗೆ ಒಳ್ಳೆ ಅಕ್ಕಿ ಬೇಕು, ಒಳ್ಳೆ ಬೆಳೆ ಬೇಕು, ಪ್ರತಿಯೊಂದು ಬೇಕು, ಒಳ್ಳೆ 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 ಜ್ಞಾನ ಮಾತ್ರ ಹೇಗಿದ್ರೆ ಸಾಲದು. ಹೇಗಿರ್ಬೇಕದು? ಶುದ್ಧವಾದ ಜ್ಞಾನ ಇರ್ತದೆ. ಅದು ಶುದ್ಧವಾದ ಜ್ಞಾನ 100% ಕೊಟ್ಟಿದ್ದು ಯಾರು ಅಂದ್ರೆ ಆಚಾರ್ಯ. 100%. ಒಂದು ಅಕ್ಷರ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಆ ರೀತಿ ಅದು ನಿಜವಾದಿರುತ್ತೆ. ಮಡಿ ಅಂದ್ರೆ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ, ಆ ಥರ ಇರಬೇಕು. ಪರೋಕ್ಷೇಪಿ ಹರೇರಿನಿಂದ ಕೃತೋ ಜಿಹ್ವಾಂಶ ನತ್ತಿಚ ಪ್ರತೀಪಕಾರ. ನಮ್ಮ ಸಾಧನೆ ಎರಡು ಭಾಗ. ನಾವು ಮಾಡೋದೊಂದು, ಮಾಡದೇ ಇರೋವರನ್ನ ವಿರೋಧಿಸಬೇಕು ಕೂಡ, ವಿತ್ ಅವರ್ ಲಿಮಿಟ್ಸ್. ವಿರೋಧ ಅಂದ್ರೆ ಕ್ಷತ್ರಿಯನ ವಿರೋಧ ಮಾಡಿದ್ರಿ, ನಮ್ಮದು ವಿರೋಧ ನಾವು ದೂರ ಇದ್ರೆ ಸಾಕು. ಕೊನೆ ಪಕ್ಷ ನಮಗೆ ಆಸಕ್ತಿ ಇದ್ದಾಗ ಏನು ಮಾಡಬೇಕು? ದೂರ ಇದ್ದು ಬಿಟ್ರೆ ಸಾಕು. ನಮ್ಗೆ ಗೊತ್ತಿದ್ದು ಅವ್ರ ಜೊತೆ ಜಾಯಿನ್ ಆದರೆ ನಮ್ಮ ಪಾಪ ಹಾಗೆ ಆಗಲೇಬೇಕಾಗುತ್ತೆ. ಪ್ರತೀಪಕಾರಿಡೋ ಹಂತಿ ವಿಷ್ಣೋರ್ವಾ ಏತಾನ್ ಅಜೀಘನ. ಮತ್ತೆ ನ ಸಂಶಯಂ ಕದಾಪೇಶ ಧರ್ಮೇ ಜ್ಞಾನೇಪಿ ವಾ ಅಕರೋ. ಧರ್ಮಜ್ಞಾನದ ಸಂಶಯ ಪಡಲಿ. ನಮ್ಮದಕ್ಕೆ ಅರ್ಥ ಏನು ಅಂದರೆ ಸರಿಯಾಗಿ ತಿಳ್ಕೋಬೇಕು ಅಂತ ಅರ್ಥ. ಸಂಶಯ ಬರೋದು ಯಾವಾಗ? ಹೇಳಿದ್ದನ್ನು ಕಣ್ಮಿಸ್ಕೊಂಡು ಮಾಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಸರಿಯಾಗಿ ಗಟ್ಟಿ ಮಾಡಿಕೊಂಡು ತಿಳ್ಕೊಂಡು ಮಾಡಬೇಕು ಅಂತ ಅರ್ಥನೇ ಹೊರತು ಸಂಶಯ ಇದ್ರೂ ಮಾಡಿ ಸಂಶಯ ಪಡಲೇಬೇಡಿ ಆ ಥರ ಅಲ್ಲ. ಅರ್ಥ ಆಯ್ತಾ? ಈಗ ನೋಡಿ ಏನು ಮಾಡ್ತಾರೆ, ನಮ್ಮನ್ನು ಮೋಸ ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ ಅಂತಾಗ. ಧರ್ಮದ ಸಂಶಯ ಪಡಬೇಡಿ, ಜ್ಞಾನದ ಸಂಶಯ ಪಡಬೇಡಿ ಅಂದರೆ ಯಾರು ಹೇಳಿದ್ರು ಕಣ್ಬಿಸ್ಕೊಂಡು ಕೇಳಿ ಅಂತ ಅರ್ಥ ಅಲ್ಲ. ಅದಕ್ಕೆ ಧರ್ಮ ಸರಿಯಾಗಿ ತಿಳ್ಕೊಳ್ಳಿ, ತಿಳ್ಕೊಂಡ್ಮೇಲೆ ಅದ್ರ ಬಗ್ಗೆ ಸಂಶಯ ಇರಬಾರ್ದು. ಜ್ಞಾನ ಸರಿಯಾಗಿ ತಿಳ್ಕೊಳ್ಳಿ, ಆಮೇಲೆ ಸಂಶಯ ಇರಬಾರ್ದು. ಆ ಅರ್ಥನೇ ಹೊರತು ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಎಂಬ ಅರ್ಥ ಅಲ್ಲ. ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ನಡ್ಕೋ, ಅದು ಬಹಳ ಮುಖ್ಯ. ಕರೆಂಟ್ ಇದೆಯಲ್ಲೋ ಅಂತೇಳಿ ರಿಸ್ಕ್ ತೊಗೊಳ್ತೀವಿ. ನಾವು ಏನು ಮಾಡ್ತೀವಿ? ನಾವು ಫಸ್ಟ್ ಗಟ್ಟಿ ಮಾಡ್ತೇವೆ. ಆ ಮುಟ್ಟೋದಕ್ಕಿಂತ ಏನು ಗಟ್ಟಿ ಮಾಡ್ಕೋತೇವೆ? ಆ ಕರೆಂಟ್ ಇಲ್ಲ, ಈಗ ಫ್ಲೋ ನಿಂತು ಹೋಗಿದೆ, ಮಾಡ್ಕೊಂಡು ಹೇಗೆ ಮುಟ್ತೇವೋ ಆ ರೀತಿ. ಅದು ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್. ಅದು ಒಂದ್ಸತಿ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂದು ದಿವಸ ಆಗಬೇಕಾಗಿಲ್ಲ, ಒಂದೇ ಸರ್ತಿ. ಆದ್ರಿಂದ ಅಷ್ಟಕ್ಕೆ ಆಗ್ತದೆ. ಕೆಲವರು ಇಂಥ ರಾಂಗ್ ಆರ್ಗ್ಯುಮೆಂಟ್ ಕೊಡ್ತಾರೆ. ಒಂದೊಂದು ಸರ್ತಿ ಯಾಕೆ ಮಾಡಬಾರ್ದು? ಒಂದೊಂದು ಸರ್ತಿ ಬಿಟ್ಟಪ್ಪ ಹಾಗಿದ್ರೆ ಅದನ್ನು ಮಾಡೋಣ. ಒಂದೊಂದು ಸರ್ತಿ ಫಾಲ್ಡಾಲ್ ಕುಡಿತೀಯ, ವಾರಕ್ಕೊಮ್ಮೆ ಕುಡಿತೀಯ, ಹೋಗಲಿ ಇಲ್ಲ. ತಪ್ಪು ಅಂದರೆ ತಪ್ಪೇ. ಕೆಲವು ತಪ್ಪುಗಳು ಸಣ್ಣ ಪುಟ್ಟ ತಪ್ಪುಗಳು ಬೇರೆ, ಮಹಾ ತಪ್ಪು, ಪ್ರಾಣಾಂತಿಕ ತಪ್ಪುಗಳು. ಅಂಥ ತಪ್ಪು ಮಾಡ್ಲಿಕ್ಕೆ ಹೋಗಬಾರ್ದು. ಅವೈಷ್ಣವರ ಸಖ್ಯ ಅಂತ ಹೇಳಿದ್ದೇನೆ. ದೇಶದ್ರೋಹಿಗಳೊಂದಿಗೆ ಕ್ಯಾಶುಯಲ್ಲೂ ಕೂಡ ಸ್ನೇಹ ಇಟ್ಕೋಬಾರ್ದು. ಅವನ ಹೆಸರು ಅಡ್ರೆಸ್ ಗೊತ್ತಿದೆ ಅಂದರೆ ಕಾಂಟ್ಯಾಕ್ಟ್ ಇದೆ ಅಂತ ಆಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಇದಿರಬೇಕು. ಪ್ರತೀಪ ನ ಸಂಶಯಂ ಕದಾಪೇಶ ಧರ್ಮೇ ಜ್ಞಾನೇಪಿ ವಾಕರೋ. ಅದಕ್ಕೇನೆ ಜ್ಞಾನವನ್ನು ಸರಿಯಾಗಿ ಪಡಿಬೇಕು, ಕ್ಲಿಯರ್ ಮಾಡ್ಕೊಬಿಡು. ಡಾಕ್ಟರ್ ಔಷಧಿ ಕೊಟ್ಟಾಗ 3 ಹೊತ್ತು, ಯಾವ 3 ಹೊತ್ತು, ಎಷ್ಟೊತ್ತಿಗೆ, ಬಿಫೋರ್ ಆಫ್ಟರ್ ದಿವಸ ತಗೋಬೇಕಾ, ಎಷ್ಟು ಕ್ಲಾರಿಫೈ ಮಾಡ್ಕೋತಾನೆ ಅಂದರೆ ಆರೋಗ್ಯದ ಪ್ರಶ್ನೆ ಅದು. ಅದೇ ರೀತಿ ಸ್ಪಷ್ಟ ಮಾಡ್ಕೋಬೇಕದು. ಎಂದು ಕೂಡ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇದಿಷ್ಟು ಒಂದು ಘಟ್ಟ. ವಿದ್ಯೋಪಜೀವನಂ ನೈವ ಚಕಾರಾಪದ್ಯಪಿ ಕ್ವಚಿತ್. ಇದಿಷ್ಟು ನೆಕ್ಸ್ಟ್ ಪಾಯಿಂಟ್ ನಾಳೆ. ಅದೇನು ಹೇಳ್ತಾರೆ? ಹಾಗಿದ್ರೆ ಇವನು ಅಜಗರ ಪ್ರಶ್ನೆ ಕೇಳಿದ, ಉತ್ತರ ಕೊಡಲಿಲ್ಲ. ಎಷ್ಟೇ ಪ್ರಶ್ನೆ ಕೇಳಿದ, ಉತ್ತರ ಕೊಡಲಿಲ್ಲ. ತಪ್ಪಲ್ವಾ ಅಂತ ಪ್ರಶ್ನೆ ಬರುತ್ತೆ. ತಿಳಿದವನು ಹೇಳಬೇಕು ಅಂತ ನಿಯಮ ಹೇಳಿದ್ಮೇಲೆ ಯಾಕೆ ಕೊಡಲಿಲ್ಲ ಅವರು? ಅದಕ್ಕೆ ಉತ್ತರ ಕೊಡ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆ. ಅಲ್ಲೇ ಮತ್ತೆ ಹೇಳೋ ಪ್ರಸಂಗ ಬರೋದಿಲ್ಲ. ಹೇಳಿದ್ರಿಂದ ಅದೇ ಹೇಳ್ಕೊಂಡ್ಬಿಟ್ರೆ ಆಗುತ್ತೆ. ಪೂರ್ತಿ ಅಪ್ಲೈ ಮಾಡ್ಕೋಬೇಕು. ರಿಪೀಟ್ ಆಗುತ್ತೆ. ಡೀಟೇಲಾಗಿ ಹೇಳಿದ್ದಾರೆ, ಅಲ್ಲಿ ಹಿಂಟ್ ಮಾಡ್ತಾರೆ. ಗೊತ್ತಾಯ್ತಾ? ರೆಫರೆನ್ಸ್ ಅಲ್ಲಿ ನೋಡ್ಕೊಳ್ಳಿ. ಡೀಟೇಲಾಗಿ ಇಲ್ಲಿ ಹೇಳಿಬಿಟ್ಟು ರೆಫರೆನ್ಸ್ ಅಲ್ಲಿ ಕೊಡ್ತಾರೆ. ಇದು ಜ್ಞಾಪಕ ಇರಬೇಕು. ವಿದ್ಯೋಪಜೀವನ ಮಾಡಲೇಬಾರ್ದು ಎಂಬ ದೊಡ್ಡ ತತ್ವ ಹೇಳ್ತಾರೆ. ಈ ಭಾಗ ಸರಿಯಾಗಿ ಓದಿಬಿಟ್ರೆ ದೇವತಾ ತಾರತಮ್ಯ ಸಹ ಎಲ್ಲ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಎಷ್ಟು ನಾವು ತಪ್ಪು ಮಾಡ್ತೇವೆ, ಆದಷ್ಟು ಹೇಗೆ ತಪ್ಪು ಮಾಡೋದು ನಿಲ್ಲಿಸ್ಬೇಕು, ಅದೆಲ್ಲ ಗೊತ್ತಾಗ್ತದೆ.